ಮುಂದಿನ ಕಾರ್ಯಕ್ರಮ ನಾಳೆ ಅಂದರೆ ಶುಕ್ರವಾರ ಸಂಜೆ 6:30ಗೆ ಉಪನ್ಯಾಸ ಕಾರ್ಯಕ್ರಮ ನಡೆಸ್ಕೊಡೋರು ಗಣ್ಯ ವಕೀಲರು, ಕಾನೂನು ತಜ್ಞರು ಪ್ರೊಫೆಸರ್ ವಿ ನಾರಾಯಣಸ್ವಾಮಿ. ವಿಷಯ ಮಾಹಿತಿ ಹಕ್ಕು ಕಾಯಿದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಈಗ 20 ವರ್ಷ ಹಿಂದೆ ದಿನೇಶ್ ಶೂಟಿಂಗ್ಸ್ ಜವಳಿ ತಯಾರಿಕೆ ಸಂಸ್ಥೆ ಕ್ರಿಕೆಟ್ ಪಟು ಸುನೀಲ್ ಗವಾಸ್ಕರ್ ಅವ್ರನ್ನ ಬ್ರ್ಯಾಂಡ್ ಅಂಬ್ಯಾಸಡರ್ ಆಗಿ ಆಯ್ಕೆ ಮಾಡಿಕೊಂಡು ಅವರ ಜಾಹೀರಾತುಗಳನ್ನು ಪ್ರಸಾರ ಮಾಡ್ತಾ ಇದ್ರಲ್ಲ, ಆ ಜಾಹೀರಾತುಗಳ ಸ್ಲೋಗನ್ ಏನಿತ್ತು ಅಂದರೆ ಟೈಮ್ಸ್ ಚೇಂಜ್ ಬಟ್ ಲೆಜೆಂಡ್ಸ್ ಎಂಡ್ಯೂರ್. ಇದು ಅದರಲ್ಲಿ ಸ್ಲೋಗನ್ ಇತ್ತು. ಕಾಲ ಗತಿಸಿದ ಮೇಲೂ ಕೂಡ ಉಳಿಯೋದು ಪ್ರವಾಹಕ್ಕೆ ಎದುರಾಗಿ ಈಜಿದವರ ಮಹಾನ್ ಸಾಧನೆಯೇ ಹೊರತು ತತ್ಕಾಲೀನ ನಡಾವಳಿಗಳೋ ಜಿಜ್ಞಾಸೆಗಳೋ ಅಲ್ಲ. ಆ ಸನ್ನಿವೇಶಗಳನ್ನು ಪರಿಕರಗಳನ್ನಾಗಿ ಬಳಸ್ಕೊಂಡು ಯಾವ ಸಾಧನೆ ಆಗುತ್ತದೋ ಅದು ಪದಚಿಹ್ನೆಗಳನ್ನು ನಿರ್ಮಾಣ ಮಾಡುತ್ತೆ. ಇತಿಹಾಸವನ್ನು ಬರೆಯೋದು ಬೇರೆ, ಇತಿಹಾಸನ ನಿರ್ಮಾಣ ಮಾಡೋದು ಬೇರೆ. ಇತಿಹಾಸ ನಿರ್ಮಾಣಗೊಳ್ಳೋದು ಸುಭಾಷ್ ಚಂದ್ರ ಬೋಸ್ರಂಥ ಧೀರೋದಾತ್ತ ಸಾಧಕರಿಂದ. ಯಾವುದೋ ಅಧಿಕಾರ ಗಳಿಸಿಕೊಂಡ ಅಥವಾ ಹಣವನ್ನು ಪ್ರತಿಷ್ಠೆಯನ್ನು ಸಂಗ್ರಹಿಸಿಕೊಂಡ ಕಾರಣದಿಂದಷ್ಟೇ ಯಾರೂ ಚರಿತ್ರಾರ್ಹರು ಅಂತ ಅನಿಸೋದಿಲ್ಲ. ಈಗಂತೂ ಅಂತಹ ವ್ಯವಹಾರ ಕಕ್ಷೆಯ ಪದೋನ್ನತಿಗಳಿಗೆ ಸಿದ್ಧವಾದ ವಿಧಾನಗಳೇ ಇವೆ. ಆ ವಿಧಾನಗಳನ್ನು ಬಳಸೋ ಛಾತಿ ನಮಗಿದ್ದರೆ ಯಾರು ಏನು ಬೇಕಾದರೂ ಆಗಬಹುದು. ಆದರೆ 100-150 ವರ್ಷ ಕಳೆದ ಮೇಲೆ ಅಂಥವರ ಹೆಸರು ತಿಪ್ಪೆಗುಂಡಿಯಲ್ಲೂ ಸಿಗೋದಿಲ್ಲ. ಚರಿತ್ರೆಯನ್ನು ನಿರ್ಮಿಸೋ ಮಹಾನ್ ಸಾಧಕರ ವಿಷಯ ಬೇರೆ. ಅವರ ಕೀರ್ತಿ, ಸ್ಮರಣಾರ್ಹತೆ ಅದು ಸ್ವಯಂಭೂವಾದದ್ದು. ಇದನ್ನು ದೃಷ್ಟಾಂತಪಡಿಸುವ ನಿದರ್ಶನಗಳಿಗೆ ಕೊರತೆ ಇಲ್ಲ. ಒಂದು ಉದಾಹರಣೆ ನೋಡಿ. ತೀರಾ ಇತ್ತೀಚೆಗೆ 1-2 ತಿಂಗಳ ಹಿಂದೆ ಇಂಗ್ಲೆಂಡಿನ ಇತಿಹಾಸ ವಿದ್ವಾಂಸರ ಒಂದು ವಿಶ್ಲೇಷಣೆ ಪ್ರಕಟ ಆಯಿತು. ಅದರಲ್ಲಿ ಅವರು ಹೇಳಿರೋದು, ಐ ಕೋಟ್, ಬ್ರಿಟಿಷ್ ಸರ್ಕಾರ ಭಾರತವನ್ನು ಆಳಿದ ದೀರ್ಘ ಅವಧಿಯಲ್ಲಿ ಬ್ರಿಟಿಷರಿಗೆ ಎದುರಾದ ಎಲ್ಲಕ್ಕಿಂತ ದೊಡ್ಡ ಅಗ್ನಿ ಪರೀಕ್ಷೆ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರ ಸೇನಾಭಿಯಾನ. ಬ್ರಿಟಿಷ್ ಪ್ರಭುತ್ವವನ್ನು ಸಮೂಲವಾಗಿ ಅಲುಗಾಡಿಸಿ ಅದರ ಮುಂದುವರಿಕೆಯನ್ನು ಅಸಂಭವನೀಯಗೊಳಿಸಿದ ಸಂಗತಿ ಅದೇ. ಇದು ಆ ಹೇಳಿಕೆಯಲ್ಲಿ ಇರೋ ಮಾತುಗಳು. ಇದು ಮೊನ್ನೆ ಹೊರಬಿದ್ದ ತಜ್ಞರ ಹೇಳಿಕೆ. ಆದರೆ ಹಿಂದೆಯೇ ಭಾಳ ಮಂದಿ ಈ ನಿರ್ಣಯವನ್ನು ಕೊಟ್ಟಾಗಿದೆ. 1957-63 ವರ್ಷಗಳಲ್ಲಿ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದ ಹ್ಯಾರಲ್ಡ್ ಮ್ಯಾಕ್ಮಿಲ್ಲನ್ ಅವರೇ ಹೇಳಿದರು, ಮೊದಲ ಬಾರಿಗೆ ಏಷ್ಯಾ ಖಂಡದ್ದೇ ಆದ ಪ್ರಬಲ ಶಕ್ತಿಯೊಂದು ಬ್ರಿಟಿಷ್ ಅಧೀನ ಭಾರತದ ಮೇಲೆ ದಾಳಿ ಮಾಡಲು ಸಜ್ಜಾಗಿತ್ತು. ಹಾಗೆ ಆದಲ್ಲಿ ಅದರ ಶಕ್ತಿಗೆ ಬ್ರಿಟಿಷರು ಇಟ್ಟುಕೊಂಡಿದ್ದ ಸೇನಾ ವ್ಯವಸ್ಥೆ ಎಷ್ಟು ಮಾತ್ರವೂ ಸರಿಸಾಟಿ ಆಗ್ತಾ ಇರಲಿಲ್ಲ. ಇದು ಹೆರಾಲ್ಡ್ ಮ್ಯಾಕ್ಮಿಲ್ಲನ್ ಹೇಳಿರೋ ಮಾತು. ಮೈಕೆಲ್ ಎಡ್ವರ್ಡ್ಸ್ ಒಂದು ಪ್ರಸಿದ್ಧವಾದ ಗ್ರಂಥ ದಿ ಲಾಸ್ಟ್ ಇಯರ್ಸ್ ಆಫ್ ಬ್ರಿಟಿಷ್ ರೂಲ್ 1967ರಲ್ಲಿ ಬರೆದದ್ದು. ಆ ಗ್ರಂಥದಲ್ಲಿ ಹೇಳಿದ್ದ, ಭಾರತದ ಸೇನಾ ಘಟಕಗಳ ಬಂಡಾಯ 1946 ಜನವರಿಯಲ್ಲಿ ಹೊಮ್ಮಿದಾಗ ತಮ್ಮ ಆಳ್ವಿಕೆಗೆ ಬೆನ್ನೆಲುಬಾಗಿದ್ದ ಸೇನೆ ಇನ್ನು ಮುಂದೆ ತಮಗೆ ನಿಷ್ಠವಾಗಿ ಉಳಿಯಲಾರದು ಅಂತ ಬ್ರಿಟಿಷ್ ಪ್ರಭುತ್ವಕ್ಕೆ ಮನವರಿಕೆ ಆಯಿತು. ಸ್ವಾತಂತ್ರ್ಯ ಕುರಿತ ಸಮಾವೇಶಗಳೆಲ್ಲ ಸುಭಾಷರ ಮನುಷ್ಯಾತೀತ ಗಾತ್ರದ ಮೂರ್ತಿಯಿಂದ ಆಚ್ಛಾದಿತವಾದವು. ಇದು ಮೈಕೆಲ್ ಎಡ್ವರ್ಡ್ಸ್ ಹೇಳಿರೋದು. ಸ್ವಾತಂತ್ರ್ಯ ಘೋಷಣೆ ಕಾಲದಲ್ಲಿ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದ ಕ್ಲೆಮೆಂಟ್ ಆಟ್ಲಿ ಅವನೇ ಇದೇ ತಥ್ಯವನ್ನು ಇನ್ನೂ ಮೊನಚಾಗಿ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾನೆ. ಈ ಸಾಕ್ಷ್ಯಗಳೆಲ್ಲ ಹಾಗಿರಲಿ, ಬರೀ ತರ್ಕದೃಷ್ಟಿಯಿಂದ ಅಷ್ಟೇ ನೋಡಿದ್ರೆ ಏನನ್ಸುತ್ತೆ,
ಅಹಿಂಸಾ ಮಾರ್ಗದಿಂದ ಸ್ವಾತಂತ್ರ್ಯ ಬಂದುಬಿಟ್ಟಿತು ಅನ್ನೋದಾದರೆ ಬ್ರಿಟಿಷರು 1947ಕ್ಕೆ ಎಷ್ಟೋ ವರ್ಷ ಹಿಂದೆಯೇ ಕಾಲು ತೆಗಿಬೇಕಾಗಿತ್ತಲ್ವ. ಸತ್ಯಾಗ್ರಹ ಮೊದಲಾದ ಸರಕಿನ ಅಂಗಡಿಗಳು ಅದಕ್ಕೂ 30 ವರ್ಷ ಹಿಂದೆನೂ ಇತ್ತಲ್ಲ. ಆಗ್ನೇಯ ಏಷ್ಯಾದಲ್ಲಿ ಪ್ರಹಾರವನ್ನು ಎದುರಿಸಿದ ಮೇಲಷ್ಟೇ ಬ್ರಿಟಿಷರಿಗೆ ಅಹಿಂಸೆಯ ಗುಣವಂತಿಕೆ ಮನದಟ್ಟಾಗಬೇಕಾಯ್ತಾ? ಇದು ಯಾರಾದರೂ ಕಾಮನ್ ಸೆನ್ಸ್ ಇರೋ ಮನುಷ್ಯ ಕೇಳೋ ಪ್ರಶ್ನೆ ತಾನೆ. ಯಾವ ದೃಷ್ಟಿಯಿಂದ ನೋಡಿದರೂ ಬ್ರಿಟಿಷರ ನಿರ್ಗಮನವನ್ನು ಕ್ಷಿಪ್ರಗೊಳಿಸಿದ ನೇತಾಜಿಯವರ ಸಾಧನೆ ಉಳಿದ ಎಲ್ಲರದಕ್ಕಿಂತ ಮಿಗಿಲಾದ್ದು ಅನ್ನೋದು ಸ್ಪಷ್ಟವಾಗತ್ತೆ. ಭಾರತೀಯ ಸೈನಿಕರಲ್ಲಿ ರಾಷ್ಟ್ರೀಯತಾಪರ ಶ್ರದ್ಧೆಯನ್ನು ಸಚೇತನಗೊಳಿಸೋದರ ಅನಿವಾರ್ಯತೆಯನ್ನು ಸ್ಪಷ್ಟವಾಗಿ ಗ್ರಹಿಸಿ ಆ ದಿಕ್ಕಿನಲ್ಲಿ ಇಡೀ ಜಗತ್ತೇ ಈಗಲೂ ಸೋಜಿಗ ಪಡುವ ರೀತಿಯಲ್ಲಿ ದಾಪುಗಾಲನ್ನು ಇಟ್ಟೋರು ನೇತಾಜಿ. ಅಲ್ಲಿಯವರೆಗೆ ಬೇರೆ ಯಾವ ನಾಯಕರು ಸೈನಿಕರ ಕಡೆಗೆ ಕಡೆಗಣ್ಣಿಂದಲೂ ನೋಡಿರಲಿಲ್ಲ. ಪ್ರತಿಯಾಗಿ ಮಹಾತ್ಮರೇ ಸೈನಿಕರನ್ನು ಕೂಳಿಗೋಸ್ಕರ ಮಾರಿಕೊಂಡವರು ಅಂತ ಅವಹೇಳನೆ ಮಾಡಿದ್ದಿದೆ. ಇನ್ನೊಂದು ಅಂಶವನ್ನು ಗ್ರಹಿಸಬೇಕು. ನೇತಾಜಿ ನೇರವಾಗಿ ಯುದ್ಧದ ಅನುಭವ ಏನು ಹೊಂದಿದ್ದವರಲ್ಲ. ಆದರೆ ತಮ್ಮ ಮಿತಿಯ ಅರಿವಿದ್ದರೂ ಇತಿಹಾಸ ಗತಿಯ ದಿಕ್ಕನ್ನು ಸ್ಪಷ್ಟವಾಗಿ ಗ್ರಹಿಸಿ ತಮ್ಮ ಧ್ಯೇಯ ಸಿದ್ಧಿಗೆ ಬೇಕಾದ ಸಾಧನಗಳನ್ನು ತಾವೇ ರೂಪಿಸಿಕೊಂಡರು. ಇದಕ್ಕೆ ಅಲ್ವೇ ನಾಯಕತ್ವ ಅನ್ನೋ ಹೆಸರು ಸಲ್ಲಬೇಕಾದ್ದು. ರಾಷ್ಟ್ರೀಯತೆಯ ಬೇರುಗಳಿಂದಲೇ ವಿಚ್ಛೇದಗೊಂಡು ಖಿಲಾಫತ್ತು ಇನ್ನೇನೋ ಬಿಸಿಲುಗುದುರೆಗಳ ಬೆನ್ನು ಹತ್ತೋದು, ಅದನ್ನು ಕುರುಡಾಗಿ ಬೆಂಬಲಿಸೋದು, ಅದು ನಾಯಕತ್ವ ಅನ್ನೋ ಹೆಸರಿಗೆ ಅದು ಅರ್ಹವಾಗೋದಿಲ್ಲ. ಈ ವಾಸ್ತವತೆಗಳ ಆಧಾರದ ಮೇಲೆ ನಮ್ಮ ಇತಿಹಾಸದ ಜ್ಞಾನವನ್ನು, ರಾಷ್ಟ್ರ ದರ್ಶನವನ್ನು ಪರಿಷ್ಕರಿಸಿಕೊಳ್ಳೋದಕ್ಕೆ ಇರುವ ಮಾರ್ಗ ಅಂದರೆ ನೇತಾಜಿಯಂತಹ ಅನುಪಮ ಸಾಧಕರ ಸ್ಮರಣೆ. ಆ ತೇಜೋಮಯವಾದ ಇತಿಹಾಸವನ್ನು ನಮ್ಮ ಎದುರಿಗೆ ತಂದು ನಿಲ್ಲಿಸಿರುವ ಆದರಣೀಯ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಒಂದು ಸಣ್ಣ ಪ್ರಕಟಣೆ. ನಮ್ಮಲ್ಲಿ ಕಳೆದ ವರ್ಷದಿಂದ ಸ್ವಾಮಿ ವಿವೇಕಾನಂದರ ಸಾರ್ಧ ಜನ್ಮಶತಾಬ್ದಿ ನಿಮಿತ್ತ ಕಾರ್ಯಕ್ರಮ ಸರಣಿಗಳು ನಡೆದಿವೆ. ಅದರ ಸಮಾರೋಪ ಕಾರ್ಯಕ್ರಮ ಫೆಬ್ರವರಿಯಲ್ಲಿ ನಡೆದಾಗ ಪರಮಪೂಜ್ಯ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರು ಇಲ್ಲಿ ಲೋಕಾರ್ಪಣೆ ಮಾಡಿದ ಸ್ವಾಮಿ ವಿವೇಕಾನಂದರನ್ನು ಕುರಿತ ಸಣ್ಣ ಪುಸ್ತಿಕೆ ಎಲ್ರಿಗೂ ವಿತರಣೆ ಮಾಡಿದವು. ಕೆಲವು ಪ್ರತಿಗಳು ಈಗಲೂ ಇದೆ. ಯಾರಿಗೆ ಇದು ಹಿಂದೆ ಸಿಕ್ಕಿಲ್ಲ ಅವರು ಆ ಪುಸ್ತಕವನ್ನು ದಯವಿಟ್ಟು ಪಡ್ಕೊಳ್ಬೇಕು. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರತ್ವ ಪ್ರಣಮಾಮ್ಯುಹುರ್ಮುಹುಃ. ಆದರಣೀಯರು ಪೂಜ್ಯರು ಆಗಿರುವಂಥ ಶ್ರೀಯುತ ರಾಮಸ್ವಾಮಿಗಳಿಗೆ ಅತ್ಯಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಆಗಮಿಸಿರುವ ಎಲ್ಲ ದೇಶಭಕ್ತ ಬಂಧುಗಳಿಗೂ ನನ್ನ ತರುಣ ಮಿತ್ರರಿಗೂ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬಹಳ ಬಾರಿ ರಾಮಸ್ವಾಮಿಗಳು ಮಾತನಾಡಿದ ಮೇಲೆ ಮತ್ತೇನು ಉಳ್ಕೊಳ್ಳಲ್ಲ. ಅನೇಕ ಪುಸ್ತಕಗಳನ್ನು ನಾನು ನೋಡಿದ್ದೀನಿ. ನಾನು ಯಾವುದೇ ಪುಸ್ತಕ ಬರೆದ್ರೂ ಅದಕ್ಕೆ ಪ್ರಸ್ತಾವನೆ ರಾಮಸ್ವಾಮಿಗಳು ಬರಿಬೇಕು ಅಂತ ಬಹಳ ಇಷ್ಟಪಡೋದು ಅದಕ್ಕೆ. ಯಾಕೆಂದರೆ ಪ್ರಸ್ತಾವನೆ ಓದಿದ ಮೇಲೆ ಇನ್ನು ಪುಸ್ತಕ ಓದಬೇಕಾದ ಅಗತ್ಯವೇ ಬರಲ್ಲ, ಅಷ್ಟು ಸುಂದರವಾಗಿರುತ್ತೆ ಅದು. ಹಾಗೆ ಇವತ್ತವರು ಹೇಳಿರುವ ಒಂದೊಂದು ಪದಗಳು ಕೂಡ ನಾನು ಅವ್ರು ಮಾತನಾಡಿದ ಮೇಲೆ ಬಹಳ ಜನರಿಗೆ ಹೇಳ್ತಿರ್ತೀನಿ, ಅವರು ಒಂದು ವಾಕ್ಯದಲ್ಲಿ 5 ಪದ ಇರಬೇಕು ಅಂದರೆ 5 ಇರಬೇಕು, 6ನೇ ಪದ ಇರೋದೇ ಇಲ್ಲ. ಆ 5 ಪದಗಳು ಹೇಗಿರುತ್ತೆ ಅಂತಂದರೆ ಅದನ್ನು ಮತ್ತೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜೋಡಣೆ ಆಗಿರುತ್ತೆ ಮತ್ತು ಅಷ್ಟು ಅದು ಅಸರ್ಟಿವ್ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯ ದ್ವಂದ್ವ ಇಲ್ಲದೆ ಇರುವಂಥ ಸಾಲುಗಳು. ತುಂಬ ಗಂಭೀರವಾದ ಕೆಲವು ಚಿಂತನೆಗಳನ್ನು ಬಹುಶಃ ನಾವಂತೂ ಜೀವನದುದ್ದಕ್ಕೂ ಚಿಂತಿಸಬಹುದಾದಂಥ ವಿಚಾರಗಳನ್ನು ಕೊಟ್ಟು ಹೋಗಿದ್ದಾರೆ. ನಾಯಕತ್ವ ಅಂದರೆ ಏನು ಅನ್ನೋದಕ್ಕೆ ಒಂದು ಹೊಸ ಆಯಾಮ ಕೊಟ್ಟು ಹೋಗಿದ್ದಾರೆ ಅವರು. ಅವ್ರಿಗೆ ವಿಶೇಷವಾದ ಧನ್ಯವಾದಗಳನ್ನು ಈ ಹೊತ್ತಿನಲ್ಲಂತೂ ನಾನು ಸಮರ್ಪಿಸಲೇಬೇಕು. ಯಾಕೆಂದರೆ ನಮಗೆಲ್ಲ ದೃಷ್ಟಿಕೋನ ಸಿಗೋದು ಅಲ್ಲಿಂದ. ನಾನು ಯಾಕೆ ಅವರಿಗೊಂದು ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಅಂದರೆ, ಸುಭಾಷ್ ಬೋಸರನ್ನು ಮೊದಲ ಬಾರಿಗೆ ನಾನು ಓದಿದ್ದರೆ ಅದು ರಾಮಸ್ವಾಮಿಗಳ ಕೃತಿಯ ಮೂಲಕವೇ ಪರಿಚಯ ಮಾಡಿಕೊಂಡಿದ್ದು. ಇವತ್ತೇನಾದರೂ
ಪರಿಚಯ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತಿದೆ ಸುಭಾಷ್ ಚಂದ್ರ ಬೋಸರನ್ನ ಅಂತಂದರೆ ಅದು ಅವರ ಕೃತಿಯ ಒಂದು ಭಾಗವೇ ಅಂತ ಖಂಡಿತವಾಗಿಯೂ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಇರಲಿ, ತುಂಬ ಸಂತೋಷ. ಸುಭಾಷ್ ಚಂದ್ರ ಬೋಸರನ್ನ ಕಳೆದ 2 ದಿನಗಳಿಂದ ಅವರ ಜೀವನವನ್ನು ಹೊಕ್ಕು ಅವರೀಗ ವಿದೇಶಕ್ಕೆ ಕೂಡ ಹೋಗುವಂಥ ಹುಲಿ ಹಾರಿ ಹೋಗಿರುವಂಥ ಒಂದು ಪ್ರಸಂಗಕ್ಕೆ ಬಂದು ನಿಂತಿದ್ದೀವಿ. ಹೀಗೆ ಹೋಗೋಕ್ಕಿಂತ ಮುಂಚೆ ಒಂದು 2-3 ವಿಚಾರಗಳನ್ನು ಚರ್ಚೆ ಮಾಡಬೇಕು. ಗಾಂಧೀಜಿ ಬಗ್ಗೆ ತುಂಬ ಜನ ಮಾತನಾಡ್ತಾ ಗಾಂಧೀಜಿ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿಬಿಡಬೇಕು ಅಂತ ಹೇಳಿದ್ದನ್ನು ನಾವು ನೆನಪಿಸ್ಕೋತೀವಿ. ಈಗೇನು ಕಾಂಗ್ರೆಸ್ ಇದೆಯೋ ಈ ಕಾಂಗ್ರೆಸ್ಸನ್ನು ಶುರು ಮಾಡಿದ್ದು ಎ.ಓ. ಹ್ಯೂಮ್ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಸ್ವಾತಂತ್ರ್ಯ ಬಂದ ತಕ್ಷಣ ಗಾಂಧೀಜಿ ಒಂದು ತಥ್ಯ ಮುಂದಿಟ್ಟರು. ಅವ್ರು ಹೇಳಿದರು, ಸ್ವಾತಂತ್ರ್ಯಕ್ಕೋಸ್ಕರ ಇದ್ದಂಥ ಪಾರ್ಟಿ ಇದು, ಸ್ವಾತಂತ್ರ್ಯ ಬಂದ ಮೇಲೆ ಇದನ್ನು ವಿಸರ್ಜಿಸೋಣ, ಹೊಸದೊಂದು ಪಾರ್ಟಿ ಕಟ್ಟಿ ಸ್ವಾತಂತ್ರ್ಯ ನಂತರ ಯಾರೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಗಾಂಧೀಜಿ ತುಂಬ ಗಂಭೀರವಾಗಿ ಹೇಳಿದರು. ಆದರೆ ಗಾಂಧೀಜಿಯ ಮಾತನ್ನು ಕೇಳಬಾರದು ಅಂತ ಗಾಂಧೀಜಿಯ ಅನುಯಾಯಿಗಳು ಅದಾಗಲೇ ನಿರ್ಧಾರ ಮಾಡಿ ಆಗಿತ್ತು. ಯಾವುದೇ ಗಾಂಧೀಜಿಯ ಮಾತುಗಳನ್ನು ಕೇಳೋ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ತುಂಬ ಆಶ್ಚರ್ಯಕರವಾದ ಸಂಗತಿ ಅಂದರೆ ಒಂದು ಹಂತ ದಾಟಿದ ನಂತರ ಪಟೇಲರು ಕೂಡ ಗಾಂಧೀಜಿಯ ಎಲ್ಲ ಮಾತುಗಳನ್ನು ಕೇಳಬೇಕು ಅಂತಿಲ್ಲ ಅಂತ ನಿರ್ಧಾರಕ್ಕೆ ಬಂದುಬಿಟ್ಟಿದ್ರು. ಎಲ್ಲ ಮಾತುಗಳು ಅವ್ರದ್ದು ಇದೇ ರೀತಿ ಇರುತ್ತೆ ಅನ್ನೋಂಥ ಒಂದು ಭಾವನೆ ಅವರಿಗೆಲ್ಲ ಬಂದಿತ್ತು. ಒಂದು ರೀತಿ ನೋಡಿದರೆ ಇಡೀ ದೇಶವೂ ಕೂಡ ಇದನ್ನು ಒಪ್ಕೊಳ್ಳುವಂಥ ಮಟ್ಟಕ್ಕೆ ಬಂದಿತ್ತು. 1930 ನಂತರದ ದಿನಗಳಲ್ಲಿ ಗಾಂಧೀಜಿಯ ಮಾತುಗಳ ಬೆಲೆ ತುಂಬ ಕಡಿಮೆ ಆಗ್ತಿತ್ತು ಅನ್ನೋದನ್ನು ನಾವೆಲ್ಲರೂ ನೋಡಿಯೇ ಇದ್ದೀವಿ. ಭಗತ್ ಸಿಂಗ್ನ ನೇಣಿಗೇರಿದ ನಂತರವಂತೂ ತರುಣರ ಮಾತು ಬೇರೆಯೇ ಆಗಿತ್ತು. ಗಾಂಧೀಜಿ ಹೋದ ಕಡೆ ಕಪ್ಪು ಬಾವುಟ ತೋರಿಸೋಷ್ಟರ ಮಟ್ಟಿಗೆ ಭಾರತ ಗಾಂಧೀಜಿಯನ್ನು ಬೇರೆ ದಿಕ್ಕಿನಲ್ಲಿ ನೋಡ್ತಾ ಇತ್ತು. ಅದು ಕೂಡ ಗೊತ್ತಿರಬೇಕಾದಂಥ ಸಂಗತಿ. ಆದರೆ ಆಶ್ಚರ್ಯದ ಸಂಗತಿ ಅಂತಂದರೆ ಸುಭಾಷ್ರೇ 1924-25 ಆಸ್ಪಾಸ್ನಲ್ಲಿ ಕಾಂಗ್ರೆಸ್ ವಿಸರ್ಜನೆ ಆಗಬಾರ್ದು ಅಂತ ಖಡಾಖಂಡಿತವಾಗಿ ಮಂಡಿಸಿದರು. ಸುಭಾಷರು ಹೇಳಿದರು, ಯಾವ ಪಾರ್ಟಿ ಸ್ವಾತಂತ್ರ್ಯದವರೆಗೂ ಹೋರಾಟವನ್ನು ತಗೊಂಡು ಹೋಗುತ್ತೋ ಅದೇ ಪಾರ್ಟಿ ಅಲ್ಲಿಂದ ಮುಂದೆಯೂ ಕೂಡ ರಾಷ್ಟ್ರವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಅಂತ ಹೇಳಿದರು. ಇದೇ ಸುಭಾಷರು ಯಾವಾಗ ಈ ಗಾಂಧೀಜಿ ಮತ್ತು ನೆಹರು, ಅಲ್ಲಿರುವಂಥ ಆಜಾದ್ರ ಥರದವರು ಇವರೆಲ್ಲರ ಸ್ವಾರ್ಥವನ್ನು ಹತ್ತಿರದಿಂದ ಗಮನಿಸಿದ್ರು. ಆಗ ಶರತ್ಚಂದ್ರ ಬೋಸರಿಗೆ ಅಣ್ಣನ ಜೊತೆ ಮಾತನಾಡ್ತಾ ಹೇಳ್ತಾರೆ, ಇಂಥವರು ಸ್ವಾತಂತ್ರ್ಯ ಬಂದ ಮೇಲಿದ್ದರೆ ಪರಿಸ್ಥಿತಿ ಏನಾಗ್ಬೋದು ಅಂತ ನನಗೆ ಈಗಲೇ ಭಯ ಆಗ್ತಿದೆ ಅಂತ. ಇದನ್ನು ಸುಭಾಷರು ಹೇಳಿದ್ದಿದೆ. ಅಂದರೆ ಸ್ವಾತಂತ್ರ್ಯ ಬಂದ ನಂತರ ಇವರು ಉಳ್ಕೊಂಡ್ರೆ ಏನೇನಾಗಬಹುದು ಅಂತ ಅವರ ಭಯ ಸಾಬೀತಾಯಿತು. ಸುಭಾಷರು ಯಾವುದ್ಯಾವುದು ಭಯ ಪಟ್ಟಿದ್ರು ಅದೆಲ್ಲ ಆನಂತರದ ದಿನಗಳಲ್ಲಿ ಸಾಬೀತಾಗ್ತಾ ಬಂತು. ಇವತ್ತು ಆ ಭಯ ಸಾಕ್ಷಾತ್ತಾಗಿದೆ. ಏನಾಗಬಹುದು ಅನ್ನೋದ್ರದ್ದು ಏನು ಪರಿಕಲ್ಪನೆ ಕಟ್ಕೊಂಡಿದ್ರು ಆ ಥರದ್ದಾಯಿತು. ಯಾರು ಕಾಂಗ್ರೆಸ್ಸು ಅಂತ ಕೇಳಿದರೆ ಕಾಂಗ್ರೆಸ್ನವ್ರು ಈಗಲೂ ಧೈರ್ಯವಾಗಿ ಹೇಳ್ಕೊಳ್ತಾರೆ, ನಾವೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರು ಅಂತ. ಇವರೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರು ಅಂತ ತಮಗೆ ತಾವೇ ಸರ್ಟಿಫಿಕೇಟ್ ಕೊಟ್ಕೊಳ್ತಾರೆ. ಗಾಂಧೀಜಿ ಹೇಳಿದ ಮಾತು ಆ ಲೆಕ್ಕಕ್ಕೆ ನೋಡಿದ್ರೆ ಅವತ್ತಿಗೆ ಅಕ್ಷರಶಃ ಸತ್ಯ. ಸುಭಾಷ್ ಬೋಸರ ಆ ಭಾವನೆಗಳು ಕೂಡ ಅಷ್ಟೇ ಸತ್ಯ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಎರಡನೇದು, ಸುಭಾಷರ ಚಿಂತನೆಗಳ ಸೂಕ್ಷ್ಮತೆ ಇತ್ತಲ್ಲ, ಭಾಳ ಬಾರಿ ಅಚ್ಚರಿಗೊಳಗಾಗ್ತೀನಿ. ನಾನು ಸುಭಾಷರ ವಾಕ್ಯಗಳು ಅಂತ ನಾನು ಹೈಸ್ಕೂಲ್ನಲ್ಲಿದ್ದಾಗ ಒಂದು ವಾಕ್ಯ ಇತ್ತು, ಐಡಿಯಾಸ್, ಐಡಿಯಲ್ಸ್ ಆ್ಯಂಡ್ ಡ್ರೀಮ್ಸ್ ನೆವರ್ ಪೆರಿಶ್ ಅಂತ. ಅಷ್ಟೇ ಗೊತ್ತಿದ್ದಿದ್ದು. ಅದು ಎಲ್ಲಿ ಬಂದಿತ್ತು ಹೇಗಿತ್ತು ಅಂತ ಗೊತ್ತಾಗಲಿಲ್ಲ. ಆನಂತರ ಓದಬೇಕಾದ್ರೆ ಸುಭಾಷರು ಕೊನೆಯ ಜೈಲುವಾಸ, 11ನೇ ಬಾರಿಯ ಜೈಲುವಾಸ ಏನಿತ್ತು, ಆ ಜೈಲುವಾಸದಲ್ಲಿದ್ದಾಗ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಅವ್ರು ಹೇಳ್ತಾರೆ, ದೇಹ ಹೋಗ್ಬೋದು, ಆದರೆ ನಾನು ಕಂಡ ಕನಸುಗಳು, ನಾನು ಇಟ್ಕೊಂಡಂಥ ಆದರ್ಶಗಳು ಯಾವತ್ತಿಗೂ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತರುಣ ಮಿತ್ರರಿಗೆ ಒಂದು ಪತ್ರ ಬರೀತಾರಲ್ಲ, ಆ ಪತ್ರದಲ್ಲಿ ಈ ಸಾಲನ್ನು ಬರಿತಾ ಹೇಳ್ತಾರೆ, ಯಾವ ಕಾರಣಕ್ಕೂ ನಾವು ಕಂಡ ಕನಸುಗಳು ನಾಶವಾಗೋದಿಲ್ಲ, ಹೀಗಾಗಿ ಇವತ್ತು ನನ್ನ ದೇಹ ತ್ಯಾಗವಾಗಿ ಹೋದರೂ ಚಿಂತೆ ಇಲ್ಲ, ಈ ಕನಸುಗಳು ಮಾತ್ರ ಶಾಶ್ವತವಾಗ್ತವೆ. ನಾನು ಸುಭಾಷರ ಅನೇಕ ಮಾತುಗಳನ್ನು ಗಮನಿಸಿದ್ದೀನಿ. ಆ ಮಾತುಗಳ ಮೂಲ ಸತ್ವವನ್ನು ಹುಡ್ಕೊಂಡು ಹೋದರೆ ಎಲ್ಲೋ ಒಂದು ಕಡೆ ವಿವೇಕಾನಂದರ ಚಿಂತನೆಗಳು ಢಾಳಾಗಿ ಅವರ ಮಾತುಗಳಲ್ಲಿ ಕಂಡು ಬರ್ತವೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ನಾನು ಬೇಕಿದ್ರೆ ನನ್ನ ದೇಹವನ್ನು ಹರಿದ ಬಟ್ಟೆ ಕಿತ್ತು ಬಿಸಾಕೋ ಥರ ಬಿಸಾಕ್ತೀನಿ, ಆದರೆ ಎಲ್ಲಿವರೆಗೂ ಭಗವಂತನೊಂದಿಗೆ ನಾನು ಒಂದಾಗಿದ್ದೀನಿ ಅಂತ ಪ್ರತಿಯೊಬ್ಬನು ಭಾವಿಸೋದಿಲ್ವೋ ಅಲ್ಲಿವರೆಗೂ ನಿರಂತರವಾಗಿ ಕೆಲಸ ಮಾಡ್ತಿರ್ತೀನಿ ಅಂತ ಸ್ವಾಮೀಜಿ ಹೇಳ್ತಾರೆ. ಈ ಮಾತುಗಳ ಪ್ರಭಾವ ಅವರಲ್ಲಿ ಕಂಡು ಬರುತ್ತೆ. ಕಾಕತಾಳೀಯವೋ ಏನೋ, ಇವತ್ತು ವಿವೇಕಾನಂದರ ಪುಣ್ಯ ಸ್ಮೃತಿಯ ದಿನವೂ ಹೌದು. ಜುಲೈ 4 ಅವರು ತೀರ್ಕೊಂಡಂಥ ದಿನ. ಇವತ್ತು ಅವರ ಅತ್ಯಂತ ಶ್ರೇಷ್ಠ ಶಿಷ್ಯನೊಬ್ಬನ ಬಗ್ಗೆ ಮಾತನಾಡೋದು ಭಾಳ ಹೆಮ್ಮೆಯ ಸಂಗತಿಯೂ ಹೌದು. ಯಾಕೆಂದರೆ ಸುಭಾಷರು ಯಾವಾಗಲೂ ಹೇಳೋರು, ವಿವೇಕಾನಂದರು ಏನಾದರೂ ಇವತ್ತು ಬದುಕಿದ್ದಿದ್ದರೆ ನಾನು ಬೇರೇನೂ ಮಾಡ್ತಿರಲಿಲ್ಲ, ಅವರ ಪದತಲದಲ್ಲಿ ಕುಳಿತುಕೊಂಡು ಸೇವೆ ಮಾಡ್ಕೊಂಡು ಇದ್ಬಿಡ್ತಿದ್ದೆ ಅಂತ. ಅಷ್ಟರ ಮಟ್ಟಿಗೆ ವಿವೇಕಾನಂದರ ಪ್ರಭಾವ ಅವರಿಗಿತ್ತು. ಚಿಂತನೆಗಳು ಎಷ್ಟು ಚೆಂದ ಇತ್ತು ಅಂತಂದರೆ ಅನೇಕ ಬಾರಿ ಆಶ್ಚರ್ಯ ಅನಿಸುತ್ತೆ ನೋಡಿ. ಅವರು ಎಷ್ಟು ಆಳಕ್ಕೆ ಹೋಗ್ತಿದ್ರು. ಸುಮ್ಮನೆ ಒಬ್ಬ ಹೋರಾಟಗಾರ ಅಂತಂದರೆ ಅವನು ಪಿಸ್ತೂಲ್ ಹಿಡಿದು ಹೋರಾಟ ಮಾಡಿದವನು, ಸೈನ್ಯ ಕಟ್ಟಿಬಿಟ್ಟವನು, ಇದೆಲ್ಲ ಸಾಮಾನ್ಯವಾದ ಚಿಂತನೆ. ಆದರೆ ಇವೆಲ್ಲವನ್ನೂ ಮೀರಿದ ಸೂಕ್ಷ್ಮ ಚಿಂತನೆಗಳು ಸುಭಾಷರಿಗಿದ್ವು. ಅವರು ಕನ್ವಿನ್ಸ್ ಮಾಡ್ತಿದ್ದ ರೀತಿ ತುಂಬ ಚೆನ್ನಾಗಿತ್ತು. ಯಾವುದಾದ್ರೂ ಒಂದು ಥೀಸಿಸ್ ತಗೊಂಡ್ರೆ ಅದಕ್ಕೊಂದು ಆ್ಯಂಟಿ ಥೀಸಿಸ್ ಇರುತ್ತೆ. ಈ ಆ್ಯಂಟಿ ಥೀಸಿಸು ಮತ್ತು ಥೀಸಿಸ್ಗಳ ನಡುವೆ ಕಿತ್ತಾಟ ಆಗಿಯೇ ಸಿಂಥಸಿಸ್ ಆಗೋದು ಅಂತ.
ಈ ಸಿಂಥಸಿಸ್ ಆಗುತ್ತಲ್ಲ, ಈ ಸಿಂಥಸಿಸ್ಸೇ ಮುಂದಿನ ಎವಲ್ಯೂಷನ್ಗೆ ಬೇಸ್ ಆಗುತ್ತೆ. ಈ ಬೇಸ್ ಆದ ನಂತರ ಈ ಸಿಂಥಸಿಸ್ಸು ಆ ಎವಲ್ಯೂಷನ್ಗೆ ಥೀಸಿಸ್ ಆಗುತ್ತೆ, ಅದಕ್ಕೊಂದು ಆ್ಯಂಟಿ ಥೀಸಿಸ್ ಉಟ್ಕೊಳ್ಳುತ್ತೆ. ಅವೆರಡೂ ಮತ್ತೆ ಕಿತ್ತಾಡ್ತಾ ಮತ್ತೆ ಸಿಂಥಸಿಸ್ ಆಗಿ ಹೊಸದೊಂದು ಎವಲ್ಯೂಷನ್ಗೆ ದಾರಿ ಮಾಡಿಕೊಡುತ್ತೆ. ಹೀಗಾಗಿ ಎವಲ್ಯೂಷನ್ ಅನ್ನೋದು ನಿರಂತರ ಚಕ್ರ ಅನ್ನೋದನ್ನು ಎಷ್ಟು ಸುಂದರವಾಗಿ ಪ್ರೆಸೆಂಟ್ ಮಾಡ್ತಿದ್ರು ಅವರು ಅಂತಂದರೆ, ಕೇಳಿದವರು ಮುಂದಿನ ಥೀಸಿಸ್ ಏನು ಆಗಿದ್ರೆ ಅಂತ ಕಾಯ್ಕೊಂಡು ಕೂತಿರಬೇಕು. ಆ ಥರದ ಚಿಂತನೆಯನ್ನು ಮಂಡಿಸುವಂಥ ಸಾಮರ್ಥ್ಯ ಸುಭಾಷರಿಗಿತ್ತು. ನಾನು ಯಾಕಿದನ್ನು ಇಲ್ಲಿ ಸ್ಪಷ್ಟಪಡಿಸುವಂಥ ಪ್ರಯತ್ನ ಮಾಡ್ತಿದ್ದೀನಿ ಅಂತಂದರೆ, ಸುಭಾಷರು ಎಷ್ಟರ ಮಟ್ಟಿಗೆ ಅಂತರ್ಮುಖಿಯಾಗಿರ್ತಿದ್ರು ಅಂದರೆ, ಅವರ ಅಂತರ್ಮುಖಿ ವ್ಯಕ್ತಿತ್ವದಲ್ಲಿ ಈ ಥರದ ಅನೇಕ ಚಿಂತನೆಗಳು ಹೊರಹೊಮ್ಮಿವೆ. ಅವರು ಅದೆಷ್ಟು ಪತ್ರಗಳನ್ನು ಬರೆದಿದ್ದಾರೆ ಅಂತಂದರೆ, ಸಿಕ್ಕಿರೋ ಪತ್ರಗಳೇ ಕೆಲವು ಅದೇ 1000 ಗಟ್ಟಲೆ ಇವೆ. ಇನ್ನೆಷ್ಟು ಪತ್ರ ಬರೆದಿರ್ಬೋದು ಅಂತ ಲೆಕ್ಕ ಹಾಕಬೇಕು. ಈ ಪತ್ರಗಳಲ್ಲಿ ಎಲ್ಲಿವರೆಗೂ ಅಂದರೆ ಎಲ್ಲವೂ ಸ್ವಾತಂತ್ರ್ಯದ ಕುರಿತು ಅಂತಾನೆ ಅಲ್ಲ, ಕೆಲವೊಂದು ವಿಶೇಷವಾದ ಪತ್ರಗಳಲ್ಲಿ ಅವರು ರಾಸಾಯನಿಕ ವಿಜ್ಞಾನದ ಬಗ್ಗೆ ಏನೋ ಬರೀತಾರೆ, ಅವ್ರು ಮತ್ತೇನೋ ಒಂದು ವಿಚಾರ ತೆಗೆದುಕೊಂಡು ಬರೀತಾರೆ. ಆದರೆ ಎಲ್ಲವೂ ಅತ್ಯಂತ ಘನವಾದ ವಿಚಾರವುಳ್ಳಂಥ ಪತ್ರಗಳು ಅನ್ನೋದು ಬಹಳ ವಿಶೇಷವಾದ್ದು. ಅವರ ಮಾತುಗಳು ಕೂಡ ಅಷ್ಟೇ ತುಂಬ ತೂಕಭರಿತವಾದ್ದು. ಆ ಮಾತುಗಳಲ್ಲಿ ವಿಶೇಷವಾದ ವಿಚಾರಗಳನ್ನು ಕಟ್ಟಿಕೊಡುವಂಥ ಸಾಮರ್ಥ್ಯ ಅವರಿಗಿತ್ತು. ಇದು ತುಂಬ ವಿಶೇಷವಾದ ಸಂಗತಿ ಅವ್ರ ಬಗ್ಗೆ. ಎರಡನೇದು, ಅವರು ಎಷ್ಟು ಖಡಕ್ ಆಗಿದ್ರು, ಅವ್ರ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಬಹಳ ಜನ ಹೇಳ್ತಾರಲ್ಲ ತುಂಬ ಅರೋಗೆಂಟ್ ಆಗಿದ್ರು ಅಂತ. ಅರೋಗೆಂಟ್ ಅನ್ನೋಕ್ಕಿಂತ ಪರಮ ಸ್ವಾಭಿಮಾನಿ ಆಗಿದ್ದರು. ಈ ಸ್ವಾಭಿಮಾನ ಮತ್ತು ಅಹಂಕಾರಕ್ಕೆ ತುಂಬ ವ್ಯತ್ಯಾಸ ಕಾಣೋದಿಲ್ಲ. ಒಬ್ಬ ಸ್ವಾಭಿಮಾನಿ ಮತ್ತು ಒಬ್ಬ ಅಹಂಕಾರಿ ಇಬ್ಬರು ಒಂದೇ ಥರ ಕಾಣ್ತಾರೆ. ಆದರೆ ಸ್ವಾಭಿಮಾನಿ ಮತ್ತು ಅಹಂಕಾರಿಯ ಆಂತರ್ಯದಲ್ಲಿ ಒಂದು ಡಿಫ್ರೆನ್ಸ್ ಇರುತ್ತೆ. ಅಹಂಕಾರಿ ಆಂತರ್ಯದಲ್ಲಿ ಬೆಳೆಯೋದೇ ಇಲ್ಲ, ಮೇಲ್ನೋಟಕ್ಕೆ ಮಾತ್ರ ಬೆಳೆದಂತೆ ಕಾಣ್ತಿರ್ತಾನೆ. ಆದರೆ ಸ್ವಾಭಿಮಾನಿ ಮೇಲ್ನೋಟಕ್ಕೆ ಅಹಂಕಾರಿ ಅಂತ ಕಂಡ್ರು ಆಂತರ್ಯದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟಿರ್ತಾನೆ. ಈ 11ನೇ ಬಾರಿಗೆ ಅವರು ಹ್ಯಾಲ್ವೆಲ್ನ ಪ್ರತಿಮೆಯನ್ನು ತಾನು ಉರುಳಿಸಬೇಕು ಅಂತ ಒಂದು ಮೋರ್ಚಾ ಕರ್ಕೊಂಡು ಹೋದಾಗ ಜೈಲಿಗೆ ಹಾಕಿದ್ರಲ್ಲ, ಜೈಲಿಗೆ ಹಾಕಿದಾಗ ಎಲ್ಲ ಹೋಗಿ ಗಾಂಧೀಜಿನ ಕೇಳಿಕೊಂಡ್ರು, ನೀವು ಸುಭಾಷರನ್ನು ಬಿಡಿಸ್ಲಿಕ್ಕೆ ಏನಾದರೂ ಮಾಡಿ ಅಂತ. ಅರೋಗೆನ್ಸಿ ಹೆಂಗಿತ್ತು ಅಂತ ಯೋಚನೆ ಮಾಡಿ. ಅರೋಗೆಂಟ್ ಯಾರು, ಸುಭಾಷರೋ ಗಾಂಧೀಜಿನೋ ಅನ್ನೋದೊಂದು ಪ್ರಶ್ನೆ. ಗಾಂಧೀಜಿ ನನ್ನ ಮಗ ಸುಭಾಷ್ ನನ್ನ ಮಗ ಇದ್ದಂತೆ ಅಂತ ಬಹಳ ಬಾರಿ ಹೇಳೋರು. ಆದರೆ ಈ ಬಾರಿ ಮಾತ್ರ ಗಾಂಧೀಜಿ ಹೇಳ್ತಾರೆ, ಸುಭಾಷ್ ನನ್ನ ಕ್ಷಮೆ ಕೇಳಿದರೆ ನಾನು ಬಿಡಿಸ್ತೀನಿ ಅವನನ್ನು ಅಂತ. ಸುಭಾಷರು ಒಂದು ಕವನದ ಉಲ್ಲೇಖ ಮಾಡ್ತಾರೆ, ವಿಲಿಯಂ ಟೆಲ್ನ ಕವನದ ಉಲ್ಲೇಖ ಮಾಡ್ತಾರೆ. ಆ ಕವನದಲ್ಲಿ ಏನಿದೆ ಅಂತಂದರೆ, ನಾನು ಆ ಕವನದ ಚೆನ್ನಾಗಿದೆ, ನನ್ನ ದೇಹ ಆಸ್ಟ್ರಿಯನ್ರ ಕೈಲಿರ್ಬೋದು, ಆದರೆ ನನ್ನ ಪ್ರಜ್ಞೆ ಮಾತ್ರ ನನ್ನ ಸ್ವಂತದ್ದೇ, ನಾನು ತಲೆಬಾಗೋದಿದ್ದರೆ ಭಗವಂತನಿಗೆ ಮಾತ್ರ ತಲೆಬಾಗೋದು ಅಂತ ವಿಲಿಯಂ ಟೆಲ್ ಹೇಳುವಂಥ ಕವನವನ್ನು ಅವರು ಉಲ್ಲೇಖ ಮಾಡ್ತಾರೆ. ಪ್ರಜ್ಞೆ ನನ್ನ ಕೈನಲ್ಲೇ ಇದೆ, ನಾನು ಯಾಕೆ ತಲೆಬಾಗಬೇಕು, ನನಗೆ ಜೈಲು ವಾಸ ಅನುಭವ ಆಗಿದೆ ಅಂತ ಅವ್ರು ತುಂಬ ಖುಷಿಯಿಂದ. ನಾನು ಎರಡನೇದು ಇನ್ನೊಂದು ಗಮನಿಸೋದು ಅಂತಂದರೆ, ನಾಯಕತ್ವದ ಲಕ್ಷಣ ಅಂತಂದಾಗ ನನಗೊಂದನ್ಸೋದು 2 ಥರದ ನಾಯಕತ್ವ ಕಂಡು ಬರುತ್ತೆ. ಒಬ್ಬರು ತುಂಬ ವೇಗವಾಗಿ ಮುನ್ನುಗ್ತಾರೆ, ಎಲ್ಲೋ ಹೋಗ್ತೀವಿ ಅಂತ, ಅಲ್ಲಿ ರಸ್ತೆ ಕ್ಲೋಸ್ ಆಗಿದೆ ಅಂತ ಒಂದು ಹಂತದಲ್ಲಿ ಗೊತ್ತಾದಾಗ ಮುಂದೆ ಏನು ಮಾಡಬೇಕು ಅಂತ ತಿಳಿದೆ ಅಲ್ಲೇ ಗಿರ್ಕಿ ಹೊಡಿತಾ ಇದ್ದುಬಿಡ್ತಾರೆ. ಇನ್ನೂ ಕೆಲವರು ಇರ್ತಾರೆ, ಅವರು ವೇಗವಾಗಿ ಮುನ್ನುಗ್ತಾರೆ, ರಸ್ತೆ ಇಲ್ಲಿ ಬಂದಾಗಿದೆ ಅಂತ ಗೊತ್ತಾದ ಗಿರಿಕಿ ಹೊಡೆಯೋದಿಲ್ಲ, ಇನ್ನು ಸಮಯ ಇಲ್ಲ, ಪಕ್ಕದಲ್ಲಿ ಇನ್ನೊಂದು ರಸ್ತೆ ಹುಡುಕೋಣ ಅಂತ ಹುಡುಕ್ಲಿಕ್ಕೆ ಹೋಗ್ತಾರೆ. ಅಂಥ ನಾಯಕರಿದ್ದಾರಲ್ಲ ತುಂಬ ಕೆಲವರು. ನಾನು ಕೆಲವು ನಾಯಕರ ಬದುಕನ್ನು ಓದಿದಾಗ ಅನಿಸುತ್ತೆ, ಅಂಥ ನಾಯಕರಲ್ಲಿ ಸಾವರ್ಕರ್ ಒಬ್ಬರು. ಯಾವಾಗ ರಸ್ತೆ ಮುಚ್ಚಿದೆ ಅಂತ ಅನಿಸುತ್ತೋ ಅವ್ರು ಕೈ ಕಟ್ಕೊಂಡು ಕೂತ್ಕೊಳ್ಳಲಿಲ್ಲ, ಹೊಸದೊಂದು ದಾರಿ ಹುಡುಕೊಳ್ತಾ ಹೋದರು. ಇದ್ದ ಜಾಗದಲ್ಲೇ ರಿಫಾರ್ಮೇಷನ್ ತರುವಂಥ ಪ್ರಯತ್ನವನ್ನು ಮಾಡ್ತಾ ಹೊಸ ದಿಕ್ಕನ್ನು ಹುಡುಕ್ತಾ, ತಾನು ಕಟ್ಟಿದ ಕನಸುಗಳನ್ನು ಬೇರೆಯವರಿಗೆ ವರ್ಗಾಯಿಸ್ತಾ ಅವ್ರ ದಾರಿ ಹುಡುಕುವಂಥ ಪ್ರೇರೇಪಣೆ ಕೊಡ್ತಾ ಹೋದರು ಒಬ್ಬರು. ಇನ್ನು ಎರಡನೇ ಆ ಥರದ್ದೇನಾದರೂ ನಾಯಕರಿದ್ದರೆ ಅದು ಸುಭಾಷ್ ಚಂದ್ರ ಬೋಸರು. ಎಷ್ಟು ಬಾರಿ ಅವರಿಗೆ ಅಡ್ಡ ಬಂತು ಅಂತ ನೀವು ಯೋಚನೆ ಮಾಡಿ. ನಾವು ಇಡೀ ಅವ್ರ ಬದುಕನ್ನು ನೋಡ್ತಾ ಬಂದಿದ್ದೀವಿ. ಎಷ್ಟು ಬಾರಿ ಇನ್ನು ಮುಂದೆ ಏನೂ ಇಲ್ಲ ಅಂತ ಅನಿಸುತ್ತೋ ಆಗೆಲ್ಲ ಹೊಸದೊಂದು ದಾರಿನ ಹುಡ್ಕೊಂಡು ಹೋದರು. ಈಗಲೂ ಹಾಗೆ ಆಗಿತ್ತು. 11 ಬಾರಿ ಜೈಲಿಗೆ ಹೋದರು. ಜೈಲಿಗೆ ಹೋಗಿ 11ನೇ ಬಾರಿಗೆ ಜೈಲಿಗೆ ಹೋಗಿ ವಾಪಸ್ ಬರೋ ವೇಳೆಗೆ ಅವ್ರಿಗೆ ಒಂದು ಅನ್ನಿಸ್ಬೇಕು, ಇನ್ನೇನೂ ಸಾಧ್ಯ ಇಲ್ಲ, ಇನ್ನೇನೂ ಮಾಡಲಿಕ್ಕಾಗಲ್ಲ, ದೇಶದ ಕಥೆಯೇ ಇಷ್ಟು, ಈ ದೇಶದ ಜನನ ಏನು ಮಾಡಿದರೂ ಎಬ್ಬಿಸ್ಲಿಕ್ಕಾಗಲ್ಲ, ಈ ದೇಶದ ನಾಯಕರು ಎಂಥವ್ರು ಕೂತ್ಕೊಂಡಿದ್ದಾರೆ ಅಂತಂದರೆ ಇವರಿಂದ ಏನೂ ಸಾಧ್ಯ ಆಗಲ್ಲ. ಹೀಗಾಗಿ ನಾನು ಕೂಡ ಸುಮ್ಮನಾಗಿ ಇವ್ರ ಥರ ಇರೋದು ಒಳ್ಳೆಯದು ಅಂತ ಯೋಚನೆ ಮಾಡಲಿಕ್ಕೆ ಬೇಕಾದಷ್ಟು ಸರಕಿತ್ತು. ವಯಸ್ಸು ಕೂಡ 41-42 ಹತ್ತಿರ ದಾಟ ಹೋಗಿತ್ತು. ಇನ್ನು ಹೋರಾಟ ಮಾಡುವಂಥ ಎಲ್ಲ ಸಾಮರ್ಥ್ಯವು ಕುಗ್ಗಿ ಹೋಗಿದೆ. ಇನ್ನು ಮಾಡಬೇಕಾದ್ದು ಇನ್ನೇನಿಲ್ಲ ಅಂತ ಸುಮ್ಮನಿರ್ಬೋದಿತ್ತು. ಆದರೆ ಎಲ್ಲ ದಾರಿಗಳು ಮುಚ್ಚಿದಾಗ ಇನ್ನೊಂದು ಅದ್ಭುತವಾದ ದಾರಿಯನ್ನು ಹುಡ್ಕೊಂಡು ಹೋಗ್ತಾರಲ್ಲ, ಅದು ನಾಯಕತ್ವದ ಶ್ರೇಷ್ಠ ಲಕ್ಷಣ. ಅದು ಸುಭಾಷರಿಗೆ ತುಂಬ ಅದ್ಭುತವಾದ ಆ ಕಲೆಗಾರಿಕೆ ಸುಭಾಷರಿಗಿತ್ತು. ಹೊಸ ದಾರಿಯನ್ನು ಹುಡುಕಬೇಕು. ಎಲ್ಲ ದಾರಿಗಳು ಮುಚ್ಚಿ ಹೋದ ನಂತರ ಹೊಸ ದಾರಿ ಯಾವುದು ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಇನ್ನು ಈ ದೇಶದಿಂದ ಏನೂ ಮಾಡಲಿಕ್ಕಾಗಲ್ಲ ಅಂದಾಗ ಹೊರ ದೇಶದಿಂದ ಯಾಕೆನಾದರೂ ಸಹಕಾರ ಪಡ್ಕೋಬಾರ್ದು.
ಹೊರದೇಶದಿಂದ ಸಹಕಾರ ಪಡ್ಕೋಬೇಕು ಅಂದರೆ ನಾನು ದೇಶ ಬಿಟ್ಟು ಹೋಗಬೇಕು ಅಂತ ಸುಭಾಷರು ಕೂತಲ್ಲೇ ಯೋಚನೆ ಮಾಡಿ ದೇಶ ಬಿಟ್ಟು ಹೋಗುವಂಥ ಒಂದು ಯೋಚನೆ ನಿರ್ಮಾಣ ಮಾಡಿಕೊಂಡಲ್ಲ, ಒಂದು ಚಿಂತನೆಗೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿಕೊಂಡು ತಾವು ಹಾರಿ ಹೋದರೂ ಸುಲಭವಾಗಿರಲಿಲ್ಲ. ಸುಮ್ಮನೆ ಯೋಚನೆ ಮಾಡಿ, ಸುಭಾಷರ ಕಾಲಕ್ಕೆ ಇಲ್ಲಿ ಅನೇಕ ನಾಯಕರುಗಳಿದ್ದರು, ಈ ದೇಶದಲ್ಲಿ ಶ್ರೇಷ್ಠ ನಾಯಕರು ಅನ್ನುವಂಥ ಹೆಸರುಗಳನ್ನು ಪಡ್ಕೊಂಡಾಗಿತ್ತು. ಅವರೆಲ್ಲ ಏನು ಮಾಡ್ತಿದ್ರು ಅಂತಂದರೆ ಒಂದು ರುಟೀನ್ ಮಾರ್ಚ್, ಜೈಲಿಗೆ ಹೋಗಿ ಬರೋದು, 4 ತಿಂಗಳು ಹೊರಗಿರೋದು, ಅದಾದಮೇಲೆ ಒಂದು ಸಣ್ಣದೇನೋ ಮಾಡ್ಲಿಕ್ಕೆ ಹೋದರೆ ಸರ್ಕಾರ ಜೈಲಿಗೆ ಹಾಕುತ್ತೆ, ಜೈಲಿನಲ್ಲಿರೋದು. ನಾನು ಅನೇಕರ ಜೈಲುವಾಸದ ದಿನಗಳನ್ನು ಅಧ್ಯಯನ ಮಾಡಿದ್ದೀನಿ, ನೋಡಿದ್ದೀನಿ. ತುಂಬ ಜನರ ಜೈಲುವಾಸಗಳ ದಿನಗಳ ಅನೇಕರ ಉಲ್ಲೇಖ ಬರುತ್ತೆ. ನೀವು ಅವತ್ತಿನ ಗಾಂಧಿವಾದಿಗಳ ಯಾರದೇ ಜೀವನ ತೆಗೆದು ನೋಡಿದ್ರೂ ಜೈಲುವಾಸದ ಉಲ್ಲೇಖ ಬರುತ್ತೆ. ಅದು ಪಟೇಲ್ರದ್ದಿರ್ಬೋದು, ನೆಹರೂದಿರ್ಬೋದು, ಆಜಾದ್ರಿರ್ಬೋದು, ಸ್ವತಃ ಗಾಂಧೀಜಿ ಇರ್ಬೋದು. ಏನು ಮಾಡ್ತಿದ್ರು ಅಂತಂದರೆ, ಇವ್ರಿಗೆ ಜೈಲಿನಲ್ಲಿ ಒಳ್ಳೆ ವ್ಯವಸ್ಥೆ ಇರ್ತಿತ್ತು. ಜೈಲಿನ ಹೊರಗಡೆ ಗಾರ್ಡನಿಂಗ್ ಮಾಡ್ಕೊಂಡಿರ್ತಿದ್ರು, ಜೈಲಿನ ಹೊರಗೆ ವಾಲಿಬಾಲ್ ಆಟ ಆಡ್ತಾ ಇದ್ರು, ಜೈಲಿನಲ್ಲಿ ಅಡುಗೆ ಮಾಡೋದನ್ನು ಅಭ್ಯಾಸ ಮಾಡ್ತಿದ್ರು, ಜೈಲುಗಳಲ್ಲಿ ತಮಗೆ ಬೇಕಾದಂಥ ಸೌಕರ್ಯಗಳನ್ನು ಸೃಷ್ಟಿ ಮಾಡ್ಕೊಂಡು ಹಾಯಾಗಿ ಬದುಕುವಂಥ ವ್ಯವಸ್ಥೆಗಳನ್ನು ರೂಢಿಸ್ಕೊಂಡಿದ್ರು. ಅದಕ್ಕೆ ಸುಭಾಷರು ಒಂದ್ಸಲ ಒಂದು ಪತ್ರದಲ್ಲಿ ಹೇಳ್ತಾರೆ, ನನ್ನನ್ನು ನೀವು ವಿದೇಶಿಗರ ಏಜೆಂಟ್ ಅಂತ ಕರಿತೀರಿ, ನನ್ನ ಬಗ್ಗೆ ಏನೇನೋ ಮಾತನಾಡ್ಲಿಕ್ಕೆ ಶುರು ಹಚ್ಕೊಂಡಿದ್ದೀರಿ, ಆದರೆ ನೆನ್ಪಿಟ್ಕೊಳ್ಳಿ, ನಿಜವಾಗಿಯೂ ನಾನು ಸೇಫಾಗಿ ಬದುಕಬೇಕು ಅಂತ ಏನಾದರೂ ಜಾಗ ಇದ್ದಿದ್ರೆ ಅದು ಭಾರತವೇ. 11 ಬಾರಿ ಜೈಲಿಗೆ ಹೋಗಿ ಬಂದಿದ್ದೆ, ಇನ್ನೊಂದಷ್ಟು ಬಾರಿ ಜೈಲಿನಲ್ಲಿ ಹಾಯಾಗಿ ಕಳೆಯೋದು ನನಗೇನು ಸಮಸ್ಯೆ ಇರಲಿಲ್ಲ. ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ ಅಂದರೆ ಕರ್ಕೊಂಡೋಗಿ ಜೈಲಿನಲ್ಲಿ ಹಾಯಾಗಿ ನನ್ನನ್ನು ಬಿಟ್ಟಿರ್ತಿದ್ರು. ಅದಕ್ಕಿಂತ ಒಳ್ಳೆ ಜಾಗ ನನಗೆ ಇನ್ನೊಂದಿರಲಿಲ್ಲ. ಆದರೆ ನಾನು ಅದೆಲ್ಲವನ್ನು ಧಿಕ್ಕರಿಸಿ ಇಲ್ಲಿಗೆ ಬಂದಿದ್ದೀನಿ. ಯಾತಕ್ಕೆ ಬಂದಿದ್ದೀನಿ ಅಂತಂದರೆ, ನಾನು ಭಾರತೀಯರ ಸೇವಕ ಅಂತ ಬರೀತಾರೆ. ನಾನು ಅದನ್ನು ಅವರು ರೇಡಿಯೋದ ಭಾಷಣ ಅದು ಹಂಗೆ ಹೇಳಬೇಕಾದ್ರೆ ಅವ್ರು ಹೇಳ್ತಾರೆ. ಯಾಕೆಂದರೆ ಈ ದೇಶದಲ್ಲಿ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಎಂತೆಂಥ ಕೆಟ್ಟ ಅಭಿಪ್ರಾಯಗಳನ್ನು ಹಬ್ಬಿಸಿದ್ರು ಅಂತಂದರೆ, ಸುಭಾಷರು ಜರ್ಮನಿಯ ಏಜೆಂಟಾಗಿ ಕೆಲಸ ಮಾಡ್ತಿದ್ದಾರೆ, ಜಪಾನಿನ ಏಜೆಂಟಾಗಿ ಕೆಲಸ ಮಾಡ್ತಿದ್ದಾರೆ, ಭಾರತದ ದ್ರೋಹಿ, ಒಂಥರ ದೇಶದ್ರೋಹಿ ಚಿತ್ರವನ್ನು ಕಟ್ಟಿಕೊಟ್ಟಿದ್ರು. ಈ ದೇಶದ ಕಮ್ಯುನಿಸ್ಟ್ ಅಂತೂ ಸುಭಾಷ್ ಚಂದ್ರ ಬೋಸರನ್ನು ಅವರು ಜರ್ಮನಿಯ ನಾಯಿಯಂತೆ ತೋರಿಸುವಂಥ ಪ್ರಯತ್ನ, ಜಪಾನಿನ ನಾಯಿ ಥರ ತೋರಿಸುವಂಥ ಪ್ರಯತ್ನ, ಆ ಥರದ ವ್ಯಂಗ್ಯ ಚಿತ್ರಗಳೆಲ್ಲ ಬಂದಿದ್ವು. ಒಟ್ಟಾರೆ ಸುಭಾಷರ ಬಗ್ಗೆ ಕೆಟ್ಟ ಚಿತ್ರಣವನ್ನು ಕೊಡುವಂಥ ಪ್ರಯತ್ನ ಎಲ್ಲರೂ ಮಾಡಿದ್ರು. ಅದರಲ್ಲಿ ಎಲ್ಲರದೂ ಕೈವಾಡ ಇತ್ತು, ಯಾರೂ ಅದರಿಂದ ಹೊರಗಿರಲಿಲ್ಲ. ಆಗ ಸುಭಾಷರು ಎಷ್ಟು ಕಷ್ಟ ಆಗಿರ್ಬೋದು, ಒಬ್ಬ ತರುಣನಿಗೆ ಎಷ್ಟು ಸದಾಕಾಲ ಭಾರತವನ್ನೇ ಚಿಂತಿಸಿ ತನ್ನದೇ ದೇಶದ ಜನ ತನ್ನ ಬಗ್ಗೆ ಈ ಥರದ್ದು ಮಾತನಾಡ್ತಾರೆ, ಅದನ್ನು ಬಹುಪಾಲು ಜನ ನಂಬುತ್ತಾರೆ ಅನ್ನೋ ಸ್ಥಿತಿ ಇದ್ದಾಗ ಅವ್ರು ರೇಡಿಯೋದಲ್ಲಿ ಹೇಳ್ತಾರೆ, ನಾನು ಯಾರಿಗಾದರೂ ಲಾಯಲ್ ಆಗಿದ್ದೀನಿ, ಯಾರಿಗಾದರೂ ನಿಷ್ಠನಾಗಿದ್ದೀನಿ ಅಂದರೆ ಅದು ನನ್ನ ದೇಶ ಮತ್ತು ದೇಶವಾಸಿಗಳಿಗೆ ಮಾತ್ರ, ಇನ್ಯಾರಿಗೂ ಅಲ್ಲ ಅಂತ ಅವ್ರಿಗೆ ಎಷ್ಟು ಸಂಕಟದಿಂದ ಹೇಳ್ಕೊಂಡಿರ್ಬೋದು ಅಂತ ಅನಿಸುತ್ತೆ. ಆ ಮಾತಿನಲ್ಲಿ ಎಷ್ಟು ಶಕ್ತಿ ಇತ್ತು ಅಂತಂದರೆ, ಅವ್ರು ಮಾತನಾಡ್ತಾ ಹೇಳ್ತಾರೆ, ನಾನು ಯಾರಿಗೂ ಏಜೆಂಟ್ ಆಗುವಂಥ ಪ್ರಮೇಯವೇ ಬಂದಿಲ್ಲ, ನಾನು ಈಗಲೂ ಹೇಳ್ತೀನಿ, ನಾನು ಯುದ್ಧ ಮಾಡಿಕೊಂಡು ಭಾರತವನ್ನು ಬಿಡಿಸ್ಕೊಂಡ ನಂತರ ಮತ್ತು ನಾನು ಸೇವೆ ಮಾಡೋದು ಯಾರ್ದಾದ್ರೂ ಇದ್ದರೆ ಅದು ಭಾರತ ಮತ್ತು ಭಾರತೀಯರದ್ದು ಮಾತ್ರ ಅಂತ ಸುಭಾಷರು ಹೇಳ್ತಾರೆ. ಅಂದರೆ ಅವ್ರ ಮಾತಿನ ಶಕ್ತಿ ಎಂಥದ್ದು ಅಂತ ಯೋಚನೆ ಮಾಡಿ. ಈಗ ಸುಭಾಷರು ಬರ್ಲಿನಿಗೆ ಹೋಗಿದ್ದಾರೆ. ಬರ್ಲಿನಲ್ಲಿ ಅವ್ರ ಹೆಸರು ಮೆಡ್ಜೋಟಾ ಅಂತ, ಆರ್ಲ್ಯಾಂಡೋ ಮೆಡ್ಜೋಟಾ ಅನ್ನೋ ಹೆಸರಿನಲ್ಲಿ ಅವರು ಬರ್ಲಿನಲ್ಲಿ ಇಳಿದಿದ್ದಾರೆ. ಬರ್ಲಿನಿಗೆ ಬಂದ ತಕ್ಷಣ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು ಅವರಿಗೆ. ತಿಂಗಳಾನುಗಟ್ಟಲೆ ಬರ್ಲಿನಲ್ಲಿ ಒಂದೇ ಕಡೆ ಉಳಿಬೇಕಾದಂಥ ಪರಿಸ್ಥಿತಿ. ಯಾಕೆ ಹೀಗೆ ಅಂತಂದರೆ, ಅವ್ರ ಮೇಲೆ ನಂಬಿಕೆಯ ಕೊರತೆ ಇದೆ. ಬರ್ಲಿನಿನ ಎಲ್ಲ ಅಧಿಕಾರಿಗಳು ಒಬ್ಬರಾದ್ಮೇಲೆ ಒಬ್ಬರು ಅವ್ರು ಇರುವಂಥ ಜಾಗವನ್ನು ಬರೋದು, ಅವ್ರು ಇಲ್ಲದೆ ಹೋದಾಗ ತಪಾಸಣೆ ಮಾಡೋದು, ಅವ್ರ ಬ್ಯಾಗ್ ನೋಡೋದು, ಅವರನ್ನು ಯಾರ್ಯಾರು ಭೇಟಿ ಮಾಡ್ತಾರೆ ಅಂತ ಗಮನಿಸೋದು. ಯಾಕಂದರೆ ಯಾರೂ ನಂಬೋ ಸ್ಥಿತಿಯಲ್ಲಿಲ್ಲ, ಯುದ್ಧದ ವಾತಾವರಣ ಬೇರೆ, ಯಾರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಗೊತ್ತಿಲ್ಲ. ಹೀಗಾಗಿ ಜರ್ಮನಿಯಲ್ಲಿ ಈ ಮೊದಲು ಕೂಡ ಅವ್ರಿಗೆ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ಗಳೇನಿರಲಿಲ್ಲ. ಒಂದು ಸಲ ಅವರು ಹಿಟ್ಲರ್ನ ಭೇಟಿ ಮಾಡಿದ್ದಷ್ಟೇ ಅವ್ರ ಅಕೌಂಟಿಗೆ ಇರ್ಬೋದಾಗಿರುವಂಥ ಭೇಟಿ. ಆ ಭೇಟಿಯು ಹೆಂಗಿತ್ತು ಅಂತಂದರೆ, ಸುಭಾಷರ ತಾಕತ್ತನ್ನು ಮೆಚ್ಚಬೇಕು. ಯಾಕೆ ನಂಗೆ ಸುಭಾಷರು ತುಂಬ ಇಷ್ಟ ಆಗ್ತಾನೆ ಅಂದರೆ ಈ ಕಾರಣಕ್ಕೆ, ಹಿಟ್ಲರ್ನ ಎದುರಿಗೆ ನಿಂತು ಮಾತನಾಡೋದೇ ಒಂದು ಸಾಧನೆ. ಅದರಲ್ಲಿ ಹಿಟ್ಲರ್ನ ಎದುರಿಗೆ ನಿಂತು ಮಾತಾಡೋದು, ಈ ಥರದೊಂದು ಮಾತಾಡೋದಿದೆಯಲ್ಲ, ಹಿಟ್ಲರಿಗೆ ಇವ್ರು ಕೇಳ್ತಾರೆ, ನೀವು ಇಂಗ್ಲೆಂಡ್ ಜೊತೆ ಯಾವಾಗ ಯುದ್ಧ ಮಾಡ್ತೀರಿ? ಇನ್ನೂ ಯುದ್ಧದ ಪರಿಕಲ್ಪನೆಯೇ ಇರಲಿಲ್ಲ. ಹಿಟ್ಲರ್ ಹೇಳ್ತಾನೆ, ನಾವ್ಯಾಕೆ ಯುದ್ಧ ಮಾಡಬೇಕು? ಇವರು ಹೇಳಿದ್ರು, ನೀವು ಯುದ್ಧ ಮಾಡೋದಾದರೆ ನಾವು ಒಳಗಿಂದ ಭಾರತೀಯರು ಇಂಗ್ಲೆಂಡಿನ ಜೊತೆ ಯುದ್ಧ ಮಾಡ್ತಾ ಅಲ್ಲಿನ ಬ್ರಿಟಿಷರನ್ನು ಓಡಿಸ್ಬೇಕು, ಅದಕ್ಕೋಸ್ಕರ ನೀವು ಯುದ್ಧ ಮಾಡಬೇಕು ಅಂತ ಹೇಳಿದರು. ಅವರಂದರು, ಸದ್ಯದ ಮಟ್ಟಿಗಂತೂ ಆ ಸಿಚುವೇಶನ್ ಇಲ್ಲ, ನಮ್ಗೆ ಇಂಗ್ಲೆಂಡಿನ ಜೊತೆ ಹೊಂದ್ಕೊಂಡು ಹೋಗೋದೇ ಸರಿ ಅಂತ ಅನ್ನಿಸ್ತಿದೆ ಅಂತ ಹಿಟ್ಲರ್ ಹೇಳಿದರೆ, ಸುಭಾಷರಲ್ಲಿಗೆ ಸುಮ್ಮನಾಗಿ ಬರ್ಬೋದಿತ್ತು. ಅವ್ರು ಹೇಳಿದರು, ನಾವಂತೂ ಭಾರತವನ್ನು ಸ್ವತಂತ್ರಗೊಳಿಸ್ತೀವಿ, ನೀವು ಸಹಕಾರ ಕೊಡಿ,
ಇಲ್ಲ ಬಿಡಿ, ನಾವಂತೂ ಈ ಕೆಲಸ ಮಾಡಿಯೇ ಮಾಡ್ತೀವಿ ಅಂತ ಹಿಟ್ಲರಿಗೆ ಹೇಳಿ ಕೈಕುಲುಕಿ ಬರುವಂಥ ಸಾಮರ್ಥ್ಯ ಇತ್ತಲ್ಲ, ಅದು ಸುಭಾಷರಿಗೆ. ಈ ಸುಭಾಷರು ಈಗ ಜರ್ಮನಿಯಲ್ಲಿ ಕುಳಿತಿದ್ದಾರೆ. ಜರ್ಮನಿಯಲ್ಲಿ ಕುಳಿತುಕೊಂಡು ಹಿಟ್ಲರ್ನ ಭೇಟಿ ಮಾಡಬೇಕು, ಅಲ್ಲಿ ತಮ್ಮದಾದ ವಿಚಾರಗಳನ್ನು ಕೇಳಬೇಕು ಅಂತ ಬಹಳ ಪ್ರಯಾಸ ಪಡ್ತಿದ್ದಾರೆ. 3-4 ತಿಂಗಳು, ಬಹುಶಃ ತಿಂಗಳುಗಳೇ ಉರುಳು ಹೋದವು. ಈಗಾಗಲೇ 4-5 ತಿಂಗಳು ಅವ್ರು ಇಲ್ಲಿಗೆ ಬರಲಿಕ್ಕೋಸ್ಕರ ಒದ್ದಾಡಿದ್ದಾರೆ. ಈಗೊಂದು 2-3 ತಿಂಗಳು ಇಲ್ಲೇ ಒದ್ದಾಡ್ತಿದ್ದಾರೆ. ಫ್ರಸ್ಟ್ರೇಷನ್ ಶುರುವಾಗ್ಬಿಟ್ಟಿದೆ ಅವರಿಗೆ. ಅಲ್ಲಿಂದ ಬಂದು ತಪ್ಪು ಮಾಡಿಬಿಟ್ನಾ, ನಾನು ಏನು ಮಾಡ್ತಿದ್ದೀನಿ ಅಂತ ಬೇರೆ ಹುಚ್ಚು, ಯಾರನ್ನ ಭೇಟಿ ಮಾಡೋದು ಏನು ಮಾಡೋದು ಗೊತ್ತಾಗ್ತಿಲ್ಲ. ಇವ್ರ ಮಾತುಗಳನ್ನು ಇವ್ರು ಕದ್ದಾಲಿಸ್ಕೊಳ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ ನೋಡಿದ್ದಾರೆ. ಅದಕ್ಕೆ ಅವ್ರ ಗೆಳೆಯರಿಗೆಲ್ಲ ಹೇಳಿದ್ದಾರೆ, ಯಾವ ಕಾರಣಕ್ಕೂ ಇಂಗ್ಲೀಷ್ನಲ್ಲಿ ಮಾತನಾಡಬಾರ್ದು, ನಮ್ಮ ಭಾಷೆಗಳಲ್ಲಿ ನಾವು ಮಾತನಾಡಬೇಕು ಅಂತ ಹೇಳಿಕೊಂಡು ಅವರು ತಮ್ಮದೇ ಆದೊಂದು ವಾತಾವರಣ ರೂಪಿಸ್ಕೊಂಡಿದ್ದಾರೆ. ಅಲ್ಲಿ ಅವರಿಗೆ ಒಬ್ಬ ಒಳ್ಳೆಯ ಮಿತ್ರ ಸಿಕ್ಕದ. ಆತ ಸ್ವಲ್ಪ ಮಟ್ಟಿಗೆ ಅಲ್ಲಿನ ಅಧಿಕಾರಿಗಳೊಂದಿಗೆ ಹತ್ತಿರದಲ್ಲಿದ್ದವನು. ಆತ ಸುಭಾಷರನ್ನು ಮಾತಾಡಿಸಿ ಅವನು ಸುಭಾಷರ ಹತ್ತಿರದಿಂದ ನೋಡಿದ ನಂತರ ಅವನಿಗೆ ಅನ್ನಿಸ್ತು, ಈ ಮನುಷ್ಯನಲ್ಲಿ ಸತ್ವ ಇದೆ. ಮತ್ತು ಅವನಿಗೂ ಗೊತ್ತಿತ್ತು, ನಾವು ಇಂಗ್ಲೆಂಡಿನ ಜೊತೆ ಯುದ್ಧ ಮಾಡುವಂಥ ಈ ಸಂದರ್ಭ ಬಂದಾಗ ನಮಗೇನಾದರೂ ಶಕ್ತಿ ತುಂಬಬಲ್ಲದ್ದು ಭಾರತ ಅಂತ. ಯಾಕೆಂದರೆ ಇಂಗ್ಲೆಂಡಿಗೆ ಶಕ್ತಿ ತುಂಬಿರೋದು ಭಾರತ. ಭಾಳ ಜನರಿಗೆ ಗೊತ್ತಿಲ್ಲದ ಸಂಗತಿ ಏನು ಅಂದರೆ, ಇಂಗ್ಲೆಂಡಿಗರು ಹೋರಾಟ ಮಾಡಿ ಜಗತ್ತನ್ನು ಗೆಲ್ತಾರೆ ಅಂತ ಹೇಳಬೇಕಾದ್ರೆ ಆ ಹೋರಾಟದಲ್ಲಿದ್ದಂಥ ಅತ್ಯಂತ ಅಪ್ರತಿಮ ಮತ್ತು ತುಂಬ ನಿಷ್ಠಾವಂತ ಸೈನಿಕರು ಯಾರು ಅಂದರೆ ಭಾರತೀಯರೇ ಆಗಿದ್ದರು. ಈ ಸೈನಿಕರನ್ನು ಕರ್ಕೊಂಡು ಹೋಗಿ, ಅದು ಹೇಗೆ ಅಂತಂದರೆ ಭಾರತದಲ್ಲಿ ಹಳ್ಳಿಗಳಲ್ಲೂ ಇವರು ಸೈನ್ಯದ ಕುರಿತಂತೆ ಪ್ರಚಾರ ಮಾಡಿದರು. ಈಗೆಲ್ಲ ನಮ್ಮ ಸೈನ್ಯದ ಕುರಿತಂತೆ ಪ್ರಚಾರ ಮಾಡ್ತಾರಲ್ಲ, ಯು ಹ್ಯಾವ್ ಇಟ್ ಇನ್ ಯು ಅಂತ. ಆಗಲೇ ಅವರು ಪ್ರಚಾರ ಹೆಂಗೆ ಮಾಡಿದರು ಅಂತಂದರೆ, ನೀವು ನೌಕಾ ಸೈನ್ಯಕ್ಕೆ ಜಾಯ್ನ್ ಆಗಿ ವಿದೇಶ ಪ್ರಯಾಣ ಮಾಡಿ ವಾಪಸ್ ಬಂದು ನೌಕಾ ಸೈನ್ಯದಲ್ಲಿ ಆರಾಮಾಗಿರುವಂಥ ಹುದ್ದೆಯನ್ನು ನಿಮ್ದಾಗಿಸ್ಕೊಳ್ಳಿ. ಈ ಥರದ ಪ್ರಚಾರಗಳನ್ನು ಮಾಡಿ ಅನೇಕ ತರುಣರನ್ನು ಕೆಲಸಕ್ಕೆ ಸೇರಿಸ್ಕೊಂಡಿದ್ರು. ಆಗೆಲ್ಲ ಕಾಂಗ್ರೆಸ್ಸಿಗರು ಕೆಲಸಕ್ಕೆ ಸೇರೋದನ್ನು, ಸೈನ್ಯಕ್ಕೆ ಸೇರೋದನ್ನು ವಿರೋಧಿಸ್ತಾ ಇದ್ರು. ಇವರೆಲ್ಲ ಬಾಡಿಗೆ ಹಂತಕರು ಅನ್ನೋ ಥರ ಮಾತಾಡ್ತಿದ್ರು. ಸೈನ್ಯಕ್ಕೆ ಸೇರ್ಲಿಕ್ಕೆ ಆಗೆಲ್ಲ ಪ್ರೇರಣೆ ಕೊಡ್ತಿದ್ದವರು ಒಬ್ಬರೇ ಒಬ್ಬರು, ಅದು ಸಾವರ್ಕರ್ ಮಾತ್ರ. ಸಾವರ್ಕರ ದುರದೃಷ್ಟಿ ಎಂಥದ್ದು ಅಂತ ಯೋಚನೆ ಮಾಡಿ. ಸಾವರ್ಕರ್ ಎಲ್ಲ ತರುಣರಿಗೆ ಹೇಳೋರು, ನೀವು ಇನ್ನೇನೂ ಕೆಲಸ ಮಾಡಬೇಡಿ, ಸೈನ್ಯಕ್ಕೆ ಸೇರಿಕೊಳ್ಳಿ ಅಂತ. ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಒಂದಲ್ಲ ಒಂದು ದಿನ ಇದೇ ಸೈನಿಕರು ತಿರುಗಿ ಬೀಳಬೇಕು. ಹೆಚ್ಚು ಹೆಚ್ಚು ಸೈನಿಕರು ಸೇರಿದಷ್ಟು ತಿರುಗಿ ಬೀಳೋರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಈಗಲೇ ಸೈನ್ಯಕ್ಕೆ ಸೇರಿಸಬೇಕು ಅಂತ ಯಾವತ್ತೂ ಕೂತ್ಕೊಂಡು ಯೋಚನೆ ಮಾಡಿದ್ರು ಅವರು. ನಾನು ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತೀನಿ ಅಂದರೆ, ಮುಂದೊಮ್ಮೆ ರೇಡಿಯೋದಲ್ಲಿ ಸುಭಾಷ್ ಚಂದ್ರ ಬೋಸರು ಸಾವರ್ಕರ್ರ ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಸಾವರ್ಕರ್ ಜೀವರಿಗೆ ನಮಸ್ಕಾರ, ಯಾಕೆಂದರೆ ಇವತ್ತೇನಾದರೂ ನಾನು ಸೈನ್ಯ ಕಟ್ಟಲಿಕ್ಕೆ ಸಾಧ್ಯವಾಗಿದ್ದರೆ ಅದು ಸಾವರ್ಕರ್ ಜೀವರ ಪರಿಕಲ್ಪನೆ. ಅವರು ಅವತ್ತು ಸೈನ್ಯಕ್ಕೆ ಸೇರಿ ಅಂತ ಅನೇಕ ತರುಣರನ್ನು ಸೇರಿಸಿದ್ರಲ್ಲ, ಆ ತರುಣರೇ ಇವತ್ತು ನನ್ನ ಜೊತೆ ಸೈನಿಕರಾಗಿ ನಿಂತಿರೋದು. ಈ ಸೈನ್ಯದ ಶ್ರೇಯ ಅವರಿಗೆ ಹೋಗಬೇಕು ಅಂತ ರೇಡಿಯೋದಲ್ಲಿ ಇವ್ರು ಹೇಳ್ತಾರೆ. ಅಂದರೆ ಸಾವರ್ಕರ್ರ ದೂರದೃಷ್ಟಿ ಎಂಥದ್ದು ಅಂತ ಯೋಚನೆ ಮಾಡಬೇಕು. ಈ ಥರ ಸೈನಿಕರನ್ನು ಸೇರಿಸಿದ್ರು. ಈ ಸೈನಿಕರು ಬಂದರು ಯುದ್ಧ ಮಾಡಲಿಕ್ಕೆ ಅಂತ ಹೊರಟವರು ಅನೇಕ ದೇಶಗಳಲ್ಲಿ ಯುದ್ಧ ಕೈದಿಗಳಾಗಿ ಉಳ್ಕೊಂಡಿದ್ರಲ್ಲ, ಇವರನ್ನೇ ಸೇರಿಸ್ಕೊಂಡು ಇವರು ಸೈನ್ಯ ಕಟ್ಟಬೇಕಾಗಿತ್ತು. ಆ ಥರದೊಂದು ಪರಿಕಲ್ಪನೆ ಅವರಿಗಿತ್ತು. ಈ ಸೈನ್ಯವನ್ನು ತೆಗೆದುಕೊಂಡು ಅವರು ಅನೇಕ ಕಡೆ ಯುದ್ಧ ಮಾಡ್ತಿದ್ರು. ಈ ವ್ಯಕ್ತಿ, ಜರ್ಮನಿಯ ವ್ಯಕ್ತಿ, ಇದನ್ನು ಹತ್ತಿರದಿಂದ ಗಮನಿಸಿ ಹೇಳ್ತಾನೆ, ಭಾರತೀಯ ಸೈನಿಕರು ಯುರೋಪಿಗೆ ವಿರುದ್ಧವಾಗಿ ಹೋರಾಟ ಮಾಡಿದರೆ, ಬ್ರಿಟನ್ನಿಗೆ ವಿರುದ್ಧವಾಗಿ ಹೋರಾಟ ಮಾಡಿದರೆ, ಇಂಗ್ಲೀಷರಿಗೆ ವಿರುದ್ಧವಾಗಿ ನಿಂತರೆ ನಾವು ಇಂಗ್ಲೀಷರನ್ನು ಸೋಲಿಸೋದು ಬಹಳ ಸುಲಭ. ಅದಕ್ಕೆ ಸುಭಾಷರನ್ನು ಹತ್ತಿರಕ್ಕೆ ಸೆಳೆಕೊಳ್ಬೇಕು ಅಂಥೇಳಿ ಅಂತೂ ಇಂತೂ ಆತ ಕರ್ಕೊಂಡು ಹೋಗಿ ಅವರನ್ನು ಹಿಟ್ಲರ್ ಜೊತೆ ಭೇಟಿ ಮಾಡಿಸ್ದ. ಹಿಟ್ಲರ್ ಜೊತೆ ಭೇಟಿ ಮಾಡಿದ ತಕ್ಷಣ ಇವರು ಕೇಳಿದರು, ಯುದ್ಧಕ್ಕೆ ನಾವು ಸಿದ್ಧರಾಗಿದ್ದೀವಿ, ನೀವು ಯುದ್ಧ ಮಾಡೋದಾದರೆ ನಾವು ಆಂತರಿಕವಾಗಿ ಭಾರತೀಯರನ್ನು ಪ್ರಚೋದನೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ, ನೀವು ನಮ್ಗೆ ಸಹಕಾರ ಕೊಡಬೇಕು, ನೀವು ಭಾರತದ ಮೇಲೆ ಯುದ್ಧ ಏರಿ ಬರಬೇಕು, ಯುದ್ಧ ಮಾಡಲಿಕ್ಕೆ ಬರಬೇಕು ಅಂತ ಕೇಳಿಕೊಂಡ್ರು. ಸಹಕಾರ ಕೊಡಬೇಕು ನಮಗೆ ಅಂತ. ಅದನ್ನು ಕೇಳಿದಾಗ ಹಿಟ್ಲರ್ ಮ್ಯಾಪನ್ನು ನೋಡಿ ತೋರಿಸಿದಂತೆ ಜರ್ಮನಿಗೂ ಮತ್ತು ಭಾರತಕ್ಕೂ ಎಷ್ಟು ದೂರ ಇದೆ ಅಂದರೆ, ಸದ್ಯಕ್ಕಂತೂ ಈ ಯೋಚನೆ ಮಾಡಲಿಕ್ಕೆ ನಾವು ಸಾಧ್ಯನೇ ಇಲ್ಲ. ಆದರೆ ನಿಮ್ಮ ಸ್ವಾತಂತ್ರ್ಯದ ಹೋರಾಟಕ್ಕೆ ನನ್ನಿಂದ ಏನು ಸಹಕಾರ ಬೇಕೋ ಕೇಳಿ, ಅದನ್ನು ನಾನು ಕೊಡಲಿಕ್ಕೆ ಸಿದ್ಧ ಅಂತಂದರು. ಅಷ್ಟು ಕೇಳಿದಾಗ ಬೇರೆಯವರಾಗಿದ್ದರೆ ಏನೂ ಯೋಚನೆ ಮಾಡದೆ ಬರ್ತಿದ್ರೇನೋ, ಸುಭಾಷರು ತಯಾರಾಗಿಟ್ಕೊಂಡಿದ್ರು. ನನಗೆ ಅತ್ಯಂತ ಅಗತ್ಯವಾಗಿ 3 ವಿಚಾರಗಳು ಬೇಕು. ಮೊದಲನೇದು, ಒಂದು ಫ್ರೀ ಇಂಡಿಯಾ ಸೆಂಟರ್ನ ಶುರು ಮಾಡಬೇಕು ನಾವಿಲ್ಲಿ. ಯೋಚನೆ ಮಾಡಿ, ಸ್ವತಂತ್ರ ಭಾರತ ಅನ್ನುವಂಥ ಒಂದು ಸಂಸ್ಥೆಯನ್ನು ನಾನು ಜರ್ಮನಿಯಲ್ಲಿ ಶುರು ಮಾಡಬೇಕು. ಮೊದಲನೇದು ಅವ್ರು ಕೇಳಿದ್ದು. ಎರಡನೇದು, ನನಗೆ ನಿಮ್ಮ ರೇಡಿಯೋ ಬಳಸ್ಕೊಳ್ಳಿಕ್ಕೆ ಅನುಮತಿ ಕೊಡಬೇಕು. ಆ ರೇಡಿಯೋದ ಮೂಲಕ ನನ್ನ ದೇಶದ ಜನರಿಗೆ ನಾನು ವಿಚಾರ ಮುಟ್ಟಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಅವರು ಮೂರನೇದು ಹೇಳ್ತಾರೆ, ನೀವು ಯುದ್ಧ ಕೈದಿಗಳನ್ನಾಗಿ ಭಾರತೀಯರನ್ನು ಯಾರನ್ನು ಕರ್ಕೊಂಡು ಬಂದಿದ್ದೀರೋ ಅವ್ರನ್ನ ತೊಗೊಂಡು ಒಂದು ಸೈನ್ಯ ಕಟ್ಕೊಳ್ಳಿಕ್ಕೆ ನಂಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳಿದರು. ಹಿಟ್ಲರ್ ಒಂದೂ ಮಾತಾಡದೆ 3ಕ್ಕೂ ಒಪ್ಪಿಕೊಂಡ.
ನಾನು ಅಷ್ಟು ಮಾಡಿಕೊಡ್ತೀನಿ. ಅಷ್ಟು ಅಲ್ಲದೆ ನಾನು ಆ ವಿಚಾರದಲ್ಲಿ ಜರ್ಮನಿಯನ್ನು ಗೌರವಿಸಬೇಕು. ಅವರು ಇದಕ್ಕಾಗುವ ಖರ್ಚನ್ನು ನಾವೇ ಕೊಡ್ತೀವಿ, ನೀವೇನೂ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಬಹುಶಃ ಆವತ್ತಿನ ದಿನಗಳಲ್ಲಿ ಸುಭಾಷರಿಗೆ ತಿಂಗಳಿಗೆ 12,000 ರೂಪಾಯಿ ಕೊಡ್ತಿದ್ದವರು ಆಮೇಲೆ 48,000ವರೆಗೂ ಅವರ ಕರೆನ್ಸಿಯಲ್ಲಿ ಅಷ್ಟರವರೆಗೂ ಕೊಡ್ತಿದ್ರು. ಆದರೆ ಅವರ ಇತಿಹಾಸದ ಕುರಿತಂತೆ ಬರೆದವ್ರು ಹೇಳ್ತಾರೆ, ಜೀವನ ಚರಿತ್ರೆ ಕುರಿತಂತೆ ಒಂದೇ ಒಂದು ದಿನ ಒಂದು ನಯಾ ಪೈಸೆಯ ಲೆಕ್ಕಾಚಾರ ಅವ್ರು ಕೇಳ್ತಿರ್ಲಿಲ್ಲ ಅಂತ. ಸುಭಾಷರು ಇವೆಲ್ಲವನ್ನು ಸಾಲ ಅಂತ ಸ್ವೀಕಾರ ಮಾಡಿದರು. ಅವ್ರು ಹೇಳ್ತಾರೆ, ನೀವು ಭಾರತಕ್ಕೆ ಕೊಡ್ತಾ ಇರೋ ಸಾಲ ಸ್ವತಂತ್ರಗೊಂಡ ತಕ್ಷಣ ಸಾಲ ವಾಪಸ್ ತೀರಿಸ್ತೀವಿ, ನೀವೇನೋ ಹಂಗೇನು ದಾನ ಕೊಡಬೇಕಾದ ಅಗತ್ಯ ಇಲ್ಲ ಅಂತ. ಅವ್ರ ಸ್ವಾಭಿಮಾನ ಯೋಚನೆ ಮಾಡಿ, ಅವರು ಯಾವ ಕಾರಣಕ್ಕೂ ನಾನು ಯಾರ ಅಡಿಯಲ್ಲೂ ಇರಬಾರ್ದು, ನನಗಿದು ಸಾಲವಾಗಿ ಸ್ವೀಕಾರ ಮಾಡ್ತೀನಿ ಅಂತ ಸುಭಾಷರು ಕಡಾಖಂಡಿತವಾಗಿ ಅದೇ ದನಿಯಲ್ಲಿ ಅವ್ರ ಜೊತೆ ಮಾತನಾಡಿದರು. ಈಗ ಅಂದ್ಕೊಂಡಂತಾಯಿತು, ಫ್ರೀ ಇಂಡಿಯಾ ಸೆಂಟರ್ ನಿರ್ಮಾಣ ಆಯಿತು. ಎರಡನೇದು, ಅವರಿಗೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ, ಅವರಿಗೆ ಅವರ ಬ್ರಾಡ್ಕಾಸ್ಟ್ ಮಾಡಲಿಕ್ಕೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡ್ಲಾಯಿತು. ಬರ್ಲಿನ್ನಲ್ಲೇ ಒಂದು ಭಾಗದಲ್ಲಿ ಒಂದು ಅತ್ಯಂತ ಉಚ್ಚ ಸಂದೇಶ ಇದನ್ನು ಕಳಿಸ್ಬೋದಾದಂಥ ಒಂದು ಸೆಂಟರ್ನಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಲಾಯಿತು. ಮತ್ತು ಮೂರನೇದು, ಸೈನ್ಯ ಕಟ್ಕೊಳ್ಳಿಕ್ಕೆ ನಿಮ್ಗೆ ಬೇಕಾದ ವ್ಯವಸ್ಥೆಯನ್ನು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಯಾರ್ಯಾರು ಯುದ್ಧ ಕೈದಿಗಳಿದ್ರು ಭಾರತೀಯರು ಅವರನ್ನೆಲ್ಲ ಶಿಬಿರಕ್ಕೆ ಕರ್ಕೊಂಡು ಬಂದು ಬಿಟ್ಟರು. ಇವರನ್ನು ತಯಾರು ಮಾಡ್ಕೊಂಡು ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದು ಅಂತೇಳಿ ಇವ್ರಿಗೆ ಬಿಟ್ಕೊಡ್ಲಾಯಿತು. ಸುಭಾಷರು ಇದನ್ನು ಹತ್ತಿರದಿಂದ ನೋಡ್ತಾ ಇದ್ದರು. ಸರಿಸುಮಾರು ಇದೇ ವೇಳೆಗೆ ಜಪಾನ್ ಏನು ಮಾಡ್ತು, ಈ ಇಂಗ್ಲೆಂಡಿನ ಮೇಲೆ ಅಂದರೆ ಆ ದಿಕ್ಕಲ್ಲಿ ದಾಳಿ ಮಾಡ್ತಾ ಸಿಂಗಾಪುರವನ್ನು ವಶಪಡಿಸ್ಕೊಳ್ತು. ಸಿಂಗಾಪುರ ಬ್ರಿಟಿಷರ ಕೈಲಿತ್ತು. ಸಿಂಗಾಪುರವನ್ನು ವಶಪಡಿಸ್ಕೊಂಡಿದ್ದ ತಕ್ಷಣ ಸುಭಾಷರಿಗೆ ಎಷ್ಟು ಖುಷಿ ಆಯಿತು ಅಂದರೆ, ವಾಹ್, ಇದಕ್ಕಿಂತ ಒಳ್ಳೆ ಸಮಯ ಮತ್ತೆಂಥದ್ದಿದೆ ಅಂಥೇಳಿ ಬಹುಶಃ ಅದು ಫೆಬ್ರವರಿ 15. ಫೆಬ್ರವರಿ 19ಕ್ಕೆ ಇವರು ಮೊದಲನೇ ಭಾಷಣ ರೇಡಿಯೋ ಮೂಲಕ ಮಾಡಿದರು. ಆಜಾದ್ ಹಿಂದ್ ರೇಡಿಯೋ ಅದರ ಹೆಸರು. ಈ ಆಜಾದ್ ಹಿಂದ್ ರೇಡಿಯೋ ಮೂಲಕ ಮೊದಲನೇ ಭಾಷಣ ಇವ್ರದ್ದು. 45 ನಿಮಿಷಗಳ ಅವಕಾಶ ಇವರಿಗೆ ಕೊಟ್ಟಿದ್ದರು. ಈ 45 ನಿಮಿಷಗಳ ಕಾಲದಲ್ಲಿ ಸುಭಾಷ್ ಚಂದ್ರ ಬೋಸ್ರು ಮಾತನಾಡ್ತಾ ಹೇಳ್ತಾರೆ, ನಾನು ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ರೇಡಿಯೋದ ಮೂಲಕ ಮಾತನಾಡ್ತಿದ್ದೀನಿ ಅಂತ ಮೊದಲನೇ ಸಾಲು ಹೇಳಿದಾಗ ಎಷ್ಟು ರೋಮಾಂಚನಗೊಂಡಿರ್ಬೋದು ಭಾರತ. ಹಾಗೆ ನೋಡಿದರೆ ಇಂಗ್ಲೀಷರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಸುಭಾಷ್ ಚಂದ್ರ ಬೋಸ್ರು ಬರ್ಲಿನ್ನಲ್ಲಿರ್ಬೋದು ಅಂತ. ಇತ್ತೀಚೆಗೆ ಕಳೆದ ಕೆಲವಾರು ವರ್ಷಗಳಿಂದ ಈ ಸಂಶೋಧನೆ ಏನು ನಡೀತಿದೆ, ಆ ಸಂಶೋಧನೆಯಿಂದ ಹೊರಗೆ ಬಂದಿರೋ ಅಂಶಗಳೇನು ಅಂತಂದರೆ, ಸುಭಾಷರು ಕಾಬೂಲ್ನಿಂದ ಬರ್ಲಿನ್ನಿಗೆ ಹೋಗಬೇಕಾದ್ರೆ ಅಲ್ಲಿ ನಡೆದಂಥ ಡಿಸ್ಕಷನ್ಸ್ ಇತ್ತಲ್ಲ, ಖೊರೇನಿ ಅವರು ಬರ್ಲಿನ್ ಜೊತೆ ಮಾತನಾಡಿದಂಥ ಮಾತುಗಳು ಇವರ ಗೂಢಚರ್ಯ ಮೂಲಕ ಇವ್ರಿಗೆ ಗೊತ್ತಾಗಿ ಹೋಗಿತ್ತು. ಇವರು ಕೆಲವರಿಗೆ ಏನು ಹೇಳಿದರು ಅಂತಂದರೆ, ಸುಭಾಷರು ಎಲ್ಲಿ ಸಿಕ್ಕಿದ್ರು ಅವ್ರನ್ನ ಮುಗಿಸ್ಬಿಡಿ ಅಂತ ಹೇಳಿದರು. ಜೀವಂತ ಹಿಡೀರಿ, ನಮ್ಗೆ ಒಪ್ಪಿಸಿ ಎಲ್ಲ ಅಲ್ಲ, ಸುಭಾಷರನ್ನು ಮುಗಿಸ್ಬಿಡಿ ಅಂತ. ಮುಗಿಸ್ಬಿಡಿ ಅಂತ ಯಾವಾಗ ಹೇಳ್ತಾರೆ ಅಂತಂದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಮುಂದೆ ತುಂಬ ಡೇಂಜರ್ ಆಗಬಲ್ಲ ಅನ್ನೋಂಥ ಹೆದರಿಕೆ ಇದ್ದಾಗ ಹೇಳೋದು. ಅಂದಮೇಲೆ ಬ್ರಿಟಿಷರಿಗೆ ಸುಭಾಷರು ಎಷ್ಟು ಡೇಂಜರ್ ಆಗಬಹುದು ಅನ್ನೋಂಥ ಮುನ್ಸೂಚನೆ ಆಗಲೇ ಇತ್ತು. ಇಂಥದ್ದೊಂದು ರಿಸ್ಕನ್ನು ಎದುರಿಸಿ ಸುಭಾಷರು ಅಲ್ಲಿಗೆ ಬಂದು ನಿಂತಿದ್ರು. ಈಗ ಭಾಷಣ ಮಾಡ್ತಾ ಅವ್ರು ಹೇಳ್ತಾರೆ, ನಾನು ಸುಭಾಷ್ ಚಂದ್ರ ಬೋಸ್ ಮಾತನಾಡ್ತಿದ್ದೀನಿ ಆಜಾದ್ ಹಿಂದ್ ರೇಡಿಯೋಯಿಂದ ಅಂತ ಹೇಳಿ ಅವ್ರು ಹೇಳ್ತಾರೆ, ಕಳೆದ 1 ವರ್ಷಗಳಿಂದ ನಾನೂ ಕೂಡ ಗಮನಿಸ್ತಾನೆ ಇದ್ದೆ ಮುಂದೇನಾಗುತ್ತೆ ಅಂತ. ಆದರೆ ಇವತ್ತು ಸಿಂಗಾಪುರ್ ಪತನ ಆದ ನಂತರ ನಂಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇನ್ನೂ ಬ್ರಿಟಿಷ್ ಸಾಮ್ರಾಜ್ಯದ ಕಥೆ ಮುಗೀತು, ಭಾರತ ಸ್ವತಂತ್ರವಾಗುವ ಸಮಯ ಹತ್ತಿರ ಬಂತು ಅಂತ ಮೊದಲನೇ ಭಾಷಣದಲ್ಲಿ ಹೇಳಿದಾಗ ಭಾರತದಲ್ಲಿ ಯಾರ್ಯಾರು ಕೇಳಿದ್ರೋ ಪುಣ್ಯವಂತರು, ನಿಜಕ್ಕೂ ಭಾಗ್ಯವಂತರು. ಅದು ಅಫ್ಘಾನಿಸ್ತಾನದ ಭಾಗದಲ್ಲಂತೂ ತುಂಬ ಕೇಳಲ್ಪಡ್ತು ಅಂತ ಆನಂತರದ ದಿನಗಳಲ್ಲಿ ವರದಿ ಬಂತಂತೆ. ಮೊದಲು ಎಷ್ಟು ಜನ ಕೇಳ್ತಾರೆ ಏನು ಅಂತ ಅಂದಾಜಿರಲಿಲ್ಲ. ಆದರೆ ಆಮೇಲೆ ಗೊತ್ತಾಯಿತು, ಈ 45 ನಿಮಿಷದ ಈ ರೇಡಿಯೋ ಪ್ರಸಾರಕ್ಕೋಸ್ಕರ ತುಂಬ ಕಾತುರವಾಗಿ ಕಾಯ್ತಿರ್ತಾರೆ ಅಂತ. ಅದಕ್ಕೆ ಒಂದು ವಿಶೇಷವಾದ ತರಂಗವನ್ನೇ ಅವರು, ಪ್ರತ್ಯೇಕವಾದ ತರಂಗವನ್ನೇ ಇವರಿಗೆ ಕೊಡಲಾಗಿತ್ತು. ಹೀಗಾಗಿ ಎಲ್ಲಿಂದ ಮಾತನಾಡ್ತಿದ್ದಾರೆ ಅಂತ ಪಕ್ಕಾ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಸುಭಾಷರ ಆ ರೇಡಿಯೋ ಭಾಷಣಗಳು ಹೆಂಗಿರ್ತಿದ್ವು ಅಂತಂದರೆ, ಅವ್ರದ್ದೊಂದು ತಂಡ ಮಾಡ್ಕೊಂಡಿದ್ರು. ಆ ತಂಡ ಆದಷ್ಟು ಭಾರತದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳ ಸುದ್ದಿಗಳನ್ನು ಸಂಗ್ರಹಿಸ್ತಾ ಇತ್ತು. 45 ನಿಮಿಷಗಳ ಸುದ್ದಿಯಲ್ಲಿ ಭಾರತದ್ದು ಕೆಲವು ವಿಚಾರಗಳನ್ನು ಅವ್ರು ಸೇರಿಸ್ತಿದ್ರು. ಭಾರತದಲ್ಲಿ ಇವತ್ತು ಹಿಂಗಾಗಿದೆ, ಹಂಗಾಗಿದೆ ಅಂತ. ಅದರ ಅರ್ಥ ಏನು ಅಂತಂದರೆ, ಎಲ್ಲೆಲ್ಲೋ ಭಾರತದಲ್ಲೇ ಇದ್ಕೊಂಡು ಇದನ್ನು ಪ್ರಸಾರ ಮಾಡ್ತಿದ್ದಾರೆ ಅಂತ. ಈ ಥರದೊಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು. ಇಡೀ ದೇಶಕ್ಕೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ. ಇವತ್ತಿಗೂ ಕೂಡ ಸುಭಾಷರ ಬಗ್ಗೆ ನಮಗೊಂದು ಅನುಮಾನ ಇದೆಯಲ್ಲ, ಇವತ್ತಿಗೂ ಅಲ್ಲೆಲ್ಲೋ ಇರ್ಬೋದು, ಇಲ್ಲೆಲ್ಲೋ ಇರ್ಬೋದು. ಯಾಕೆ ಅಂದರೆ ಸುಭಾಷರ ಜೀವನದುದ್ದಕ್ಕೂ ಈ ಥರ ಚುಪ್ಪಾಚುಪ್ಪೆ ಆಟ ಆಡಿದವ್ರೆ. ಎಲ್ಲಿದ್ದೀನಿ ಅಂತ ಯಾವತ್ತೂ ಯಾರಿಗೂ ಗುಟ್ಟು ಬಿಟ್ಕೊಡ್ಲಿಲ್ಲ, ಗುಟ್ಟು ಬಿಟ್ಕೊಡೋ ಪ್ರಮೇಯವೇ ಇರಲಿಲ್ಲ. ಹೀಗಾಗಿ ಅವರ ಪ್ರತಿಯೊಂದು ಭಾಷಣದ ತೂಕವೂ ವಿಶೇಷವಾಗಿರ್ತಿತ್ತು. ಅವರ ಭಾಷಣಗಳನ್ನು ತುಂಬ ಜನ ಕೇಳ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರಿಗೆ 45 ನಿಮಿಷ ಕೊಟ್ಟಿದ್ದನ್ನು 3 ಗಂಟೆಗೆ ವಿಸ್ತಾರ ಮಾಡಲಾಯಿತು.
ಒಂದು ಭಾಷೆಯಲ್ಲಿ ಮಾತನಾಡ್ತಿದ್ದಂಥ ಪ್ರಸಾರವಾಗ್ತಿದ್ದಂಥ ಭಾಷಣಗಳು ಈಗ ಬಹುಶಃ ಅದು ಬಂಗಾಳಿಗೆ ಬಂತು, ಇಂಗ್ಲೀಷಿಗೆ ಬಂತು, ಹಿಂದಿಗೆ ಬಂತು, ಪುಷ್ಟೂನಿಗೆ ಬಂತು, ತೆಲುಗುಗೆ ಬಂತು, ತಮಿಳಿಗೆ ಬಂತು, ಅನೇಕ ಭಾಷೆಗಳಲ್ಲಿ ಅದು ಬರ್ತಾ ಅನೇಕ ಭಾರತೀಯ ವಿಚಾರಗಳನ್ನು ಅವ್ರು ಚರ್ಚೆ ಮಾಡಲಿಕ್ಕೆ ಶುರು ಮಾಡುವಂಥ ಪ್ರಸಂಗ. ಒಂಥರ ಸುಭಾಷ್ರಿಗೆ ಪ್ರತಿನಿತ್ಯ ಇದೇ ಕೆಲಸ. ಅವರೇನು ಭಾಷಣ ಮಾಡಿ ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ಅದರಲ್ಲೂ ರೇಡಿಯೋ ಭಾಷಣಗಳನ್ನು ಮಾಡಿ ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ಆದರೆ ಅವರೇ ಖುದ್ದಾಗಿ ಕುಳಿತು ಭಾಷಣಗಳನ್ನು ಬರೆದು ಓದ್ತಿದ್ರು, ರೆಕಾರ್ಡ್ ಮಾಡಿಸ್ತಿದ್ರು, ಒಂದು ದೊಡ್ಡ ತಂಡವನ್ನು ರಚನೆ ಮಾಡ್ಕೊಂಡಿದ್ರು. ಆದರೆ ಅವ್ರ ಕೆಲಸ ಅಷ್ಟಲ್ವಲ್ಲ, ಅವ್ರು ಇದಕ್ಕಿಂತ ದೊಡ್ಡ ಕೆಲಸ ಮಾಡ್ಲಿಕ್ಕೆ ಬಂದವರು. ಈಗ ಅವ್ರು ಜರ್ಮನಿಯಲ್ಲಿ ಕುಳಿತು ಅವ್ರು ಬರೀ ಭಾಷಣ ಮಾಡಿಕೊಂಡೇ ಕೂತರೂ ಆಗ್ತಿಲ್ಲ. ಆದರೆ ಅವ್ರ ಭಾಷಣದ ಪ್ರಭಾವ ಹೆಂಗಿತ್ತು ಅಂತಂದರೆ, ಮಧ್ಯಲ್ಲೊಮ್ಮೆ ಕ್ರಿಪ್ಸ್ ಭಾರತಕ್ಕೆ ಬಂದಿದ್ದ, ಒಂದಷ್ಟು ಸಂಧಾನದ ವಿಚಾರಗಳನ್ನು ತೊಗೊಂಡು ಬಂದಿದ್ದ. ಆ ಕ್ರಿಪ್ಸ್ ಅಲ್ಲಿಗೆ ಹೋಗ್ತಾನೆ ಅಂತ ಇವ್ರಿಗೆ ಗೊತ್ತಾಗಿದ್ದ ತಕ್ಷಣ ಇವರು ಕ್ರಿಪ್ಸ್ನ ಮೇಲೆ ಎಂಥ ವಿಚಾರಗಳನ್ನು, ವಾಗ್ದಾಳಿಗಳನ್ನು ಮಾಡಿದರು ಅಂತಂದರೆ, ಇಡೀ ದೇಶ ಕ್ರಿಪ್ಸ್ನ ವಿರುದ್ಧವಾಗಿ ನಿಲ್ಲಬೇಕಾದ ಪರಿಸ್ಥಿತಿ ಬಂತು. ಸ್ವತಃ ಕಾಂಗ್ರೆಸ್ ಕೂಡ ಕ್ರಿಪ್ಸ್ನೊಂದಿಗೆ ನಾನು ಸಂಧಾನಕ್ಕೆ ಹೋಗಲ್ಲ, ಸಂಧಾನ ಮಾಡ್ಕೊಳ್ಳಲ್ಲ ಅಂಥೇಳಿ ಅವನ ಸಂಧಾನದೊಂದು ಹಿಂದೆ ಬರಬೇಕಾದ ಒಂದು ಪ್ರಮೇಯ ಬಂತಲ್ಲ. ಅದಕ್ಕೆ ಮುಖ್ಯ ಕಾರಣ ಯಾರು ಅಂತ ಕೇಳಿದರೆ ಸುಭಾಷ್ ಚಂದ್ರ ಬೋಸರ ಭಾಷಣಗಳು ಅಂತಾರೆ. ಅಂದರೆ ಅವರು ಬರ್ಲಿನ್ನಲ್ಲಿ ಕೂತ್ಕೊಂಡು ಕೂಡ ಭಾರತವನ್ನು ಕಂಟ್ರೋಲ್ ಮಾಡ್ತಿದ್ರು. ಆ ಸಾಮರ್ಥ್ಯ ಸುಭಾಷರಿಗಿತ್ತು. ಈ ನಡುವೆ ಸುಭಾಷರಿಗೆ ಅನ್ನಿಸ್ತು, ಬರೀ ಜರ್ಮನಿಯಲ್ಲಿ ಕೂತು ನಾನೇನು ಮಾಡಲಿಕ್ಕಾಗಲ್ಲ, ಆದಷ್ಟು ಬೇಗ ಜಪಾನಿಗೆ ಹೋಗಬೇಕು ಅಂತ ತುಡಿತ ಅವರಿಗೆ. ಆದಷ್ಟು ಬೇಗ ಜಪಾನಿಗೆ ಹೋಗಿ ಅಲ್ಲೇನು ಯುದ್ಧ ನಡೀತಿದೆ ಸೈನ್ಯ ಕಟ್ಕೊಂಡು ಅಲ್ಲಿಗೆ ಹೋಗ್ಬಿಡಬೇಕು ಅನ್ನೋ ಪ್ರಯತ್ನಕ್ಕೆ ಸುಭಾಷ್ರು ಏನು ಮಾಡಿದರು, ಅದಕ್ಕಿಂತ ಮುಂಚೆ ಇಟಲಿಗೆ ಹೋಗಿ ಮುಸೋಲಿನಿನ ಭೇಟಿ ಮಾಡಿದರು. ಮುಸೋಲಿನ ಜೊತೆ ಈ ಹಿಂದೆಯೇ ಅವರಿಗೊಂದು ಭೇಟಿಯಾಗಿತ್ತು. ಈಗ ಮತ್ತೊಂದು ಭೇಟಿ ಮಾಡ್ತಾ ಅವ್ರು ಕೇಳ್ತಾರೆ ಮುಸೋಲಿನಿಗೆ, ನಾನೊಂದು ದೊಡ್ಡ ಪ್ರಯಾಸ ಮಾಡಬೇಕು ಅಂತಿದ್ದೀನಿ, ಯುದ್ಧದ ಪ್ರಯಾಸ, ಸೈನ್ಯವನ್ನು ತಗೊಂಡು ನೀವು ನಂಗೆ ಸಹಾಯ ಮಾಡ್ತೀರಾ ಅಂತ. ಮುಸೋಲಿನಿ ಹೇಳ್ದ, ಖಂಡಿತವಾಗಿ ಸಹಾಯ ಮಾಡ್ತೀವಿ, ನೀವು ಯಾವ ಥರದ ಸಹಾಯವನ್ನು ಕೇಳಿದ್ರು ಕೊಡ್ತೀವಿ ಅಂತ ಮುಸೋಲಿನಿನೂ ಧೈರ್ಯ ಕೊಟ್ಟ. ಧೈರ್ಯ ಅಷ್ಟೇ, ಯಾಕೆಂದರೆ ಭಾರತದಿಂದ ತುಂಬ ದೂರ ಇದೆ, ಇವರಿಂದ ವಿಶೇಷವಾದ್ದೇನೂ ನಿರೀಕ್ಷಿಸುವಂತಿಲ್ಲ, ಏನಿದ್ರು ಮಾರಲ್ ಸಪೋರ್ಟ್ ಅಷ್ಟೇ ತೊಗೊಳ್ಬೋದು ಅಂತ ಅಂದ್ಕೊಂಡಿದ್ರು. ಆದರೆ ಅವ್ರ ಜೊತೆಯಲ್ಲಿದ್ದಂಥ ಈಗ ದೊಡ್ಡ ಭಾರ ಏನು ಅಂತಂದರೆ, ಸೈನ್ಯ ಕಟ್ಟಬೇಕಲ್ಲ, ಹೇಗೆ ಕಟ್ಟೋದು? ಈ ದೇಶದ ಸೈನಿಕರು ಹೇಗೆ ಅಂತಂದರೆ, ಉಪ್ಪಿನ ಋಣ ಮಾತ್ರ ಅವ್ರು ಯಾವತ್ತೂ ಬಿಡಲ್ಲ. ಆದರೆ ಉಪ್ಪು ಯಾರದ್ದು ಅಂತಂದರೆ ಬ್ರಿಟಿಷರದು. ಇದೇ ದೊಡ್ಡ ಪ್ರಾಬ್ಲಮ್. ಅವರು ಸಂಬಳ ಕೊಡ್ತಾರೆ, ನಾವು ಅವ್ರಿಗೆ ನಿಷ್ಠವಾಗಿರ್ತೀವಿ ಅಂತ ಹೇಳ್ತೀವಿ, ಅವ್ರನ್ನ ಬಿಟ್ಟು ಬರಲ್ಲ ಅಂತ. ಹೀಗಾಗಿ ಸುಭಾಷರಿಗೂ ಆರಂಭದಲ್ಲಿ ತುಂಬ ತೊಂದರೆ ಆಯಿತು. ಅದಕ್ಕೆ ಅವ್ರು ಏನು ಮಾಡಿದರು ಅಂತಂದರೆ, ಯಾರ್ಯಾರು ಕ್ಯಾಂಪ್ನಲ್ಲಿದ್ದರೋ, ಯಾರ್ಯಾರು ಶಿಬಿರಗಳಲ್ಲಿದ್ದರೋ, ಈ ಶಿಬಿರಗಳಲ್ಲಿ ಅಂದರೆ ಸೈನಿಕರನ್ನು ಹಿಡ್ಕೊಂಡು ಬಂದಂಥ ಶಿಬಿರಗಳಿರ್ತಾವಲ್ಲ, ಆ ಶಿಬಿರಗಳಿಂದ ಅವರನ್ನು ಕರ್ಕೊಂಡು ಬಂದು ಸುಭಾಷರು ತಮ್ಮ ರೇಡಿಯೋ ಪ್ರಸಾರ ಆಗೋ ಜಾಗದಲ್ಲಿ ಕೂರಿಸ್ಕೊಳ್ತಿದ್ರು. ಅವ್ರಿಗೆ ಸುಮ್ಮನೆ ತಿಂಡಿ ಕೊಡ್ತಿದ್ರು, ಊಟ ಕೊಡ್ತಿದ್ರು, ನೀವು ಇದನ್ನು ನೋಡಬೇಕು ಅಂತ. ಅಲ್ಲಿ ನಡೆಯುವಂಥ ಚರ್ಚೆಗಳು, ಅಲ್ಲಿನ ಮಾತುಗಳನ್ನು ಕೇಳಿ 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 ಕೆಲವರ ಮನಸ್ಸು ಪರಿವರ್ತನೆ ಆಯಿತು. ಅವರಂದರು, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ. ಸುಭಾಷರಿಗೆ ಇದೇ ಬೇಕಿತ್ತು. ಸುಭಾಷರು ಏನು ಮಾಡಿದರು, ಈ ಒಳಗಿನ ಸೈನಿಕರ ಮನಸ್ಸು ಬದಲಾವಣೆ ಆದ ನಂತರ ಅವರನ್ನು ಕರ್ಕೊಂಡು ತಾವೇ ಇದಕ್ಕೆ ಹೋದರು, ಪ್ರಿಸನರ್ಸ್ ಆಫ್ ವಾರ್, POW ಅಂತ ಕರೀತಾರೆ. ಆ ಶಿಬಿರಗಳಿಗೆ ಅಲ್ಲಿ ಹೋದರು. ಅಲ್ಲಿ ಹೋಗಿ ಸುಭಾಷರು ಏನು ಮಾಡಿದರು, ತಾವು ಅವ್ರ ಜೊತೆ ನಿಧಾನವಾಗಿ ಮಾತುಕತೆಗೆ ಶುರು ಮಾಡಿದರು. ಯಾವುದೇ ಭಾಷಣಗಳು ನಡೆಯಲ್ಲ, ಒಬ್ಬೊಬ್ಬರನ್ನೇ ಹೋಲಿಸ್ಕೊಳ್ಳುವಂಥ ಪ್ರಯತ್ನ. ನಿಮ್ಗೆ ಗೊತ್ತಿರಲಿ, ಮೊದಲನೇ ಬಾರಿಗೆ ಸುಭಾಷರು ಹೋದಾಗ ಯಾರೂ ಕಣ್ಣೆತ್ತಿಯೂ ನೋಡಲಿಲ್ಲ, ಸರಿಯಾದ ಗೌರವ ಕೊಡಲಿಲ್ಲ. ಯಾಕೆಂದರೆ ಇವ್ರದ್ದೆಲ್ಲ ನಿಷ್ಠೆ ಬ್ರಿಟಿಷರಿಗಿತ್ತಲ್ಲ. ಸುಭಾಷರು ಇಲ್ಲಿಂದ ಬಂದುಬಿಟ್ಟಿದ್ದಾರೆ, ಇವ್ರಿಗೆ ನಾವು ನಿಷ್ಠೆ ತೋರಿಸ್ಬೇಕಾಗಿಲ್ಲ ಅಂತ. ಆದರೆ ಸುಭಾಷರ ಜೊತೆ ಒಡನಾಟ ನಡೆಸಿದ್ದಂಥ ಈ ಕೆಲವು ತರುಣರು ನಿಧಾನಾಗಿ ಒಳಗೆ ಹೋಗಿ ಒಂದೊಂದೇ ಸುದ್ದಿ ಹೇಳ್ತಿದ್ದಂತೆ ಅವ್ರ ಮನಸ್ಸು ಬದಲಾವಣೆ ಆಯಿತು. ಇತಿಹಾಸಕಾರರು ಹೇಳ್ತಾರೆ, ಎರಡನೇ ಬಾರಿಗೆ ಅವ್ರು ಹೋಗಬೇಕಾದ್ರೆ ಈ ಯಾರ್ಯಾರು ಪ್ರಿಸನರ್ಸ್ ಇದ್ದರೋ, ಪ್ರಿಸನರ್ಸ್ ಆಫ್ ವಾರ್ಸ್, ಅವರೆಲ್ಲ ಈ ತಮ್ಮ ಕೈಗೆ ಸಿಕ್ಕೋ ಹೂವನ್ನೆಲ್ಲ ತೊಗೊಂಡು ಅದನ್ನು ಹೊಲಿದು ಸುಭಾಷರಿಗೆ ಹಾರ ಮಾಡಿ ಹಾಕಿದ್ರಂತೆ. ಪೇಪರ್ಗಳನ್ನು ಹೊಲಿದು ಹಾರ ಮಾಡಿ ಹಾಕಿದ್ರಂತೆ. ಈ ಮನುಷ್ಯ ನಮಗೋಸ್ಕರ ಬಂದಿದ್ದಾನೆ ಅಂತ, ಈ ಮನುಷ್ಯನಿಗೋಸ್ಕರ ಏನಾದರೂ ಮಾಡಬೇಕು ಅಂತ. ಸುಭಾಷರಿಗೆ ಸ್ವಲ್ಪ ಧೈರ್ಯ ಬಂತು. ಸುಭಾಷ್ ಏನು ಮಾಡಿದರು, ಅವರಲ್ಲೇ ಕೆಲವರನ್ನು ಆರಿಸಿಕೊಂಡು ಅವ್ರಿಗೆ ತರಬೇತಿ ಕೊಡಿಸಿದರು. ತರಬೇತಿ ಕೊಟ್ಟು ಸೈನ್ಯದ ತರಬೇತಿ ಕೊಡಿಸಿ ಸೈನ್ಯದ ಒಂದು ಪುಟ್ಟ ರೆಜಿಮೆಂಟನ್ನು ಮಾಡಬೇಕು ಅಂತ ಪ್ರಯತ್ನ. ಹಾಗೆ ತರಬೇತಿ ತೊಗೊಂಡವ್ರನ್ನ ವಾಪಸ್ ಇವ್ರ ನಡುವೆ ಬಿಟ್ಟರು. ಇವ್ರ ನಡುವೆ ಬಿಟ್ಟು ಅವ್ರು ಹೇಳಿದರು, ನಿಮ್ಗೊಂದು ದೊಡ್ಡ ಜವಾಬ್ದಾರಿ ಇದೆ. ದೊಡ್ಡ ಜವಾಬ್ದಾರಿ ಏನು ಅಂತಂದರೆ, ದೇಶದ ಕುರಿತಂತೆ ಇವರುಗಳ ಮನಸ್ಸನ್ನು ಒಲಿಸಿ ಇಲ್ಲಿಂದ ಹೆಚ್ಚು ಹೆಚ್ಚು ಜನರನ್ನು ಕರ್ಕೊಂಡು ಬರಬೇಕು ಅನ್ನೋಂಥ ಜವಾಬ್ದಾರಿ ವಹಿಸಿದರು. ಆದರೆ ಜವಾಬ್ದಾರಿ ವಹಿಸಿದ್ದು ಸುಭಾಷರು ಹೇಗೆ ಅಂತಂದರೆ, ಕಡಿಮೆ ಆಸಾಮಿ ಅಲ್ಲ. ಈಗಾಗಲೇ ಕೆಲವು ಹೈರಾರ್ಕಿ ಇರುತ್ತೆ. ಒಬ್ಬರು ತುಂಬ ಸೀನಿಯರ್ ಆಫೀಸರು, ಜೂನಿಯರ್ ಆಫೀಸರು, ಸೈನಿಕರು ಹೀಗೆಲ್ಲ ಇರುತ್ತೆ. ಸುಭಾಷರು ಹೇಳಿದರು, ನಮ್ಮ ಸೈನ್ಯಕ್ಕೆ ಯಾರು ಬರೋರಿದ್ದರು, ಅವ್ರ ಆಫೀಸರು, ಜೂನಿಯರು, ಸೀನಿಯರು ಅಂತ ಏನೂ ಇಲ್ಲ, ಎಲ್ಲರೂ ಸಾಮಾನ್ಯರಾಗೇ ಬರಬೇಕು. ಇಲ್ಲಿಗೆ ಬಂದ ನಂತರ ಅವ್ರ ಸಾಮರ್ಥ್ಯ ನೋಡಿ ಅವರನ್ನು ಆಫೀಸರ್ ಮಾಡಲಾಗತ್ತೆ. ಹಿಂಗಿದ್ದಾಗ ಯಾವ ಆಫೀಸರ್ ಬರ್ತಾರೆ ಹೇಳಿ?
ಈ ಚಾಲೆಂಜನ್ನು ತಗೊಂಡು ಅವ್ರು ಒಳಗೆ ಹೊಕ್ಕರು. ಕೆಲವ್ರನ್ನ ಹಿಡ್ಕೊಂಡು ಬಂದು ಅಂತೂ ಇಂತೂ 300ರ ಸಂಖ್ಯೆಗೆ ಸೈನ್ಯವನ್ನು ತಂದು ನಿಲ್ಲಿಸಿದ್ರು. ಯೋಚನೆ ಮಾಡಿ, ಅಂಥವ್ರ ನಡುವೆ 300ರ ಸಂಖ್ಯೆ ಮಾಡಬೇಕಲ್ಲ, ಎಂಥ ಸಾಧನೆ ಇದ್ದಿರ್ಬೋದು. ನಿಜವಾಗ್ಲೂ ಸುಭಾಷರ ಜೊತೆಗಾರರದು ಒಬ್ರದೊಬ್ಬರದು ಅದ್ಭುತವಾದ ಯಶೋಗಾಥೆ ಅದು. ಆ ಸಂಖ್ಯೆ 300ರಿಂದ ಆಶ್ಚರ್ಯದ ಸಂಗತಿ ಅಂದರೆ ಒಂದು ಹಂತಕ್ಕೆ 4000ದವರೆಗೂ ಬೆಳೀತು. ಎಲ್ಲಿ ಬೆಳೆದಿದ್ದು ಈ ಸೈನ್ಯ ಅಂದರೆ ಜರ್ಮನಿಯಲ್ಲಿ. ಬರೀ ಜರ್ಮನಿಯಲ್ಲಷ್ಟೇ ಅಲ್ಲದೆ ಇಟಲಿಯಲ್ಲೂ ಕೆಲವು ಇದ್ದ ಸೈನಿಕರು ಕೂಡ ಅವರು ಇಷ್ಟಪಟ್ಟು ನಾವು ಸುಭಾಷರ ಸೇನೆಗೆ ಜಾಯ್ನ್ ಆಗ್ತೀವಿ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಬಂದು ಸುಭಾಷರ ಸೇನೆಯಲ್ಲಿ ಅತ್ಯಂತ ಕಠಿಣವಾದ ಟ್ರೈನಿಂಗ್ ಪಡ್ಕೊಳ್ತಿದ್ರು. ಜರ್ಮನಿಯವ್ರದ್ದು ತುಂಬ ಕಷ್ಟಕರವಾದ ಟ್ರೈನಿಂಗ್ ಅಂತಾರೆ, ಮತ್ತು ಆ ವಾತಾವರಣಕ್ಕೆ ಭಾರತೀಯರು ಸೆಟ್ ಆಗೋದೇ ಕಷ್ಟ. ಆದರೆ ಸುಭಾಷರು ದೇಶದ ಮದಿರೆ ಹೇಗೆ ಕುಡಿಸಿದ್ರು ಅಂತಂದರೆ ಯಾರಿಗೂ ಅದಕ್ಕಿಂತ 1 ಇಂಚು ಕೆಳಗೆ ಯೋಚನೆ ಮಾಡುವಷ್ಟು ಪುರುಸೊತ್ತಿಲ್ಲ. ಏನಾದರೂ ಮಾಡಬೇಕು ದೇಶಕ್ಕೋಸ್ಕರ ಅನ್ನೋಂಥ ಹಠಕ್ಕೆ ಎಲ್ಲರೂ ಬಿದ್ದಿದ್ರು. ಆದರೆ ಎಷ್ಟೇ ದೊಡ್ಡ ಸೈನ್ಯವನ್ನು ಕಟ್ಟಿ ಆ ಸೈನ್ಯ ಜರ್ಮನಿಯಲ್ಲಿದ್ದರೆ ಉಪಯೋಗ ಇಲ್ಲ. ಸುಭಾಷ್ ಯೋಚನೆ ಮಾಡಿದರು, ಈ ಪ್ಯಾರಾಗ್ಲೈಡಿಂಗ್ ಫೋರ್ಸನ್ನು ಮಾಡಿ ಅವ್ರನ್ನೆಲ್ಲ ಭಾರತದ ನಡುವೆ ಇಳಿಸಿ ಅಲ್ಲಿ ಒಳಗಿಂದ ಒಂದೇನಾದರೂ ಕ್ರಾಂತಿ ಮಾಡಿಸುವಂಥ ಪ್ರಯತ್ನ ಏನೇನೇನೋ ದೊಡ್ಡದನ್ನು ಯೋಚನೆ ಮಾಡ್ತಿದ್ರು. ಆದರೆ ಏನು ಮಾಡಿದರೂ ಉಪಯೋಗ ಇಲ್ಲ. ಅಷ್ಟೊತ್ತಿಗೆ ಸುಭಾಷರಿಗೆ ಜಪಾನ್ನಿಂದ ಕರೆ ಬರ್ತಾ ಇತ್ತು, ನೀವು ಆದಷ್ಟು ಬೇಗ ಜಪಾನಿಗೆ ಬನ್ನಿ, ಇಲ್ಲೊಂದಷ್ಟು ಸೈನಿಕರಿದ್ದಾರೆ, ನಾವೊಂದು ಪಡೆ ಕಟ್ಟಿದ್ದೀವಿ ಅಂತ ರಾಸ್ ಬಿಹಾರಿ ಬೋಸ್ ಫೋನ್ ಮಾಡಿ ಏನಾದರೂ ಮಾಡಿ ಅವರನ್ನು ಕರ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಡ್ತಿದ್ರು. ಸುಭಾಷರಿಗೆ ಹೋಗಬೇಕು ಅನ್ನೋ ಚಿಂತನೆ, ಆದರೆ ಹೋಗೋ ವ್ಯವಸ್ಥೆ ಏನೂ ಇಲ್ಲ. ಜರ್ಮನಿಯಲ್ಲಿರುವಂಥ ಜಪಾನಿನ ರಾಯಭಾರಿನ ಮಾತನಾಡಿಸಿ ಒಲಿಸಿಕೊಂಡು ಜಪಾನಿನ ಪ್ರೀಮಿಯರ್ ಟೋಜೋನ್ ಜೊತೆ ಮಾತುಕತೆ ನಡೆಸಿದರು. ಟೋಜೋ ಬಹಳ ಖುಷಿಯಿಂದ ಒಪ್ಕೊಂಡ, ನೀವು ಬನ್ನಿ ಅಂತ. ಜರ್ಮನಿ ಕೂಡ ಇವರನ್ನು ಕಳಿಸ್ಕೊಡ್ಲಿಕ್ಕೆ ಒಪ್ಕೊಳ್ತು. ಆದರೆ ಒಂದೇ ವಿಮಾನದಲ್ಲಿ ಹೋಗುವಂತಿಲ್ಲ, ಯುದ್ಧದ ಸಮಯ, ಅದಕ್ಕೆ ಸಬ್ಮೆರಿನಲ್ಲೇ ಹೋಗಬೇಕು. ಸ್ವಲ್ಪ ದೂರ ಜರ್ಮನಿಯವ್ರು ತಾವು ಬಿಡ್ತೀವಿ ಅಂದರು. ಅಲ್ಲಿಂದ ಜಪಾನವ್ರು ನಿಮ್ಮನ್ನು ಕರ್ಕೊಂಡು ಹೋದರೆ ನಾವು ಒಪ್ಕೋತೀವಿ ಅಂತ. ಜಪಾನವರು ಒಪ್ಕೊಂಡು ಸುಭಾಷ್ ಚಂದ್ರ ಬೋಸರನ್ನು ಜಪಾನಿಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ತಯಾರಾಯಿತು. ಸುಭಾಷ್ ಚಂದ್ರ ಬೋಸರು ಈಗ ಜಪಾನಿಗೆ ಹೋಗಬೇಕು. ಜಪಾನಿಗೆ ಹೋಗೋ ಕೆಲವೇ ದಿನಗಳ ಮುಂಚೆ ಎಮಿಲಿ ಶಂಕೆಲ್ ಜೊತೆ ಅವರಿಗೆ ಮದುವೆ ಆಗಿತ್ತಲ್ಲ, ಅವ್ರಿಗೊಂದು ಮಗು ಹುಟ್ಟಿತ್ತು. ಅನಿತಾ ಅನ್ನೋ ಮಗು ಮತ್ತು ತಮ್ಮ ಹೆಂಡತಿಯನ್ನು ಬಿಟ್ಟು ಜಪಾನಿಗೆ ಹೊರಟರು. ಅದೇ ತನ್ನ ಕೊನೆ ಭೇಟಿಯಾಗತ್ತೆ ಅಂತ ಅವತ್ತು ಅವರಿಗೂ ಅನಿಸಿರ್ಲಿಕ್ಕಿಲ್ಲ, ಎಮಿಲಿಗೂ ಅನಿಸಿರ್ಲಿಕ್ಕಿಲ್ಲ. ತುಂಬ ಶ್ರದ್ಧಾವಂತ ಹೆಣ್ಣುಮಗಳು ಆಕೆ. ಆ ಮಗುವನ್ನು ಬಿಟ್ಟು ಅವರು ಯಾತ್ರೆಗೆ ಹೋದರು. ಸುಮಾರೊಂದು 7-8 ತಿಂಗಳ ಜರ್ನಿ ಇರ್ಬೋದದು. ಅಷ್ಟು ಅವಧಿಯಲ್ಲಿ ಸುಭಾಷ್ ಚಂದ್ರ ಬೋಸರು ಏನು ಮಾಡ್ತಿದ್ರು ಅನ್ನೋದು ಪ್ರಶ್ನೆ. ಯೋಚನೆ ಮಾಡಿ, ಸಬ್ಮೆರಿನಲ್ಲಿ ಹಗಲು ರಾತ್ರಿ ನೀರಿನೊಳಗೆ ಮುಳುಗಿರುತ್ತದು. ನೀವು ನೋಡಬೇಕು ಅಂದರೂ ಜಗತ್ತನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಯಾವಾಗಲೂ ಹಾಗೆ ಇರಬೇಕು, ಅದು ರೂಢಿ ಇರಬೇಕು. ರೂಢಿ ಇದ್ದವ್ರಿಗೆ ನಡೆಯುತ್ತೆ. ಸುಭಾಷ್ ಚಂದ್ರ ಬೋಸರು ಯಾವಾಗಲೂ ತಿರುಗಾಡ್ಕೊಂಡಿದ್ದವರು, ಹೊರಗಡೆ ತಿರುಗಾಡ್ಕೊಂಡಿದ್ದವರು, ಹೆಚ್ಚಂದರೆ ಜೈಲಿನಲ್ಲಿದ್ದವರು. ಈಗ ಸಬ್ಮೆರಿನಲ್ಲಿ ಕೂತ್ಕೋಬೇಕು. ಏನು ಮಾಡ್ತಿದ್ರು ಅಂತ ಕೇಳಿದ್ರೆ ಅವ್ರ ಜೊತೆ ಇದ್ದವ್ರು ಹೇಳ್ತಾರೆ, ಸುಭಾಷ್ ಚಂದ್ರ ಬೋಸರು ಬಹುಪಾಲು ಸಮಯ ಅಧ್ಯಯನ ನಡೆಸ್ತಾ ಇದ್ರು, ಅದು ಬಿಟ್ಟರೆ ಧ್ಯಾನಸ್ಥರಾಗಿರ್ತಿದ್ರು ಅಂತ. ಈ ಆಧ್ಯಾತ್ಮದ ಶಕ್ತಿ ಇದೆಯಲ್ಲ, ಈ ಆಧ್ಯಾತ್ಮದ ಶಕ್ತಿ ನಿಜವಾಗ್ಲೂ ಅತ್ಯಂತ ಕ್ರಿಟಿಕಲ್ ಟೈಮ್ನಲ್ಲಿ ಉಪಯೋಗಕ್ಕೆ ಬರುತ್ತೆ ಅನ್ನೋದಕ್ಕೆ ಸುಭಾಷ್ ಚಂದ್ರ ಬೋಸರು ಒಂದು ಒಳ್ಳೆಯ ಉದಾಹರಣೆ. ಅದು ಯಾವ ಥರ ಬಳಸ್ಕೊಂಡ್ರು ಅವರು ಅಂತಂದರೆ, ತಮ್ಮೊಳಗೆ ಯಾವಾಗಲೂ ಆ ಶಕ್ತಿಯ ಚೈತನ್ಯ ಆರದೇ ಇರುವಂತೆ ನೋಡಿಕೊಳ್ಳಿಕ್ಕೆ ತಮ್ಮನ್ನು ತಾವು ಬಳಸ್ಕೊಂಡ್ರು. ಸುಭಾಷ್ ಚಂದ್ರ ಬೋಸರು ಸಿಂಗಪುರಕ್ಕೆ ಬಂದು ಹೇಳಿದ್ರು. ಅದಾಗಲೇ ಅಲ್ಲಿ ರಾಸ್ ಬಿಹಾರಿ ಬೋಸ್ ಅನ್ನುವಂಥ ಒಬ್ಬ ಕ್ರಾಂತಿಕಾರಿ ಒಂದು ದೊಡ್ಡ ಕೆಲಸ ಮಾಡಿದರು. ಈ ದೇಶದಲ್ಲಿ ಅನೇಕ ಕ್ರಾಂತಿಕಾರಿಗಳು ಹೀಗೆ ಮರೆಯಾಗಿ ಹೋಗ್ಬಿಟ್ಟಿದ್ದಾರೆ. ರಾಸ್ ಬಿಹಾರಿ ಬೋಸ್ ಸಾಮಾನ್ಯವಾದ ಕ್ರಾಂತಿಕಾರಿ ಅಲ್ಲ. ಈ ದೇಶದಲ್ಲಿ ಲಾರ್ಡ್ ಹಾರ್ಡಿಂಗ್ ಮೇಲೆ ಬಾಂಬ್ ಎಸೆಯುವಂಥ ಕೆಲಸ ಆದಾಗ ಅದ್ರ ಹಿಂದೆ ಇದ್ದಂಥ ಬ್ರೈನ್ ರಾಸ್ ಬಿಹಾರಿ ಬೋಸ್ದಾಗಿತ್ತು. ರಾಸ್ ಬಿಹಾರಿ ಬೋಸರು ಅದ್ರ ಹಿಂದೆ ಇದ್ದರು ಅಂತ ಬ್ರಿಟಿಷರಿಗೆ ಗೊತ್ತೇ ಆಗಲಿಲ್ಲ. ಹೀಗಾಗಿ ಅವರನ್ನು ಹಿಡಿಯೋ ಪ್ರಮೇಯ ಬರಲಿಲ್ಲ. ಆದರೆ ಆ ಮನುಷ್ಯ ಸುಮ್ಮನಿರಲಿಲ್ಲ. ಮೊದಲನೇ ವಿಶ್ವ ಯುದ್ಧ ಶುರುವಾದಾಗ ಈ ದೇಶದಲ್ಲಿ ಸೈನಿಕರನ್ನು ಜಾಗೃತಿಗೊಳಿಸಿ ತಾನೊಂದು ಹೋರಾಟ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಏನು ಮಾಡಿದ್ರು, ಸೈನಿಕರೊಳಗೆ ವಿದ್ರೋಹ ಮಾಡುವಂಥ ಪ್ರಯತ್ನ ಮಾಡಿದರು. ಅವರನ್ನು ಬ್ರಿಟಿಷರ ವಿರುದ್ಧ ಎತ್ಕಟ್ಟಿದ್ರು. ಅವರಿಗೆ ಯುದ್ಧ ಸಾಮಗ್ರಿಗಳನ್ನು, ಶಸ್ತ್ರಾಸ್ತ್ರಗಳನ್ನು ಒದಗಿಸಲಿಕ್ಕೆ ಜರ್ಮನಿ ಜೊತೆಗೆ ಇಟಲಿ ಜೊತೆಗೆ ಒಪ್ಪಂದ ಮಾಡಿಕೊಂಡು ಶಸ್ತ್ರಗಳನ್ನು ತರಿಸ್ಕೊಳ್ಬೇಕು ಅನ್ನುವಂಥ ದೊಡ್ಡ ಪ್ರಯಾಸಕ್ಕೆ ಕೈ ಹಾಕಿದ್ರು. ಆದರೆ ಬ್ರಿಟಿಷರಿಗೆ ಈ ಸುದ್ದಿ ಗೊತ್ತಾಯಿತು. ಕರ್ತಾರ್ ಸಿಂಗ್ ಸರಾಬ ಸಿಕ್ಬಿದ್ದ. 16 ವರ್ಷದ ಹುಡುಗ. ಅವನು ಫಾಸಿ ಕೋಣೆಯಲ್ಲಿ ಕಾಲ ಕಳೆದು ನೇಣುಗಂಬಕ್ಕೆ ಅತ್ಯಂತ ಪ್ರೀತಿಯಿಂದ ನೇಣುಗಂಬಕ್ಕೆ ಏರ್ಬಿಟ್ಟ. 16 ವರ್ಷದ ಹುಡುಗ, ಅತ್ಯಂತ ಪ್ರಖರವಾದ ಕ್ರಾಂತಿಕಾರಿ. ಆದರೆ ಮತ್ತೆ ಇದರ ಹಿಂದೆ ನಿಜವಾದ ಬ್ರೈನ್ ಆಗಿರುವಂಥ ರಾಸ್ ಬಿಹಾರಿ ಬೋಸ್ ಮಾತ್ರ ಸಿಗಲೇ ಇಲ್ಲ. ಅವರು ತಪ್ಪಿಸ್ಕೊಂಡು ಜಪಾನಿಗೆ ಹೋಗ್ಬಿಟ್ರು.
ಜಪಾನ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಂಥ ಬ್ರಿಟಿಷರಾಗಿ ಹೇಳಿದರು, ರಾಸ್ ಬಿಹಾರಿ ಬೋಸ್ ನಿಮ್ಮ ಹತ್ರ ಇದ್ದಾರೆ, ನೀವು ಆದಷ್ಟು ಬೇಗ ಅವರನ್ನು ನಮಗೆ ಒಪ್ಪಿಸಬೇಕು ಅಂತ. ಆದರೆ ರಾಸ್ ಬಿಹಾರಿ ಬೋಸನ್ನು ತುಂಬ ಪ್ರೀತಿಸ್ತಾ ಇದ್ದಂಥ ಅಲ್ಲಿನ ಕೆಲವು ಪ್ರಖರ ಉಗ್ರವಾದಿಗಳು, ಉಗ್ರ ಚಿಂತನೆ ಉಳ್ಳಂಥವ್ರು ಏನು ಮಾಡಿದರು, ರಾಸ್ ಬಿಹಾರಿ ಬೋಸರನ್ನು ಹೇಗಾದರೂ ಮಾಡಿ ಉಳಿಸಬೇಕು ಅಂತ ಸರ್ಕಾರ ಜೊತೆಗೆ ಯುದ್ಧಕ್ಕೆ ಇಳಿದ್ರು. ಫೈನಲಿ ಏನಾಯಿತು, ರಾಸ್ ಬಿಹಾರಿ ಬೋಸರು ಅಲ್ಲಿ ಇಲ್ಲಿ ತಲೆಮರೆಸ್ಕೊಂಡಿದ್ದವರು ಯಾರೋ ಒಬ್ಬರು ಅವ್ರಿಗೆ ಆಶ್ರಯ ಕೊಟ್ಟರು. ಅವ್ರ ಮನೆಯಲ್ಲಿರೋ ಅವ್ರ ಮಗಳನ್ನು ಕೊಟ್ಟು ಮದುವೆ ಮಾಡಿ ರಾಸ್ ಬಿಹಾರಿ ಬೋಸರನ್ನು ಜಪಾನಿನ ನಾಗರಿಕತೆ ತಗೊಳ್ಳುವಂತೆ ಮಾಡಿಬಿಟ್ರು. ಅಲ್ಲಿಗೆ ರಾಸ್ ಬಿಹಾರಿ ಬೋಸು ಇನ್ನು ವಾಪಸ್ ಬರುವಂತಿಲ್ಲ. ಆದರೆ ಅವ್ರ ಚಿಂತನೆ ಹೆಂಗಿತ್ತು ಅಂತಂದರೆ, ಎರಡನೇ ಮಹಾಯುದ್ಧ ಶುರುವಾಗೋ ವೇಳೆಗೆ ಸರಿಯಾಗಿ ಅವರೇನು ಮಾಡಿದರು, ಆದಷ್ಟು ಬೇಗ ಭಾರತೀಯರದ್ದೇ ಒಂದು ಪಡೆ ಕಟ್ಟಬೇಕು, ಈ ಪಡೆ ಕಟ್ಟಿಕೊಂಡು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಭಾರತದ ಮೇಲೆ ದಾಳಿ ಮಾಡಿ ಭಾರತವನ್ನು ಮುಕ್ತಗೊಳಿಸಬೇಕು ಅಂತ. ಏನು ತಲೆಯಲ್ಲಿ ಹೋಗ್ತಾ ಇರುತ್ತೆ ರೀ, ಒಂದು ನಿಮಿಷ ಪುರುಸೊತ್ತಿಲ್ಲ, ಸದಾಕಾಲ ಇದನ್ನೇ ಯೋಚನೆ ಮಾಡಬೇಕು. ಜಪಾನಿನ ನಾಗರಿಕತೆ ಸಿಕ್ಕಿದೆ, ಹಾಯಾಗಿ ಬದುಕ್ಬಿಡ್ಬೋದಲ್ಲ ಅಂತ ಇರ್ಬೋದಿತ್ತು. ಆದರೆ ಅವ್ರ ಮನಸ್ಸು ಸುಮ್ಮನಿಲ್ಲ, ಹೇಗಾದರೂ ಮಾಡಿ ಏನಾದರೂ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ನಿಂತಿದ್ದಾರೆ. ಬರೀ ಇವರಷ್ಟೇ ಅಲ್ಲ, ಆಗಲೇ ಅನೇಕರು ಮಲಯಾದಲ್ಲಿ, ಸಿಂಗಪೂರ್ನಲ್ಲಿ, ಬ್ಯಾಂಕಾಕ್ನಲ್ಲಿ ಅದಾಗಲೇ ಅನೇಕ ಭಾರತೀಯರು ಸೇರಿಕೊಂಡು ಒಂದು ಇಂಡಿಯಾ ಲೀಗ್ ಮಾಡಿಕೊಂಡಿದ್ರು. ಆ ಲೀಗಿನ ಮೂಲಕ ಅವರು ಆದಷ್ಟು ಬೇಗ ನಾವು ಭಾರತವನ್ನು ಸ್ವತಂತ್ರಗೊಳಿಸ್ಲಿಕ್ಕೆ ಯೋಜನೆ ಮಾಡುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು. ಜ್ಞಾನಿ ಪ್ರೀತಮ್ ಸಿಂಗ್ ಅಂತ ಒಬ್ಬ ವ್ಯಕ್ತಿ, ತುಂಬ ಅಪರೂಪದ ವ್ಯಕ್ತಿ. ಈ ವ್ಯಕ್ತಿ ಜಪಾನಿನ ಮೇಲೆ ಪ್ರಭಾವ ಬೀರಿ ಜಪಾನಿನ ಜನರಿಗೆ, ಜಪಾನಿನ ಸರ್ಕಾರಕ್ಕೆ ಹೇಳ್ದ, ಭಾರತೀಯರು ಯಾರ್ಯಾರು ನಿಮ್ಮ ಸೆರೆ ಸಿಗ್ತಾರೋ ಅವ್ರಿಗೆ ಯಾವ ಕಾರಣಕ್ಕೂ ತೊಂದರೆ ಮಾಡಬಾರ್ದು ಅಂತ ಹೇಳಿ ಅವ್ರ ಮೇಲೆ ಪ್ರಭಾವ ಬೀರಿಸಿ ಅದ್ರ ಮೂಲಕ ಒಂದು ಕೆಲಸವನ್ನು ಮಾಡಿಕೊಂಡು ಅವರು ಕೂಡ ಆ ಇಂಡಿಯಾ ಲೀಗ್ ಮೂಲಕ, ಇಂಡಿಯಾ ಇಂಡಿಪೆಂಡೆನ್ಸ್ ಲೀಗಿನ ಮೂಲಕ ಅನೇಕ ಕೆಲಸಗಳನ್ನು ಮಾಡಿದರು. ರಾಸ್ ಬಿಹಾರಿ ಬೋಸ್ ಅದಕ್ಕೆ ಅಧ್ಯಕ್ಷರಾಗಿದ್ದರು. ಆದರೆ ರಾಸ್ ಬಿಹಾರಿ ಬೋಸರ ವಯಸ್ಸು ಜಾಸ್ತಿ ಆಗ್ತಿದ್ದರಿಂದ ಈ ಸೈನಿಕರ ದೊಡ್ಡ ತಂಡವನ್ನು ಸಹಿಸ್ಕೊಳ್ಳಿಕ್ಕೆ ಅಥವಾ ಅದನ್ನು ನೋಡ್ಕೊಳ್ಳಿಕ್ಕೆ ಅವ್ರ ಹತ್ರ ಆಗ್ತಿರಲಿಲ್ಲ. ಅವ್ರು ಪದೇ ಪದೇ ಸುಭಾಷ್ ಬೋಸರಿಗೆ ಹೇಳ್ತಿದ್ರು, ನೀವೇ ಬಂದಿದ್ರೆ ಜವಾಬ್ದಾರಿ ತಗೊಳ್ಳಿ, ನೀವೇ ಬಂದಿದ್ರೆ ಜವಾಬ್ದಾರಿ ತಗೊಳ್ಳಿ ಅಂತ. ಈಗ ಸಿಂಗಾಪುರಕ್ಕೆ ಸುಭಾಷ್ ಚಂದ್ರ ಬೋಸರು ಬಂದಿದ್ದಾರೆ. ಸಿಂಗಾಪುರದಲ್ಲಿ ದೊಡ್ಡ ಸೈನ್ಯ, ಅದಾಗಲೇ ತಯಾರಾಗಿ ನಿಂತಿರುವಂಥ ಸೈನ್ಯ, ಆಜಾದ್ ಹಿಂದ್ ಸೇನೆ, ಆ ಸೇನೆಯನ್ನು ಸುಭಾಷ್ ಚಂದ್ರ ಬೋಸರಿಗೆ ವರ್ಗಾಯಿಸಿದರು. ಸುಭಾಷ್ ಚಂದ್ರ ಬೋಸರು ಆ ಸೇನೆಯ ಎದುರಿಗೆ ನಿಂತ್ಕೊಂಡು ಮೊದಲನೇ ಬಾರಿಗೆ ಜನರಲ್ರ ವೇಷದಲ್ಲಿ ನಿಂತ್ಕೊಂಡು ಅವ್ರು ಮಾತನಾಡ್ತಾ ಹೇಳ್ತಾರೆ, ನೀವು ನಿಮ್ಮ ರಕ್ತ ಕೊಡಿ, ನಾನು ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ. ಸಿಂಗಾಪುರದಲ್ಲಿ ಅವರು ಮೊದಲನೇ ಭಾಷಣದಲ್ಲಿ ಹೇಳಿದ ಮಾತದು. ಆ ಮಾತಿನ ಶಕ್ತಿ ಹೇಗಿತ್ತು ಅಂತಂದರೆ ಮಿಂಚಿನ ಸಂಚಾರ. ಅಲ್ಲಿವರೆಗೂ ಒಂದು ರೀತಿ ನೋಡಿದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ, ಆಜಾದ್ ಹಿಂದ್ ಸೇನೆ ಹೆಚ್ಚು ಕಡಿಮೆ ಅಲ್ಲಿ ಪೂರ್ತಿ ಹೋಗೇ ಬಿಡುತ್ತೆ ಅನ್ನುವಂಥ ಭಾವನೆಯಲ್ಲಿತ್ತು. ಆದರೆ ಸುಭಾಷ್ ಚಂದ್ರ ಬೋಸರು ಎಂಟ್ರಿ ಆದ ನಂತರ ಪ್ರತಿಯೊಬ್ಬರಿಗೂ ಅನ್ನಿಸ್ತು ನಮ್ಮಿಂದ ಏನೋ ಉಪಯೋಗ ಆಗೋದಿದೆ ಅಂತ. ಸುಭಾಷ್ ಚಂದ್ರ ಬೋಸರು ಆ ಸೇನೆಯನ್ನು ನೋಡಿದ್ರು, ಬಹಳ ಖುಷಿ. ಅವರು ನೇರವಾಗಿ ಟೋಜೋ ಜೊತೆ ಮಾತನಾಡ್ತಾ ಅವ್ರು ಹೇಳ್ತಾರೆ, ಇಷ್ಟೊಂದು ದೊಡ್ಡ ಸೇನೆ ಇದೆ, ನೀವು ನಮ್ಗೆ ಯಾಕೆ ಸಹಕಾರ ಕೊಡಲ್ಲ, ನಾವ್ಯಾಕೆ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡಲ್ಲ, ನೀವ್ಯಾಕೆ ಸಹಕಾರ ಕೊಡಲ್ಲ ಅಂದಾಗ ಟೋಜೋ ಜಪಾನಿನ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ, ನೀವು ಯಾರು ಅಂತ ನಿಮ್ಗೆ ನಾವು ಸಹಕಾರ ಕೊಡಬೇಕು. ಇದು ತುಂಬ ಜಿನೈನಾದ ಪ್ರಶ್ನೆ. ಅಲ್ಲಿವರೆಗೂ ಯೋಚನೆ ಮಾಡೇ ಇರಲಿಕ್ಕಿರಲ್ಲ. ನೀವು ಯಾರು ಅಂತ ಕೊಡಬೇಕು. ನಿಮ್ಮದೇ ಆದ ಒಂದು ಸರ್ಕಾರ ಇದ್ದರೆ, ನೀವೊಂದು ಸರ್ಕಾರ ಅಂತಾದರೆ, ಒಂದು ದೇಶ ಅಂತಾದರೆ ನಿಮ್ಗೆ ಕೊಡ್ಬೋದು. ಯಾವ ನಂಬಿಕೆಯ ಮೇಲೆ, ಯಾವ ವಿಶ್ವಾಸದ ಮೇಲೆ ನಿಮ್ಮ ಜೊತೆ ನಮ್ಮ ಸೈನಿಕರನ್ನ ಕಳಿಸಿ ಹೋರಾಟ ಮಾಡಿ ಅಂತ ಹೇಳೋದು ಅಂತ ಕೇಳಿ ಅವರೊಂದು ತಲೆಗೆ ಹುಳ ಬಿಟ್ಟರು. ಒಂದು ಸ್ವತಂತ್ರವಾದ ಒಂದು ಹಂಗಾಮಿ ಸರ್ಕಾರವನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಯೋಚನೆಯನ್ನು ಸುಭಾಷ್ ಚಂದ್ರ ಬೋಸರು ಮಾಡಿಕೊಂಡ್ರು. ಅಕ್ಟೋಬರ್ 21, 1943 ಸುಭಾಷ್ ಚಂದ್ರ ಬೋಸರು ಒಂದು ಸ್ವತಂತ್ರ ಹಂಗಾಮಿ ಸರ್ಕಾರ, ಭಾರತ ಸರ್ಕಾರವನ್ನು ರಚಿಸಿದರು. ಅವರೇ ಅದರ ಪ್ರಧಾನಿಯಾಗಿ ಉಳ್ಕೊಂಡ್ರು. ಹಂಗೆ ನೋಡಿದರೆ ಈ ದೇಶದ ಮೊದಲ ಪ್ರಧಾನಿ ಯಾರು ಅಂತ ಕೇಳಿದರೆ ಸುಭಾಷ್ ಚಂದ್ರ ಬೋಸರು ಅಂತ ಹೇಳ್ಬೋದು. ಅವರೇ ಹಂಗಾಮಿ ಸರ್ಕಾರ. ಯಾಕೆಂದರೆ ಬರೀ ಅವರೊಬ್ಬರೇ ಉಳಿದಿದ್ದಲ್ಲ, ಸುಭಾಷ್ ಚಂದ್ರ ಬೋಸರ ಆ ಸರ್ಕಾರಕ್ಕೆ 8-9 ರಾಷ್ಟ್ರಗಳು ಅನುಮೋದನೆಯೂ ಮಾಡಿದ್ವು. ನಾವು ಈ ಸರ್ಕಾರವನ್ನು ಒಪ್ಕೊಳ್ತೀವಿ ಅಂತ ಅನುಮೋದನೆಯೂ ಮಾಡಲಾಗಿತ್ತು. ಹೀಗಾಗಿ ಇದು ಕೂಡ ಒಂದು ಗಮನಿಸಬಹುದಾದಂಥ ಅಂಶ ಅಂತ ನನಗನ್ಸುತ್ತೆ. ಸುಭಾಷ್ ಚಂದ್ರ ಬೋಸರ ಹತ್ರ 3 ಖಾತೆಗಳಿದ್ವು. ಅವರೇ ಪ್ರಧಾನಿಯಾಗಿದ್ದರು. ಒಂದು, ಎರಡನೇದು ಅವರ ಹತ್ರ ಯುದ್ಧ ಖಾತೆ ಇತ್ತು, ರಕ್ಷಣಾ ಖಾತೆ ಇತ್ತು. ಅದನ್ನು ಬಿಟ್ಟರೆ ಅವ್ರ ಜೊತೆ ವಿದೇಶಾಂಗ ಖಾತೆಯೂ ಉಳಿಸ್ಕೊಂಡಿದ್ರು. ಅವರೊಂದು ಒಳ್ಳೆ ತಂಡವನ್ನು ಕಟ್ಕೊಂಡ್ರು. ಅವತ್ತು ಬಹುಶಃ ಕ್ಯಾಥೆ ಥಿಯೇಟ್ರ್ ಇರ್ಬೋದು ಸಿಂಗಾಪುರದ್ದು. ಆ ಕ್ಯಾಥೆ ಥಿಯೇಟ್ರ್ ವಿಶೇಷವಾಗಿ ಅಲಂಕೃತಗೊಂಡಿದೆ. ಆ ಥಿಯೇಟ್ರ್ನಲ್ಲಿ ಸುಭಾಷ್ ಚಂದ್ರ ಬೋಸರು ಮತ್ತು ಅವ್ರ ತಂಡ ಅವತ್ತು ಪ್ರಮಾಣವಚನ ಸ್ವೀಕಾರ ಮಾಡಬೇಕು. ಪ್ರಮಾಣವಚನ ಸ್ವೀಕಾರ ಮಾಡಬೇಕಾದ್ರೆ ಸುಭಾಷ್ ಚಂದ್ರ ಬೋಸರು, ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡ್ತೀನಿ, ನಾನು ಸುಭಾಷ್ ಚಂದ್ರ ಬೋಸ್, ನಾನು ಸ್ವಾತಂತ್ರ್ಯಕ್ಕೋಸ್ಕರ ನನ್ನ ಕೊನೆಯ ಹನಿ ರಕ್ತವನ್ನು ಕೂಡ ಬಸಿತೀನಿ ಅಂತಂದರು. ಅಂದನಂತರ ಅವ್ರ ಕಣ್ಣು ತುಂಬಿ ಬಂತಂತೆ.
ಒಂದು ನಿಮಿಷ ಮೌನ ಆಗ್ಬಿಡ್ತಂತೆ, ಮಾತನಾಡ್ಲಿಕ್ಕೆ ಆಗ್ತಿಲ್ಲ, ಗದ್ಗದಿತರಾಗ್ತಿದ್ದಾರೆ. ಹಂಗಂದು ಮುಂದೆ ಹೇಳ್ತಾರೆ, ನಾನು ಈ ಸರ್ಕಾರದ ಬಂದ ನಂತರ, ರಾಷ್ಟ್ರವನ್ನು ಗಳಿಸಿಕೊಂಡ ನಂತರವೂ ಕೂಡ ಈ ರಾಷ್ಟ್ರದ ಜನರ ಸೇವೆಗೆ ನನ್ನ ರಕ್ತವನ್ನು ಬಸಿತೀನಿ ಅಂತ ಹೇಳಿ ಆ ಪ್ರಮಾಣ ವಚನವನ್ನು ಅವರು ಸ್ವೀಕರಿಸಿದಾಗ ನೆರೆದಿದ್ದ ಜನರ ಭಾಗ್ಯ ಎಂಥದ್ದು. ಸುಭಾಷ್ ಚಂದ್ರ ಬೋಸರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದನ್ನು ನೋಡುವಂಥ ಭಾಗ್ಯ ಅವರಿಗೆ. ಸುಭಾಷ್ ಚಂದ್ರ ಬೋಸರು ತನ್ನ ತಂಡವನ್ನು ಕಟ್ಕೊಂಡ್ರು. ಬರೀ ತಂಡವನ್ನು ಕಟ್ಕೊಂಡು ಸುಮ್ಮನೆ ಆಗಲಿಲ್ಲ, ಯಾವ್ಯಾವ ಥರದ ಚಿಂತನೆಗಳು ಬೇಕು ಅನ್ನೋದನ್ನು ರೂಪಿಸ್ಕೊಂಡ್ರು. ಸುಭಾಷ್ ಚಂದ್ರ ಬೋಸರು ಈಗ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಈಗ ನಾವು ಯಾವ ಸುಭಾಷರು ನೋಡ್ತಿದ್ದೀರಿ, ಇವರು ತಪ್ಪಿಸ್ಕೊಂಡು ಓಡೋದಂಥ ಸುಭಾಷರು, ಇವರು ಮನೆಯಿಂದ ನಾಪತ್ತೆ ಆದ ಸುಭಾಷರಲ್ಲ. ಈಗ ನೋಡ್ತಾ ಇರೋ ಸುಭಾಷರು ಹಂಗಾಮಿ ಭಾರತ ಸರ್ಕಾರದ ಪ್ರಧಾನಿಗಳು. ಅವರು ಈಗ ಜಗತ್ತಿನ ಜೊತೆ ಮಾತನಾಡೋದು. ಅವರನ್ನು ಮುಂದಿನ ಬಾರಿ ಟೋಜೋ ಜೊತೆ ಮಾತನಾಡಬೇಕಾದ್ರೆ ಸಾಮಾನ್ಯ ವ್ಯಕ್ತಿಯಾಗಿ ಮಾತನಾಡ್ತಿರ್ಲಿಲ್ವಂತೆ, ಅವರು ಒಬ್ಬ ಪ್ರಧಾನಿಯಾಗಿ ಮಾತನಾಡ್ತಿದ್ರು. ಅವ್ರ ಜೊತೆ ಪ್ರಧಾನಿಯಾಗಿ ಮಾತನಾಡ್ತಾ ಹೇಳ್ತಾರೆ, ನೀವು ಮಲಯದಲ್ಲಿ ಭಾರತ ಮತ್ತು ಜಪಾನ್ ಸಹಕಾರಕ್ಕೋಸ್ಕರ ನೀವೊಂದು ಸಂಸ್ಥೆ ಮಾಡಿದ್ದೀರಿ. ಆ ಸಂಸ್ಥೆಯವರು ನಮ್ಮ ಭಾರತೀಯರನ್ನು ತುಂಬ ಕೆಟ್ಟದಾಗಿ ನೋಡ್ಕೊಳ್ತಿದ್ದಾರೆ, ಸರಿಯಲ್ಲ ಇದು, ಅದಕ್ಕೆ ಕೂಡಲೇ ವ್ಯವಸ್ಥೆ ಮಾಡಿ ಅಂತ. ಅವ್ರ ಮಾತಿನ ಧಾಟಿಯೇ ಹಿಂಗಿರ್ತಿತ್ತು. ಅವ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ಅಂತಂದರೆ, ಸುಭಾಷರು ಯಾವ ಕಾರಣಕ್ಕೂ ಭಾರತದ ಘನತೆಯನ್ನು, ಗೌರವವನ್ನು ಅರ್ಧ ಇಂಚು ಕೆಳಗೆ ಬಿಡಲಿಲ್ಲ. ಸುಭಾಷ್ ಚಂದ್ರ ಬೋಸರು ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಿದ್ರು. ಅವರು ಹೇಳ್ತಿದ್ರು, ಅವರು ಒಂದು ಮಾತನ್ನು ಟೋಜೋ ಜೊತೆ ಮಾತನಾಡ್ತಾ ಹೇಳ್ತಾರೆ, ನೋಡಿ ಟೋಜೋ ಅವರೇ, ನೀವು ಯುದ್ಧ ಗೆಲ್ಲಬೇಕಾದ್ರೆ ಭಾರತದ ಯಾವ್ಯಾವ ಪ್ರದೇಶವನ್ನು ಗೆಲ್ತಿರೋ ಆ ಪ್ರದೇಶಗಳನ್ನು ಹಾಗಾಗೆ ನಮ್ಗೆ ಬಿಟ್ಕೊಡ್ಬೇಕು, ಇದಕ್ಕೆ ನೀವು ನಮ್ಗೆ ಮಾತು ಕೊಡಬೇಕು. ಟೋಜೋ ಹೇಳಿದ್ರು, ಇದನ್ನು ಸ್ವಲ್ಪ ಯೋಚನೆ ಮಾಡಿ ಹೇಳಬೇಕಾಗತ್ತೆ ನಾನು, ಆದರೆ ನಾನಂತೂ ನಿಮಗೆ ನಿಮ್ಮ ಸ್ವಾತಂತ್ರ್ಯದ ವಿಚಾರಕ್ಕೆ ಪೂರ್ಣ ಬೆಂಬಲ ಕೊಡ್ತೀನಿ. ಅವನು ಪಕ್ಕ ಇದ್ದ, ಯಾಕಂದರೆ ಸುಭಾಷ್ ಚಂದ್ರ ಬೋಸರು ಭಾರಿ ಬುದ್ಧಿವಂತರು. ಅವರು ಹೂ ಅಂದಿದ್ರೆ ಮುಂದೇನು ಹೇಳ್ತಾರೋ ಅಂತ ಗೊತ್ತಿತ್ತು. ಯಾಕಂದರೆ ಅದಾಗಲೇ ನಮ್ಮ ಅಂಡಮಾನ್ ನಿಕೋಬಾರನ್ನು ಜಪಾನ್ ವಶಪಡಿಸ್ಕೊಂಡಾಗಿತ್ತು. ಸುಭಾಷ್ ಚಂದ್ರ ಬೋಸರು ಕಣ್ಣು ಹಾಕಿದ್ರು, ಅಂಡಮಾನ್ ನಿಕೋಬಾರ ನೀವು ನಮ್ಗೆ ಬಿಟ್ಕೊಡ್ಬೇಕು ಅಂತ. ಅಂಡಮಾನ್ ನಿಕೋಬಾರ್ ಹಾಗೆ ನೋಡಿದರೆ ಈ ಸೇನಾ ದೃಷ್ಟಿಯಿಂದ, ನೌಕಾಸೇನೆಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಜಾಗ. ಅಲ್ಲಿ ನೌಕಾ ಸೈನ್ಯ ನಿಂತಿದೆ ಅಂತಂದರೆ ಭಾರತದ ಮೇಲೆ ದಾಳಿ ಮಾಡೋದು ಬಹಳ ಸುಲಭ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅಲ್ಲಿರುವಂಥ ಬ್ರಿಟಿಷರನ್ನ ನಾವು ಎಚ್ಚರಿಕೆಯಲ್ಲಿಡಬೇಕು ಅಂದರೆ ಅಂಡಮಾನ್ ನಿಕೋಬಾರ್ ಬೇಕು, ಇದನ್ನು ಬಿಟ್ಕೊಡು ಅಂದರೆ ಹೇಗೆ ಕೇಳೋದು ಅಂತ. ಆದರೆ ಸುಭಾಷರು ಮಾತ್ರ ಯಾವುದೇ ಮುಲಾಜಿಗೆ ಒಳಪಡದೆ ಅಂಡಮಾನ್ ನಿಕೋಬಾರ್ ನಮ್ಗೆ ಬಿಟ್ಕೊಡ್ಬೇಕು, ನೀವು ನಮ್ಗೆ ಮಾತು ಕೊಟ್ಟಿದ್ದೀರಿ, ಭಾರತದ ಸ್ವಾತಂತ್ರ್ಯಕ್ಕೆ ಪೂರ್ಣ ಬೆಂಬಲ ಇದೆ ಅಂತ, ಅದನ್ನು ನಮ್ಗೆ ಬಿಟ್ಕೊಡ್ಬೇಕು ಅಂತ ಕೇಳಿದರು. ಇವರೇನೂ ಮಾತು ಕೊಡಲಿಲ್ಲ. ಅದಾದ ಕೆಲವೇ ದಿನಗಳಲ್ಲಿ ಇನ್ನೊಂದು ಸಭೆ ಇತ್ತು, ಎಲ್ಲರೂ ಆ ಸಭೆಯಲ್ಲಿ ಸೇರಬೇಕಿತ್ತು. ಸುಭಾಷ್ ಚಂದ್ರ ಬೋಸರು ಆ ಸಭೆಗೆ ಪ್ರಮುಖರಾಗಿ ಬರಬೇಕಿತ್ತು. ಆದರೆ ಭಾರಿ ಬುದ್ಧಿವಂತರು ಸುಭಾಷ್ ಚಂದ್ರ ಬೋಸರು, ಸಭೆಗೆ ಪ್ರಮುಖರಾಗಿ ಬರಲಿಲ್ಲ, ವೀಕ್ಷಕರಾಗಿ ಬಂದು ಕೂತ್ಕೋತೀನಿ ಅಂದರು. ಯಾಕೆ ವೀಕ್ಷಕರಾಗಿ ಗೊತ್ತಾ? ಪ್ರಮುಖರಾಗಿ ಬಂದು ಕೂತ್ಕೊಂಡು ಇವ್ರ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿಬಿಟ್ರೆ, ಯಾವುದಾದ್ರೂ ಮಾತು ಕೊಡಬೇಕಾಗಿ ಬಂದುಬಿಟ್ರೆ, ಮಾತು ಕೊಟ್ಟುಬಿಟ್ರೆ ಅಲ್ಲಿ ಈ ಮಾತು ಕೊಡೋದನ್ನು ತಪ್ಪಿಸ್ಕೊಳ್ಬೇಕು ಅಂದರೆ ವೀಕ್ಷಕನಾಗಿ ಕೂತ್ಕೋಬೇಕು. ನಾನು ಸುಮ್ಮನೆ ನೋಡ್ತಿರ್ತೀನಿ, ಮಾತು ಬೇಕಿದ್ರೆ ಆಮೇಲೆ ಕೊಡ್ತೀನಿ ಅಂತ ಹೇಳ್ಬೋದು ಅಂತ. ಭಾರಿ ಬುದ್ಧಿವಂತ ವ್ಯಕ್ತಿ ಎದುರುಗಡೆ ಕೂತ್ಕೊಂಡು ನೋಡ್ತಾ ಇದ್ರು. ಇವ್ರ ಮಾತಿಗೆ ಅವಕಾಶಕ್ಕೆ ಬಂದಾಗ ಸುಭಾಷ್ ಚಂದ್ರ ಬೋಸರು ಭಾರತದ ಸ್ವಾತಂತ್ರ್ಯದ ವಿಚಾರವನ್ನು ಹೇಗೆ ಮಂಡಿಸಿದ್ರು ಅಂತಂದರೆ ಕೂತವರೆಲ್ಲ ತಲೆದೂಗ್ಬಿಡ್ಬೇಕು. ಆದರೆ ಆ ಮಾತಿನ ಓಘಕ್ಕೆ ಒಳಗಾಗಿ ಟೋಜೋ ಆನಂತರ ಎದ್ದು ನಿಂತ್ಕೊಂಡು ಹೇಳ್ದ, ಅಂಡಮಾನ್ ನಿಕೋಬಾರ್ ದ್ವೀಪವನ್ನು ನಾವು ಬಿಟ್ಕೊಟ್ಬಿಡ್ತೀವಿ ಇವರಿಗೆ ಅಂತ. ಸುಭಾಷ್ ಚಂದ್ರ ಬೋಸರು ಈ ಮಾತನ್ನು ಏನು ಹೇಳಿದ್ರು ಟೋಜೋ, ಅದನ್ನು ಹಿಡ್ಕೊಂಡು ಅವ್ರು ಮಾಡಬೇಕಾಗಿದ್ದ ಕೆಲಸ ಎಲ್ಲ ಮಾಡಿಬಿಟ್ರು. ಅವ್ರು ಹೇಳಿದರು, ನೀವು ಹೇಗಿದ್ದರೂ ಒಪ್ಕೊಂಡಿದ್ದೀರಿ, ಮುಂದಿನ ನಾವು ಮಾಡ್ಕೊಳ್ತೀವಿ ಅಂಥೇಳಿ ಸುಭಾಷ್ ಚಂದ್ರ ಬೋಸರು ಅಂಡಮಾನ್ ನಿಕೋಬಾರ್ನಲ್ಲಿ ತಮ್ಮದೇ ಆದ ಒಬ್ಬ ವ್ಯಕ್ತಿಯಲ್ಲಿ ಕಳಿಸಿ ಅಲ್ಲಿನ ಜನಕ್ಕೆ ಸ್ವಲ್ಪ, ಅಲ್ಲಿ ಯಾರು ಜಪಾನಿನವ್ರು ಇದ್ರೋ ಅವ್ರಿಗೆ ಸ್ವಲ್ಪ ತಿಕ್ಕಾಟ, ಅದು ಹೇಗೆ ಒಪ್ಕೊಂಡ್ಬಿಟ್ರು ಏಕಾಏಕಿ ಅಂತ. ಆದರೆ ಸುಭಾಷರು ಬಿಡಲೇ ಇಲ್ಲ, ಇದನ್ನು ಪಕ್ಕಾ ಮಾಡಿಕೊಂಡ್ರು. ಡಿಸೆಂಬರ್ 29, 1943 ಸುಭಾಷ್ರು ಏನು ಮಾಡಿದರು, ತಾವು ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಇವ್ರು ಯಾವಾಗ ಕೊಡ್ತೀವಿ ಅಂತ ಹೇಳಿದ್ರು ಆವತ್ತೇ ಹೇಳಿದರು, ನೀವು ಹೇಗಿದ್ರು ನಮ್ಗೆ ಕೊಡ್ತೀವಿ ಅಂತಿದ್ದೀರಾ, ಇನ್ನು ಮುಂದೆ ಅದನ್ನು ನಾವು ಅಂಡಮಾನ್ ನಿಕೋಬಾರ್ ಅಂತ ಕರೆಯೋದಿಲ್ಲ, ಸ್ವರಾಜ್ ದ್ವೀಪ ಮತ್ತು ಶಹೀದ್ ದ್ವೀಪ ಅಂತ ಕರಿತೀವಿ ಅಂತಂದರು. ಯಾಕೆ ಅಂತ ಕೇಳಿದರೆ, ನಮಗೂ ಭಾಳ ಜನರಿಗೆ ಗೊತ್ತಿದೆ, ಅಲ್ಲಿ ಅನೇಕ ಕ್ರಾಂತಿಕಾರಿಗಳನ್ನು ಕಾಲಾಪಾನಿಯಲ್ಲಿ ಹಾಕಿ ಬ್ರಿಟಿಷ್ ಸರ್ಕಾರ ಮೆಟ್ಟಿ ಹಾಕಿತ್ತು. ಕಾಲಾಪಾನಿಯ ಆ ಜೈಲಿನ ಮೂಲಕ, ಅಂಡಮಾನ್ನಲ್ಲಿರೋ ಜೈಲಿನ ಮೂಲಕ, ಸೆಲ್ಯುಲಾರ್ ಜೈಲಿನ ಮೂಲಕ ಅನೇಕರಿಗೆ ಯಾತನಾಮಯ ಬದುಕನ್ನು, ಅನೇಕರು ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬ್ರಿಟಿಷರ ಯಾತನೆ ತಾಳಲಿಕ್ಕಾಗದೆ. ಅನೇಕರ ಕಥೆಗಳು ಅಲ್ಲೇ ಹೂತು ಹೋಗಿಬಿಟ್ಟಿವೆ. ಅವ್ರಿಗೆ ಅನ್ನಿಸ್ತು, ಮೊದಲ ಗಿಫ್ಟಾಗಿ ಬಹುಶಃ ನಮ್ಗೆ ಅಂಡಮಾನ್ ನಿಕೋಬಾರ್ ದ್ವೀಪ ಸಿಕ್ಕಿದೆ, ಇದನ್ನು ಸ್ವರಾಜ್ ಮತ್ತು ಶಹೀದ್ ದ್ವೀಪ ಅಂತ ಕರಿತೀವಿ ಅಂತ ಹೇಳಿದ್ದಲ್ಲದೆ ಡಿಸೆಂಬರ್ 29 ಅಲ್ಲಿಗೆ ಹೋಗಿ ಮೊದಲನೇ ಬಾರಿಗೆ ತಿರಂಗ ಹಾರಿಸಿಬಿಟ್ರು. ಅಲ್ಲಿಗೆ ಹೋಗಿ ಭಾರತದ ಧ್ವಜವನ್ನು ಹಾರಿಸಿದರು. ಎಷ್ಟು ಖುಷಿಯಾಗಿರಬೇಕು ಯೋಚನೆ ಮಾಡಿ. ಈ ವರ್ಷ ಅದಕ್ಕೆ 70 ವರ್ಷ ತುಂಬುತ್ತೆ. 1943 ಯೋಚನೆ ಮಾಡಿದರೆ. ನಮ್ಮದೊಂದು ಸಂಘಟನೆ ಫಿನ್ಸ್ ಅಂತಿದೆ.
ಆ ಫಿನ್ಸ್ ಅವರು ಇತ್ತೀಚೆಗೆ ಯೋಚನೆ ಮಾಡ್ತಾ ಹೇಳ್ತಿದ್ರು, ಈ 70 ವರ್ಷ ಆಗಿದ್ದ ನೆನಪಿಗೆ ಈ ಸಲ ಡಿಸೆಂಬರ್ 29ಕ್ಕೆ ನಾವೆಲ್ಲ ಅಲ್ಲಿಗೆ ಹೋಗಬೇಕು ಅಂತ. ಏನು ಸಂತೋಷ. ನಾವು ಯಾರ್ಯಾರನ್ನೋ ನೆನಪಿಸ್ಕೊಳ್ತಿರ್ತೀವಿ, ಆದರೆ ಈ ದೇಶಕ್ಕೆ ಸ್ವಾತಂತ್ರ್ಯದ ಮೊದಲ ಹೆಜ್ಜೆಯನ್ನು ಊರಿದವರು ಯಾರು ಅಂತಂದರೆ ಅದು ಸುಭಾಷ್ ಚಂದ್ರ ಬೋಸರು ಅಂತ. ಅದೇ ಸ್ವರಾಜ್ ಮತ್ತು ಶಹೀದ್ ದ್ವೀಪದಲ್ಲಿ ನಿಂತ್ಕೊಂಡು ನೆನಪಿಸ್ಕೊಳ್ಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ. ಹೀಗಾಗಿ ಡಿಸೆಂಬರ್ 29ಕ್ಕೆ ಅಲ್ಲಿರಬೇಕು ಅಂತ ಅದೊಂದು ಯೋಜನೆಯೇ ಸ್ಪಷ್ಟವಾಗಿ ರೂಪುಗೊಳ್ಳುವಂಥ ಒಂದು ಪ್ರಮೇಯ ಈಗ ಬಂದಿದೆ. ಒಟ್ಟಾರೆ 70 ವರ್ಷಗಳ ನಂತರ ಯೋಚನೆ ಮಾಡಲಿಕ್ಕೆ ಬೇಕಾದಷ್ಟು ಸಂಗತಿಗಳು ನಮಗೆ. ಸುಭಾಷ್ ಚಂದ್ರ ಬೋಸರು ಅಲ್ಲಿಗೆ ಹೋದರು, ಅದಕ್ಕೆ ಸ್ವರಾಜ್ ಮತ್ತು ಶಹೀದ್ ದ್ವೀಪ ಅಂತ ನಾಮಕರಣ ಕೊಟ್ಟರು. ವಾಪಸ್ ಸುಭಾಷರು ಬಂದರು. ಬರೋ ವೇಳೆಗೆ ಸುಭಾಷ್ ಚಂದ್ರ ಬೋಸರ ಈ ಸೈನ್ಯದ ಕುರಿತಂತೆ ಒಂದು ಸ್ವಲ್ಪ ತಿಳ್ಕೊಳ್ಳೇಬೇಕು ಅಂದರೆ ಈ ಸೈನ್ಯಕ್ಕೆ ಒಂದು 3-4 ಸಂಗತಿಗಳನ್ನು ಸುಭಾಷರು ಜೋಡಿಸಿದರು. ಒಂದು, ಈ ಸೈನ್ಯದಲ್ಲಿ ಯಾರ ಎದುರಿಗೆ ಸಿಕ್ಕಾಗಲೂ ಹೇಳಬೇಕಾಗಿರುವಂಥ ಘೋಷಣೆ ಏನು ಅಂದರೆ ಜೈ ಹಿಂದ್ ಅನ್ನುವಂಥ ಘೋಷಣೆ. ಮೊದಲನೇ ಬಾರಿಗೆ ಸುಭಾಷರೇ ಅದನ್ನು ಹುಟ್ಟಾಕಿದ್ದು ಮತ್ತು INAದಲ್ಲಿ ಅದು ವ್ಯಾಪಕವಾಗಿ ಬಳಕೆ ಆಗ್ತಿದ್ದಂಥ ಘೋಷಣೆ. ಎರಡನೇದು, ಸುಭಾಷರು ಏನು ಸಬ್ ಸುಖ ಬರಖ ಚೈನ್ ಬರಖ ಅನ್ನುವಂಥ ಒಂದು ಪದ್ಯವನ್ನು ಅವರು ಅದನ್ನು ರಾಷ್ಟ್ರಗೀತೆಯಾಗಿ ಜೋಡಿಸ್ಕೊಂಡಿದ್ದರು. ಮೂರನೇದು, ಸುಭಾಷರು ತಿರಂಗಾನ ರಾಷ್ಟ್ರ ಧ್ವಜ ಅಂತ ಒಪ್ಪಿಕೊಂಡಿದ್ರು, ಆದರೆ ಅದರಲ್ಲಿರೋ ಚರಖಾದ ಸಿಂಬಲ್ ಅಂತ ತೆಗೆದು, ಒಂದು ಚರಖ ಇತ್ತು ಅದನ್ನು ತೆಗೆದು ಹಾರುವಂಥ ಹುಲಿಯನ್ನು ಸುಭಾಷ್ ಚಂದ್ರ ಬೋಸರು ತಮ್ಮ ರಾಷ್ಟ್ರಧ್ವಜ ಅಂತ ಸ್ವೀಕಾರ ಮಾಡಿದರು. ಸುಭಾಷ್ ಚಂದ್ರ ಬೋಸರನ್ನ ಏನಂತ ಕರಿಬೇಕು ಅನ್ನೋ ಪ್ರಶ್ನೆ ಬಂದಾಗ ಎಲ್ಲರೂ ಹೇಳಿದರು ನೇತಾಜಿ ಅಂತ ಕರಿತೀವಿ ಅಂತ. ನೇತಾಜಿಯನ್ನು ಅಭಿದಾನ ಅವರಿಗೆ ಪ್ರಾಪ್ತಿಯಾಯಿತು. ಬಹಳ ಜನ ಇದನ್ನು ಹಿಡ್ಕೊಂಡು ಗಲಾಟೆ ಮಾಡ್ತಾರೆ. ನೇತಾಜಿ ಅಂತ ಹೇಳೋದು ಹೇಗೆ ಅಂತಂದರೆ ಫ್ಯಾಸಿಸ್ಟ್ ಅಂತ, ನಾನೇ ಎಲ್ರಿಗೂ ನೇತಾ ಅನ್ನೋಂಥ ಭಾವನೆ, ಆ ಫ್ಯಾಸಿಸ್ಟ್ ಭಾವನೆ ಅವರಲ್ಲಿತ್ತು ಅಂತ ಅನೇಕರು ಈಗಲೂ ಮಾತನಾಡ್ತಾರೆ. ಆದರೆ ಗೊತ್ತಿರಲಿ, ಭಾರತದಲ್ಲಿ ಜಿ ಅಂತ ಕರೆಯೋದು ಏನೂ ವಿಶೇಷವಾದ ಸಂಗತಿಯಲ್ಲ. ನಾವೆಲ್ಲರನ್ನೂ ಜಿ ಅಂತ ಸಂಬೋಧಿಸ್ತೀವಿ. ಮತ್ತು ನಮ್ಮ ಪಾಲಿಗೆ ಲೀಡರ್ ಅವರಾಗಿದ್ದರಿಂದ, ನೇತಾ ಅಂದರೆ ಲೀಡರ್, ನೀವೇ ನಾಯಕರಾಗಿದ್ದರಿಂದ ನಾಯಕರು ಅಂತ ಕರೆದಿದ್ರಲ್ಲಿ ತಪ್ಪೇ ಇರಲಿಲ್ಲ. ಎಲ್ಲರೂ ಪ್ರೀತಿಯಿಂದ ನೇತಾಜಿ ಅಂತ ಕರೀತಿದ್ರು. ಈ ಕೆಲವು ಸಂಗತಿಗಳು ವ್ಯಾಪಕವಾಗಿದ್ವು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸುಭಾಷರು ಬರೀ ಇಷ್ಟೇ ಅಲ್ಲದೆ ಮಹಿಳೆಯರ ಸಂಘಟನೆಯನ್ನು ಕೂಡ ಮಾಡಿದ್ದಲ್ಲದೆ ಮಕ್ಕಳ ಸಂಘಟನೆಯನ್ನು ಮಾಡಿದರು. ಮಲಯಾದಲ್ಲಿ ಸುಭಾಷ್ ಚಂದ್ರ ಬೋಸರು ಬಾಲಸೇನಾ ಕಟ್ಟಲಿಕ್ಕೆ ಹೇಳಿದರು. ಈ ಬಾಲಸೇನಾ ಎಷ್ಟು ವಿಶೇಷವಾಗಿದೆ ಯೋಚನೆ ಮಾಡಿ. ಆ ಬಾಲಸೇನಾದವರು ಎಲ್ಲರೂ ಜೈ ಹಿಂದ್ ಹೇಳೋದು ಅಂದರೆ ಭಾರಿ ಖುಷಿ ಅವರಿಗೆ, ಇನ್ನೇನು ಗೊತ್ತಿಲ್ಲ. ಒಂದು ಸಣ್ಣ ಪುಟ್ಟ ದೇಶಭಕ್ತಿಯ ಕಥೆಗಳನ್ನು ಕೇಳೋರು, ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಸೇವಾ ಮಾರ್ಗದಲ್ಲಿರೋರು, ಅದು ಬಿಟ್ಟರೆ ಅವರಿಗೆ ಖುಷಿ ಕೊಡ್ತಿದ್ದ ಸಂಗತಿ ಜೈ ಹಿಂದ್ ಹೇಳೋದು ಅಂತ. ಬ್ರಿಟಿಷರು ಆನಂತರದ ದಿನಗಳಲ್ಲಿ ಮಲಯಾವನ್ನು ವಾಪಸ್ ವಶಪಡಿಸ್ಕೊಂಡಾಗ ಬ್ರಿಟಿಷರಿಗೆ ಕಿರಿಕಿರಿಯಾಗಿದ್ದಿದೆ. ಬ್ರಿಟಿಷರು ಜೈ ಹಿಂದನ್ನು ಬ್ಯಾನ್ ಮಾಡಿದ್ರಂತೆ ಮಲಯಾದಲ್ಲಿ ದೊಡ್ಡವ್ರು ಯಾರು ಜೈ ಹಿಂದ್ ಹೇಳ್ತಿರಲಿಲ್ಲ, ಹೇಳಿದ್ರೆ ಜೈಲಿಗೆ ಹೋಗ್ತಿದ್ರು. ಆದರೆ ಮಕ್ಕಳು ಮಾತ್ರ ಬಿಡ್ತಿರಲಿಲ್ಲ, ಸಿಕ್ ಜಾಗದಲ್ಲಿ ಜೈ ಹಿಂದ್ ಹೇಳ್ತಿದ್ರು. ಕೊನೆಗೆ ಬ್ರಿಟಿಷರು ಜೈ ಹಿಂದ್ ಮೇಲಿರೋ ಬ್ಯಾನನ್ನು ತೆಗೆದುಕೊಂಡು ಗೌರವ ಉಳಿಸ್ಕೊಳ್ಬೇಕಾಗಿ ಬಂತು. ಬಾಲಸೇನಾ ಕೂಡ, ಸುಭಾಷ್ ಚಂದ್ರ ಬೋಸರ ಬಾಲಸೇನಾ ಕೂಡ ಕೆಲಸ ಮಾಡಿತ್ತು. ಈಗ ಸುಭಾಷ್ ಚಂದ್ರ ಬೋಸರು ವಾಪಸ್ ಬಂದವರು ಜಪಾನಿನ ಜೊತೆ ತುಂಬ ತೀವ್ರವಾದ ಮಾತುಕತೆಯಲ್ಲಿದ್ದಾರೆ. ಯುದ್ಧ ತುಂಬ ಗಂಭೀರವಾದ ಸ್ವರೂಪ ಪಡ್ಕೊಂಡಿದೆ. ಈ ಹೊತ್ತಿನಲ್ಲೇ ಮತ್ತೊಂದು ನಾವು ಗಮನಿಸಬೇಕಾದ ಅಂಶ, ಸುಭಾಷ್ ಚಂದ್ರ ಬೋಸ್ ಪ್ರೆಷರ್ ಹೆಂಗಿತ್ತು ಅಂತಂದರೆ, ಸುಭಾಷ್ ಚಂದ್ರ ಬೋಸರ ರೇಡಿಯೋ ಭಾಷಣಗಳು ಹೇಗೆ ಅಪ್ಪಳಿಸ್ತಾ ಇದ್ವು ಅಂತಂದರೆ, ಭಾರತ ತನಗೇ ಗೊತ್ತಿಲ್ಲದಂತೆ ಉಗ್ರವಾದ ಮಾರ್ಗದ ಕಡೆ ಹೊರಳಲೇಬೇಕಾದ ಪರಿಸ್ಥಿತಿ ಬಂತು. ಯೋಚನೆ ಮಾಡಿ, ಸುಭಾಷರು ಈ ಮುಖ್ಯ ಯುದ್ಧ ರಂಗಕ್ಕೆ ಬರೋಕ್ಕಿಂತ ಮುಂಚೆ ಅದಾಗಲೇ ಸಿಂಗಪುರ್ ಬ್ರಿಟಿಷರ ಕೈಯಿಂದ ಹೋಗಿ ಆಗಿದೆ. ಸುಭಾಷರು ಬರೋಕ್ಕಿಂತ ಮುಂಚೆ ಬರ್ಮಾನ್ ಕಿತ್ಕೊಂಡು ಬಿಟ್ಟಿದ್ದಾರೆ ಅವರು, ಈ ಕಡೆ ಮಲಯಾ ಹೋಗಿ ಆಗಿದೆ. ಸುಭಾಷರು ಈಗ ಬಂದು ಅಲ್ಲೊಂದು ಸೈನ್ಯ ಕಟ್ಟಿ ಇಡೀ ದೇಶಕ್ಕೆ ಹೇಳ್ತಿದ್ದಾರೆ, ನಾವೊಂದು ಸೈನ್ಯ ಕಟ್ಟಿ ಭಾರತದ ಮೇಲೆ ಆಕ್ರಮಣ ಮಾಡ್ತೀವಿ ಅಂತ. ಭಾರತದ ಒಳಗೆ ಕಾಂಗ್ರೆಸ್ಸಿಗೂ ತಳಮಳ ಶುರುವಾಗ್ಬಿಡ್ತು. ನಮಗಿಂತ ಮುಂಚೆ ಸುಭಾಷರೇ ಸ್ವಾತಂತ್ರ್ಯ ತೊಗೊಂಡ್ಬಿಡ್ತಾರಾ? ಎಂಥ ಪರಿಸ್ಥಿತಿ ಆಗಿರ್ಬೋದು ಅಂತ. ಪರಿಸ್ಥಿತಿ ಹೆಂಗಾಯಿತು ಅಂತಂದರೆ, ಭಾರತದಲ್ಲಿ ಮೊದಲನೇ ಬಾರಿಗೆ ಗಾಂಧೀಜಿ ಅವರಿಗೆ ಅರಿವಿಲ್ಲದಂತೆ ಒಂದು ಘೋಷಣೆ ಕೊಟ್ಟರು. ಸುಭಾಷರ ಪ್ರಭಾವಕ್ಕೆ ಒಳಗಾಗಿ ಆ ಘೋಷಣೆಗೆ ನಾವು ಕ್ವಿಟ್ ಇಂಡಿಯಾ ಅಂತ ಕರಿತೀವಿ, ಚಲೇ ಜಾವ್ ಅಂತ ಕರಿತೀವಿ, ದೇಶ ಬಿಟ್ಟು ತೊಲಗಿ ಅಂತ ಕರಿತೀವಿ. ಆದರೆ ನನಗೆ ಯಾವತ್ತೂ ಈ ತೊಲಗಿ ಅನ್ನೋದು ಅಹಿಂಸಾತ್ಮಕ ಘೋಷಣೆ ಅಂತ ನನಗೆ ಅರ್ಥವೇ ಆಗಲ್ಲ. ಅದು ಹೆಂಗೆ ಅಹಿಂಸಾತ್ಮಕ ಘೋಷಣೆ? ತೊಲಗಿ ಅನ್ನೋದ್ರಲ್ಲಿ ಅಹಿಂಸೆ ಎಲ್ಲಿ ಬಂತು? ತೊಲಗಿ ಅನ್ನೋದು ಹಿಂಸೆಯ ಘೋಷಣೆಯೇ. ನೀವು ಹೋಗಲಿಲ್ಲ, ನೀವು ಹೋಗಿ, ದೇಶ ಬಿಟ್ಟು ಹೋಗಿ ಅಂದರೆ ಒಂಥರ. ತೊಲಗಿ ಅನ್ನೋದು ಚಲೆ ಜಾವ್ ಅಂತ ಹೇಳೋದು. ಮತ್ತು ನೀವು ಹೋಗಲಿಲ್ಲ ಅಂತಂದರೆ ನಾವೇನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತೀವಿ ಅನ್ನುವಂಥ ಧಾಟಿಯಲ್ಲಿ ಗಾಂಧೀಜಿ ಮಾತಾಡಿದ್ರಲ್ಲ, ಎಲ್ಲರೂ ಗಾಬರಿಯಾಗಿ ಕೇಳ್ತಾರೆ, ಗಾಂಧೀಜಿ ಇದ್ದಕ್ಕಿದ್ದಂತೆ ಇದೇನು ಮಾತನಾಡಿದ್ರಿ ಅಂತ ಒಬ್ಬರು ಕೇಳಿದಾಗ ಗಾಂಧೀಜಿ ಹೇಳಿದರು, ಗೋ ಆ್ಯಂಡ್ ಆಸ್ಕ್ ಬೋಸ್.
ನಾನು ಯಾಕೆ ಹಿಂಗೆ ಮಾತಾಡ್ತಿದ್ದೀನಿ ಅಂತ ಬೋಸನ್ನು ಕೇಳು ಅಂತ ಗಾಂಧೀಜಿ ಹೇಳಿ ಕಳಿಸಿದರು. ಅಂದರೆ ಬೋಸರ ಪ್ರಭಾವ ಹೇಗಿತ್ತು ಅಂತಂದರೆ, ಯಾವ ಕಾಂಗ್ರೆಸ್ ಇವರಿಗೆ ಮಾತನಾಡ್ಲಿಕ್ಕೆ ಬಿಡ್ತಿರ್ಲಿಲ್ವೋ ಅದೇ ಕಾಂಗ್ರೆಸ್ ಇವರಿಗೇ ಗೊತ್ತಿಲ್ಲದಂತೆ, ಕಾಂಗ್ರೆಸ್ ತನಗೇ ಗೊತ್ತಿಲ್ಲದಂತೆ ಬೋಸರ ದಾಟಿಯಲ್ಲಿ ಮಾತನಾಡಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ಯಾವಾಗ ಭಾರತದಲ್ಲಿ ಚಲೇಜಾವ್ ತೀವ್ರವಾಗಿದೆ ಅಂತ ಗೊತ್ತಾಯ್ತೋ, ಚಲೇಜಾವ್ನ ಹೆಸರಲ್ಲಿ ಏನೇನು ನಡೀತು, ಈ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋ ಸಂಗತಿ. ಗಾಂಧೀಜಿ ಒಂದು ಚೌರಿ ಚೌರಾವನ್ನು ಹಿಡ್ಕೊಂಡು ತುಂಬ ಗಲಾಟೆ ಮಾಡಿದರು. ಆದರೆ ಚಲೇಜಾವ್ನ ಹೆಸರಲ್ಲಿ ಊರುಗಳಲ್ಲಿ ಹಳ್ಳಿಗಳನ್ನು ಕಿತ್ತು ಬಿಸಾಕಿದರು, ಟೆಲಿಗ್ರಾಫಿಕ್ ತಂತಿಗಳನ್ನು ಕಡಿದು ಬಿಸಾಕಿದರು. ಎಷ್ಟರ ಮಟ್ಟಿಗೆ ಅಂತಂದರೆ ಅಸಹಕಾರ ವಿಪರೀತವಾದ ತುದಿಗೆ ಹೋಗಿ ನಿಲ್ಲುವಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಆಗ. ಈ ಥರ ಒಬ್ಬ ಇತಿಹಾಸಕಾರರು ಹೇಳ್ತಾರೆ, ಈ ಥರ ಉಗ್ರವಾದ ಕ್ರಮ ಕೈಗೊಳ್ಳೋದು ರಾತೋರಾತ್ರಿ ಆಗುವಂಥದ್ದಲ್ಲ, ಇದಕ್ಕೋಸ್ಕರ ತಯಾರಿ ನಡೆದಿರಬೇಕು. ಕಾಂಗ್ರೆಸ್ಸು ತನಗೆ ಗೊತ್ತಿಲ್ಲದಂತೆ ಈ ಥರದೊಂದು ಉಗ್ರ ಕ್ರಮಕ್ಕೆ ತಯಾರಿ ನಡೆಸಿದ್ದಿರಬಹುದು ಅಂತ ಅನೇಕರು ಅಭಿಪ್ರಾಯ ಪಡ್ತಾರೆ. ಅಂದರೆ ಸುಭಾಷ್ ಬೋಸರ ಪ್ರಭಾವ ಹೇಗಿರ್ಬೋದು ಅಂತ ಒಂದು ಕ್ಷಣ ಯೋಚನೆ ಮಾಡಬೇಕು. ಸುಭಾಷ್ ಬೋಸರಿಗೆ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ಹೇಗಾದರೂ ಮಾಡಿ ಒಳಗೆ ನಡೆಯುವಂಥ ಈ ಅವಕಾಶವನ್ನು ಬಳಸ್ಕೊಂಡು ಹೊರಗಡೆಯಿಂದನೂ ದಾಳಿ ಮಾಡಿಬಿಟ್ರೆ ಇಡೀ ಭಾರತವನ್ನು ಮುಕ್ತಗೊಳಿಸೋದು ಭಾಳ ಹತ್ರ ಅಂತ ತುಂಬ ಒತ್ತಾಯ ಪಡಿಸ್ತಾ ಇದ್ರು. ಅದಕ್ಕೆ ತಕ್ಕಂತೆ ಈಗ ಸೈನ್ಯವು ತಯಾರಾಗಿ ನಿಂತಿದೆ, ಏನು ಮಾಡಬೇಕು ಅಂತ. ಆದರೆ ಈ ಕಾಂಗ್ರೆಸ್ಸಿನ ನೀತಿ ಯಾವ ಥರ ದ್ವಂದ್ವವಾಗಿತ್ತು ಅಂತಂದರೆ, 3-4 ತಿಂಗಳೊಳಗೆ ಇಡೀ ಚಲೇಜಾವನ್ನು ಮಟ್ಟ ಹಾಕಿ ಮುಗಿಸಿಬಿಟ್ರು. ಅದು ಕೂಡ ಕೊನೆಗೆ ಲಾಜಿಕಲ್ ಎಂಡಿಗೆ ಹೋಗಲಿಲ್ಲ. ಆದರೆ ಸುಭಾಷರಿಗೆ ಬೇಸರ ಇಲ್ಲ. ಸುಭಾಷರು ಭಾರತೀಯರು ಇಷ್ಟಾದರೂ ಜಾಗೃತರಾದ್ರಲ್ಲ ಅನ್ನುವಂಥ ಖುಷಿಗೆ ಸದಾಕಾಲ ಭಾರತೀಯರಿಗೆ ಹೇಳ್ತಾ ಇದ್ರು, ಯಾವ ಕಾರಣಕ್ಕೂ ಬ್ರಿಟಿಷರಿಗೆ ಸಹಕಾರ ಕೊಡಬೇಡಿ, ನಾವು ಬಂದಾಗ ನಮ್ಮ ಜೊತೆ ನಿಲ್ಲಿ ಅಂತ. ಸುಭಾಷರು ಈ ಥರದ ಸೈನ್ಯ ಕಟ್ಟಿದ್ದಾರೆ ಅಂತ ಗೊತ್ತಾದಾಗ ಸ್ವತಃ ಗಾಂಧೀಜಿಗೆ ಉಗ್ರವಾಗಿ ಖಂಡಿಸಿದರು ಅದನ್ನು. ಆ ಸೈನ್ಯಕ್ಕೆ ನಮ್ಮ ಬೆಂಬಲ ಇಲ್ಲ ಅಂದರು. ಜೈಲಿನಲ್ಲಿದ್ದಂಥ ನೆಹರು ಹೇಳಿದರು, ಸುಭಾಷ್ ಏನಾದರೂ ಸೈನ್ಯ ತೊಗೊಂಡು ಬಂದರೆ, ಇದು ನೆಹರು ಮಾತು, ನೆಹರು ಹೇಳ್ತಾರೆ, ಸುಭಾಷ್ ಏನಾದರೂ ಸೈನ್ಯ ತೊಗೊಂಡು ಬಂದರೆ ನಾನು ತಲವಾರು ತೊಗೊಂಡು ಅವ್ರ ಜೊತೆ ಫೈಟ್ ಮಾಡ್ತೀನಿ, ಕತ್ತಿ ತೊಗೊಂಡು ಫೈಟ್ ಮಾಡ್ತೀನಿ ಅವ್ರ ಜೊತೆ ಅಂತ. ಏನು ಅವಸ್ಥೆ! ಜೈಲಿನಲ್ಲಿದ್ದ ನೆಹರುಗಿಷ್ಟು ಆಕ್ರೋಶ ಸುಭಾಷರ ಮೇಲೆ, ಅವ್ರ ಜೊತೆ ನಾನು ಫೈಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಯಾತಕ್ಕೆ ಅಂತಲೇ ಅರ್ಥ ಆಗಲಿಲ್ಲ. ಇವತ್ತಿನವರೆಗೂ ಈ ಮಿಸ್ಟ್ರಿಗಳನ್ನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಯಾತಕ್ಕೆ ಸುಭಾಷರ ಜೊತೆ ಫೈಟ್ ಮಾಡಬೇಕು, ಏನು ಉದ್ದೇಶ? ಬಹುಶಃ ಅವ್ರಿಗೆ ಅನಿಸಿರ್ಬೋದು, ಸುಭಾಷರು ಇಲ್ಲಿಗೆ ಬರುವಾಗ ಜಪಾನಿನ ಸೈನ್ಯ ತೊಗೊಂಡು ಬರ್ತಾರೆ, ಬ್ರಿಟಿಷರನ್ನ ಓಡಿಸಿದ ನಂತರ ಜಪಾನಿನ ಆಳ್ವಿಕೆ ನಮ್ಮ ಮೇಲೆ ಆಗಿಬಿಡುತ್ತೆ ಅನ್ನೋ ಭಯ ಭಾಳ ಜನರಲ್ಲಿ ಅವ್ರು ಹುಟ್ಟಾಕಿರೋ ಸಾಧ್ಯತೆ ಇದೆ. ಆದರೆ ಸುಭಾಷರು ಎಷ್ಟು ಬುದ್ಧಿವಂತರು ಗೊತ್ತೇನು? ಅವರು ಜಪಾನಿನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾದಾಗಲೇ ತಂದೆ ಒಂದು ಟೀಮ್ ಕಟ್ಕೊಂಡು ಅದಾಗಲೇ ಭಾರತಕ್ಕೆ ಬೇಕಾಗಿರುವಂಥ ಆಡಳಿತ ವ್ಯವಸ್ಥೆಯನ್ನು ರೂಪಿಸೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡಿದರು. ಎಲ್ಲೆಲ್ಲಿ ನಾವು ಗೆಲ್ತೀವೋ ಅಲ್ಲಲ್ಲಿ ನಮ್ಮ ಸರ್ಕಾರದ ಪ್ರತಿನಿಧಿಗಳನ್ನು ನಿಯೋಜಿಸಬೇಕು ಅನ್ನೋಂಥ ಯೋಚನೆ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ಚಟರ್ಜಿಯವ್ರನ್ನ ನೇಮಿಸಿಯಾಗಿತ್ತು. ಅವ್ರು ಮುಂದೆ ಹೋಗ್ತಿದ್ರು, ಈ ಜಾಗದಲ್ಲಿ ಯಾರು ಆಜಾದ್ ಹಿಂದ್ನ ಪ್ರತಿನಿಧಿಯಾಗಿರಬೇಕು ನಿಶ್ಚಯ ಮಾಡ್ತಿದ್ರು. ಅಂದರೆ ಅಲ್ಲಿ ಜಪಾನಿನದ್ದೇನೂ ನಡೆಯಲ್ಲ, ನಮ್ಮದೇ ನಡಿಬೇಕು ಅಂತ. ಸುಭಾಷ್ ಎಷ್ಟು ಬುದ್ಧಿವಂತರಾಗಿದ್ದರು ಅಂತಂದರೆ, ಹಣಕಾಸು ವಿಭಾಗ ಏನು ಮಾಡಬೇಕು ಅನ್ನೋದ್ರ ಸ್ಪಷ್ಟ ಪರಿಕಲ್ಪನೆ ಇಟ್ಕೊಂಡಿದ್ರು. ನಾವು ಗೆದ್ದ ಜಾಗದಲ್ಲಿ ಹಣಕಾಸಿನ ಪರಿಸ್ಥಿತಿ ಹೇಗಿರಬೇಕು. ಸುಭಾಷ್ ಎಷ್ಟು ಬುದ್ಧಿವಂತರಾಗಿದ್ದರು ಅಂತಂದರೆ, ಪೂರ್ಣ ಭಾರತವನ್ನು ಗೆದ್ದ ನಂತರ, ಅಂದರೆ ಅವ್ರು ಗೆಲ್ಲೋದು ಹೌದೋ ಇಲ್ವೋ ಅಲ್ಲ, ಗೆಲ್ಲೋದು ಖಾತ್ರಿ, ಗೆದ್ದ ನಂತರ ಏನು ಮಾಡಬೇಕು ಅಂತಂದರೆ, ಇವರೊಂದು ಬ್ಯಾಂಕ್ ಮಾಡಿಬಿಟ್ರೆ ಕಷ್ಟ ಅಂತ ಆಜಾದ್ ಹಿಂದ್ ಹೆಸರಲ್ಲಿ ಒಂದು ಬ್ಯಾಂಕು ಶುರು ಮಾಡಿಬಿಟ್ಟಿದ್ರು. ಸುಭಾಷರು ದೂರದೃಷ್ಟಿಯಿಂದ ಸಾಮಾನ್ಯದ ಲೆಕ್ಕಾಚಾರದಲ್ಲಿ ಅಳಿಬೇಡಿ, ಎಂಥ ಚಿಂತಕ ಆತ ಅಂತಂದರೆ ಇವೆಲ್ಲವನ್ನೂ ತಯಾರು ಮಾಡಿಕೊಂಡಿದ್ರು. ಜೊತೆಗೆ ತಾವು ಪೂರ್ಣ ಪ್ರಮಾಣದಲ್ಲಿ ಸ್ವಾವಲಂಬಿ ಆಗಿರೋದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡಿದ್ರು. ಈಗ ಕೊಹಿಮಾ ಗೆದ್ದ ನಂತರ, ಕೊಹಿಮಾ ಗೆಲ್ಲೋಕ್ಕೆ ಜಪಾನ್ ಹೋಗೋಕ್ಕಿಂತ ಮುಂಚೆ ಜಪಾನಿಗರು ಹೇಳಿದರು, ನೀವು ಭಾರತದ ಮುಖ್ಯ ಯುದ್ಧಕ್ಕೆ, ಮುಖ್ಯ ರಂಗಕ್ಕೆ ಬರೋದೇನು ಬೇಕಾಗಿಲ್ಲ, ನೀವು ಹಿಂದೆ ನಿಂತ್ಕೊಂಡು ನಮ್ಮ ಸಹಕಾರ ಕೊಟ್ಟರೆ ಸಾಕು ಅಂತ. ಯೋಚನೆ ಮಾಡಿ, ಕಷ್ಟಪಟ್ಟೊಂದು ಸೈನ್ಯ ಕಟ್ಟಾಗಿದೆ. ಆ ಸೈನ್ಯದಲ್ಲೂ ಕೂಡ ಸುಭಾಷರನ್ನು ಬಹಳ ಮೆಚ್ಚೋದು. ಯಾಕೆಂದರೆ ಅವ್ರ ಗೌರವ ನೀವು ನೋಡಬೇಕು. ಒಂದು ರೆಜಿಮೆಂಟ್ಗಳಿದ್ವು 4. ಒಂದು ರೆಜಿಮೆಂಟು ಮಹಾತ್ಮ ಗಾಂಧೀಜಿ ಹೆಸರಲ್ಲಿತ್ತು, ಇನ್ನೊಂದು ರೆಜಿಮೆಂಟು ನೆಹರು ಹೆಸರಲ್ಲಿತ್ತು, ಮತ್ತೊಂದು ರೆಜಿಮೆಂಟು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರಲ್ಲಿ ಮಹಿಳೆಯರ ರೆಜಿಮೆಂಟ್ ಇತ್ತು, ಇನ್ನೊಂದು ಸುಭಾಷರ ಹೆಸರಿನ ರೆಜಿಮೆಂಟೇ ಇತ್ತು. ಮಹಾತ್ಮ ಗಾಂಧೀಜಿಯವರು ಅವ್ರು ಕೊಡ್ತಿದ್ದ ಗೌರವ ಅಂಥದ್ದು. ಸುಭಾಷ್ ಚಂದ್ರ ಬೋಸರು ಈಗ ಈ ಸೈನ್ಯಕ್ಕೆ ಅವ್ರು ಯಾವಾಗ ನೀವು ಬರೋದು ಅಗತ್ಯ ಇಲ್ಲ, ಮುಂದೆ ನಿಂತು ಯುದ್ಧ ಮಾಡೋದು ಅಗತ್ಯ ಇಲ್ಲ ಅಂತಂದರು, ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ, ನನ್ನ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನನ್ನ ನಾಡಿನಲ್ಲಿ ಹರಿಬೇಕಾಗಿರೋ ಮೊದಲ ಹನಿ ರಕ್ತ ನನ್ನ ನಾಡಿನವ್ರದ್ದು, ಜಪಾನಿಗರದಲ್ಲ. ನನ್ನ ನಾಡಿನ ರಕ್ತದ ಕುಸುಮಗಳು ಅರಳಿಯೇ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಖಡಾಖಂಡಿತವಾಗಿ ಹೇಳಿದಾಗ ಅವ್ರು ಹೇಳ್ತಾರೆ, ಸರಿ, ಹಾಗಿದ್ರೆ ಯಾವುದಾದ್ರೂ ಒಂದು ರೆಜಿಮೆಂಟನ್ನು ನಮ್ಮ ಜೊತೆ ಕಳಿಸಿ, ಅವರ ಸಾಮರ್ಥ್ಯ ನೋಡ್ಕೊಂಡು ಉಳಿದಿದ್ದನ್ನು ನಾವು ಯೋಚನೆ ಮಾಡ್ತೀವಿ ಅಂತ. ಸುಭಾಷ್ ಅಷ್ಟೊತ್ತಿಗೆ ಯಾವ ಥರದ ಟ್ರೈನಿಂಗ್ ಕೊಟ್ಟಿದ್ರು ಅಂತಂದರೆ, ಅದಾಗಲೇ ಕೆಲವರನ್ನು ಸುಭಾಷರು ಗುಪ್ತವಾಗಿ ಭಾರತಕ್ಕೆ ಕಳಿಸಿ ಆಗಿತ್ತು.
ಸೈನಿಕರನ್ನು. ಅವರು ಗುಪ್ತಚರರಾಗಿ ಕೆಲಸ ಮಾಡ್ತಿದ್ರು. ಅವರು ಗುಪ್ತಚರ ಮಾಹಿತಿಗಳನ್ನು ಯಾವ್ಯಾವ ಥರದ ಸ್ಫೋಟಕ ಮಾಹಿತಿಗಳನ್ನು ಕಳಿಸ್ತಾ ಇದ್ರು ಅಂತಂದರೆ ಜಪಾನಿಗರಿಗೆ ಭಾಳ ಖುಷಿ ಆಗ್ತಿತ್ತು. ಇಂಥ ಮಾಹಿತಿಗಳು ನಮ್ಮ ಹತ್ರ ತರಲಿಕ್ಕಾಗ್ತಿಲ್ಲ, ನೀವು ಅದ್ಭುತವಾದ ಕೆಲಸ ಮಾಡ್ತಿದ್ದೀರಿ ಅಂತ. ಈಗ ಸುಭಾಷರು ತಮ್ಮ ಬಹುಪಾಲು ಸಮಯವನ್ನು ಸುಭಾಷ್ ರೆಜಿಮೆಂಟ್ ಜೊತೆ ಕಳೀತಾ ಇದ್ರು. ಯಾಕೆ ಆ ರೆಜಿಮೆಂಟ್ ಜೊತೆ ಕಳೀತಾ ಇದ್ರು ಅಂತಂದರೆ ಆ ರೆಜಿಮೆಂಟೇ ಮುಂದಕ್ಕೆ ಹೋಗಿ ಯುದ್ಧ ಮಾಡಬೇಕಾದ ಪ್ರಸಂಗ. ಬಹಳ ಸಮಯ ಕಳೀತಿದ್ರು. ನಾನು ಬಹಳ ಬಾರಿ ಯೋಚನೆ ಮಾಡ್ತೀನಿ, ಸುಭಾಷರ ಕೆಲಸದ ಅವಧಿ ಎಷ್ಟಿತ್ತು ಅಂತ ಕೆಲವರು ಕೇಳ್ತಾರೆ. ಸುಭಾಷರು 22 ಗಂಟೆಗಳಾದರೂ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಾರೆ. 22 ಗಂಟೆ. ಇನ್ನು ಉಳಿಯೋದೆಷ್ಟು ಗಂಟೆ ಅನ್ನೋದೇ ಯೋಚನೆ. ಆ ಕೆಲಸಗಳು ಹೇಗಿರ್ತಿದ್ವು ಅಂತಂದರೆ ದಿನ ಇಡೀ ಅನೇಕರ ಭೇಟಿಯಾಗಬೇಕು, ರಾಜತಾಂತ್ರಿಕರ ಭೇಟಿಯಾಗಬೇಕು, ಸೈನ್ಯದ ಕಡೆಯಿಂದ ಕೆಲವರು ಭೇಟಿಯಾಗಬೇಕು, ಕೆಲವು ಪ್ರಮುಖರು ಬರ್ತಾರೆ ಅವ್ರ ಜೊತೆ ಮಾತನಾಡಬೇಕು. ಇಷ್ಟಲ್ಲದೆ ಈ ಸೈನಿಕರಿಗೆ ಪ್ರೇರೇಪಣೆ ಕೊಡಲಿಕ್ಕೆ ಆಗಾಗ ಹೋಗ್ತಿರಬೇಕು. ಎರಡನೇ ಸಂಗತಿ, ಸೈನ್ಯದ ತಯಾರಿ ಹೇಗೆ ನಡೀತಿದೆ ನೋಡಬೇಕು. ಮೂರನೇದು, ಈ ಸೈನ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ಹಣ ಸಂಗ್ರಹಣೆ ಮಾಡಬೇಕು. ನಾವು ಅವ್ರ ಹತ್ರನೇ ಹಣ ಕೇಳ್ತಿದ್ರೆ ಉಪಯೋಗ ಇಲ್ಲ, ನಮ್ಮ ಜನನೇ ನಮ್ಗೆ ಹಣ ಕೊಡಬೇಕು ಅಂತ ಸುಭಾಷರು ಏನು ಮಾಡ್ತಿದ್ರು ಗೊತ್ತಾ? ಅನೇಕ ಕಡೆ ಕಾರ್ಯಕ್ರಮಗಳಿಗೆ ಹೋಗಿ ಹಣ ಕೇಳ್ತಾ ಇದ್ರು, ದಯವಿಟ್ಟು ಹಣ ಕೊಡಿ ಅಂತ. ಕಾರ್ಯಕ್ರಮದಲ್ಲಿ ಸುಭಾಷರು ಬಂದರು ಅಂದರೆ ತುಂಬ ಜನ ಸೇರ್ತಿದ್ರು. ಸುಭಾಷರ ಮಾತು ಶುರುವಾಗ್ತಿತ್ತು. ಸುಭಾಷರ ಮಾತು ಶುರುವಾದರೆ ಹಣ ಹಾಗಾಗಿ ಹರಿದು ಬರ್ತಿತ್ತು. ಸುಭಾಷರ ಮಾತುಗಳನ್ನು ಕೇಳಿ ಕೆಲವರು ಹೇಳ್ತಿದ್ರಂತೆ, ಇವತ್ತು ನಾವು ಬಂದವರೆಲ್ಲ ಭಿಕಾರಿಯಾಗಿ ಮನೆಗೆ ಹೋಗಬೇಕು ಅಂತ, ಅಷ್ಟಿದ್ದದನ್ನೆಲ್ಲ ಕೊಡಬೇಕು ಅನ್ನೋ ಭಾವನೆಗಳು. ಕೆಲವರಂತೂ ಹೇಗಿದ್ರು ಅಂತಂದರೆ ಸುಭಾಷರ ಮಾತನ್ನು ಕೇಳಿ ಒಂದು ಹೆಣ್ಮಗಳು ಎದುರಿಗೆ ಬಂದು ಹೇಳ್ತಾಳಂತೆ, ನನ್ನ ಹತ್ರ ಏನೂ ಇಲ್ಲ ಕಣೋ ಮಗು, ಈ 2 ಬಳೆ ಇದೆ, ಇದನ್ನೇ ತಗೋ ಸೈನ್ಯಕ್ಕೆ ಅಂತ ಕೊಟ್ಟು ಹೋಗ್ತಿದ್ಲಂತೆ. ಯಾಕೆ ಒಬ್ಬಳು ಕೊಟ್ಟು ಹೋಗಿದ್ರು ಉಲ್ಲೇಖ ಇದೆ. ಎಷ್ಟೋ ಜನ ಒಡವೆ ಕೊಟ್ಟು ಹೋಗಿದ್ರು. ಸುಭಾಷ್ ಚಂದ್ರ ಬೋಸರ ಭಾಷಣ ಕೇಳಿ ಒಬ್ಬ ಬಹುಶಃ ಮಲಯಾದಲ್ಲಿರ್ಬೋದು, ಆ ವ್ಯಕ್ತಿ ಸುಭಾಷರ ಭಾಷಣ ಕೇಳಿದ ನಂತರ ಹೇಳ್ತಾನೆ, ನಂದು ಆಸ್ತಿ ಅಂತ ಏನೇನಿದೆಯೋ ಅಷ್ಟನ್ನು ನಿನಗೆ ಕೊಟ್ಬಿಡ್ತೀನಿ, ಸೈನ್ಯಕ್ಕೆ ಏನು ಬೇಕಿದ್ರು ಮಾಡ್ಕೋ ಅಂತ. ಒಬ್ಬ ಅಂತೂ ತನ್ನೊಂದು ದೊಡ್ಡ ಫ್ಯಾಕ್ಟ್ರಿಯನ್ನೇ, ಒಂದು ತೋಟ ಇರ್ಬೋದು ಬಹುಶಃ, ಇಡೀ ತೋಟವನ್ನೇ ಸುಭಾಷರಿಗೆ ಬರೆದು ಕೊಟ್ಟು ನೀ ಏನು ಬೇಕಿದ್ರು ಮಾಡ್ಕೋ ಅಂತ. ಪ್ರತಿ ತಿಂಗಳು 20 ಲಕ್ಷ ರೂಪಾಯಿ ಅವರಿಗೆ ಬೇಕಾಗ್ತಿತ್ತು, ಪ್ರತಿ ತಿಂಗಳು ಆವತ್ತಿನ ಲೆಕ್ಕಾಚಾರದಲ್ಲಿ. ಅಂದರೆ ಕೋಟ್ಯಂತರ ರೂಪಾಯಿ ವಹಿವಾಟು. ಅವರೆಲ್ಲವನ್ನೂ ಕೇಳಲಿಕ್ಕಾಗಲ್ಲ, ಎಲ್ಲವನ್ನೂ ಕೊಡಿ ಅಂತ ಕೇಳಲಿಕ್ಕಾಗಲ್ಲ. ಜರ್ಮನಿ ಆದರೂ ತುಂಬ ಸಹಕಾರ ಕೊಟ್ಟಿತ್ತು. ಆ ಲೆಕ್ಕದ ನೋಡಿದ್ರೆ ಜಪಾನ್ ಸ್ವಲ್ಪ ಕಂಜೂಸಿತನ ತೋರಿಸ್ತಾ ಇತ್ತು, ಕೊಡೋದರಲ್ಲೇ ಸ್ವಲ್ಪ ಕಡಿಮೆ ಮಾಡೋದು, ಸ್ವಲ್ಪ ಹಿಂಜೋದು. ಮತ್ತು ಸುಭಾಷನ ಕಂಡ್ರೆ ಕೆಲವರು ಯಾರ್ಯಾರು ವಿರೋಧಿಸ್ತಾ ಇದ್ರು ಅವರುಗಳೆಲ್ಲ ಇದನ್ನು ಬೇರೆ ದಿಕ್ಕಲ್ಲೆಲ್ಲ ಉಪಯೋಗಿಸ್ಕೊಳ್ತಿದ್ರು. ಒಟ್ಟಾರೆ ಸುಭಾಷರು ಇಷ್ಟೆಲ್ಲ ಪ್ರಯಾಸಗಳ ನಡುವೆ ತನ್ನ ರೆಜಿಮೆಂಟನ್ನು ತಯಾರು ಮಾಡಿ ಅಲ್ಲಿಗೆ ಕಳಿಸ್ಕೊಟ್ಟು ಕಾಯ್ಕೊಂಡು ಕೂತ್ಕೊಂಡ್ರು. ಸುಭಾಷರು ಒಂದು ವಿಮಾನವನ್ನು ತಯಾರು ಮಾಡ್ಕೊಂಡು ಕೂತ್ಕೊಂಡಿದ್ರಂತೆ. ಇಂಫಾಲ್, ಭಾರತದ ಮೊದಲನೇ ಹೆಜ್ಜೆ ಇಟ್ಟ ತಕ್ಷಣ ನಾನು ಅಲ್ಲಿಗೆ ಹೋಗಬೇಕು ಅಂತ ಸುಭಾಷರು ಕಾತರದಿಂದ ಕಾಯ್ಕೊಂಡಿದ್ದರು. ಈ ತುದಿಯಲ್ಲಿ ಸುಭಾಷರು ಭಾಳ ಇಚ್ಛೆಯಿಂದ ಒಂದು ಕಡೆ ಕೂತಿದ್ದಾರೆ. ಕೊಹಿಮಾನ್ ಗೆದ್ದಾಯಿತು ಈ ದೇಶದ ಸೈನ್ಯ. ಈ ದೇಶದ ಸೈನ್ಯ ಅಂದರೆ ಭಾರತದ INA ಮತ್ತು ಜಪಾನಿಗರು ಕೊಹಿಮಾನ್ ಗೆದ್ದ ನಂತರ ಆಗ ಅವ್ರು ಹೇಳ್ತಾರೆ, ಭಾರತದ ಸೈನಿಕರ ಹೋರಾಟ ಅಭೂತಪೂರ್ವವಾಗಿತ್ತು. ಭಾರತೀಯ ಸೈನಿಕರು ಹುಚ್ಚರು ಹೋರಾಟದ ವಿಚಾರ ಬಂದಾಗ. ಆ ಹುಚ್ಚುತನ ಹೇಗಿತ್ತು ಅಂತಂದರೆ, ಆವೇಶ ಹೇಗಿತ್ತು ಅಂತಂದರೆ, ಅವರ ಕಾರಣದಿಂದಾಗಿ ಗೆಲುವು ಸಾಧ್ಯವಾಗುತ್ತೆ ಅಂತ ಅನೇಕ ಕಡೆ ಉಲ್ಲೇಖ ಆಯಿತು. ಆದರೆ ದೌರ್ಭಾಗ್ಯ ಏನು ಅಂತಂದರೆ, ಭಾರತೀಯ ಸೈನಿಕರಿಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿರಲಿಲ್ಲ. ಶಸ್ತ್ರಾಸ್ತ್ರ ಕೊಡೋದಿರಲಿ, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸೋದು ಹೇಗೆ ಅನ್ನೋ ಟ್ರೈನಿಂಗ್ ಅವರಿಗಿರಲಿಲ್ಲ. ಭಾರತೀಯ ಸೈನಿಕರಿಗೆ ಊಟ ತಿಂಡಿ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ, ಪೂರೈಕೆ ಸರಿಯಾಗಿ ಆಗ್ತಿರಲಿಲ್ಲ. ನಮ್ಮ ಸೈನಿಕರ ಪರಿಸ್ಥಿತಿ ಎಲ್ಲಿವರೆಗೂ ಇತ್ತು ಅಂತಂದರೆ, ಟ್ರಾನ್ಸ್ಪೋರ್ಟೇಷನ್ ಸರಿಯಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ತಮಗೆ ಬೇಕಾಗಿರೋ ವಸ್ತುಗಳನ್ನು ತಾವೇ ಹೊತ್ಕೊಂಡು ಗುಡ್ಡ ಹತ್ತಬೇಕಾದ ಪರಿಸ್ಥಿತಿ ಇರ್ತಿತ್ತು. ಸುಭಾಷ್ ಚಂದ್ರ ಬೋಸರಿಗೆ ಶಾನವಾಜರು ಒಂದು ವಿಚಾರವನ್ನು ಕಳಿಸ್ಕೊಡ್ತಾರೆ, ನಮ್ಮ ಸೈನಿಕರು ಯುದ್ಧ ಮಾಡೋದಿರಲಿ, ತಮಗೆ ಬೇಕಾದ ವಸ್ತುಗಳನ್ನು ಹೊತ್ಕೊಂಡೇ ಯುದ್ಧಕ್ಕಿಂತ ಮುಂಚೆ ಸುಸ್ತಾಗಿ ಹೋಗ್ತಿದ್ದಾರೆ ಅಂತ. ಎಷ್ಟು ಸಂಕಟ ಆಗಬೇಡ ಸುಭಾಷ್ ಚಂದ್ರ ಬೋಸರಿಗೆ, ಅವ್ರಿಗೆ ಭಾಳ ಸಂಕಟ ಆಗ್ತಾ ಇತ್ತು, ಚೂರಿಯಿಂದ ಇರಿದಂತಾಗ್ತಿತ್ತು. ಶಾನವಾಜ್ ಹುಸೇನ್ ಮುಂದೆ ಹೇಳ್ತಾರೆ, ನಾವು ಎಷ್ಟೇ ಕಷ್ಟ ಆದರೂ ಚಿಂತೆ ಇಲ್ಲ, ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡ್ತೀವಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಯಾವಾಗ ಆಹಾರ ಪೂರೈಕೆ ಸರಿಯಾಗಿ ಆಗ್ತಿಲ್ಲ ಅಂತ ಗೊತ್ತಾಯ್ತೋ, ಸುಭಾಷ್ ಚಂದ್ರ ಬೋಸರು ತಾವೇ ಮುಂದೆ ನಿಂತ್ಕೊಂಡು ಬರ್ಮಾದಲ್ಲಿ, ಈಗ ಅವರು ತಮ್ಮ ಇಡೀ ಆಜಾದ್ ಹಿಂದ್ ಸೇನೆಯ ಮೇಯ್ನ್ ಸೆಂಟರನ್ನು ಬರ್ಮಾಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ರು, ರಂಗೂನಿಗೆ ಶಿಫ್ಟ್ ಮಾಡ್ಕೊಂಡಿದ್ರು. ಆದಷ್ಟು ಹತ್ತಿರಕ್ಕಿರಬೇಕು ಭಾರತಕ್ಕೆ ಅಂತ ಆ ಉತ್ಕಟ ಮನಸ್ಥಿತಿಯನ್ನು ಅಂದಾಜು ಮಾಡ್ಕೊಳ್ಳಿ. ತಾವು ಬೇಕಾದಂಥ ಆಹಾರ ಪೂರೈಕೆ ವ್ಯವಸ್ಥೆಯನ್ನು ಒಂದು ಪ್ಯಾರಲ್ ಆಗಿ ತಾವೇ ರಚಿಸಿಕೊಂಡು ತಾವೇ ಧಾನ್ಯವನ್ನು ಖರೀದಿ ಮಾಡಿ ತಮ್ಮ ಸೈನಿಕರಿಗೆ ತಲುಪಿಸುವಂಥ ವ್ಯವಸ್ಥೆಗೂ ಕೂಡ ಇಳಿದು ಬಿಟ್ಟಿದ್ರು ಸುಭಾಷರು. ಅಷ್ಟು ಉತ್ಕಟವಾದ ಚಿಂತನೆ ಅವ್ರಿಗೀಗ. ಕೊಹಿಮಾದಿಂದ ಇಂಫಾಲಿಗೆ ಹೋಗಬೇಕಾದ್ರೆ ಸುಭಾಷ್ ಹೇಳಿದರು, ಆ ರಸ್ತೆಯನ್ನು ಕಟ್ ಮಾಡಬೇಡಿ, ರಸ್ತೆಯನ್ನು ಕಟ್ ಮಾಡದೆ ಹೋದರೆ ಬ್ರಿಟಿಷರು ನಿಧಾನವಾಗಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ, ಅವ್ರು ತಪ್ಪಿಸ್ಕೊಂಡು ಹೋದರೆ ಒಳ್ಳೆಯದು, ನೀವು ರಸ್ತೆ ಕಟ್ ಮಾಡಿದ್ರೆ ಅಲ್ಲೇ ಉಳ್ಕೊಂಡು ಬಿಡ್ತಾರೆ, ನಾಳೆ ಅವ್ರಿಗೇನಾದರೂ ಶಕ್ತಿ ಬಂತು ಅಂತಂದರೆ ಅವರು ನಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಸಜೆಷನ್ ಕೊಟ್ಟರು.
ಜಪಾನಿನ ದಂಡನಾಯಕ ಆ ಸಜೆಷನ್ ತೊಗೊಳಕ್ಕೆ ತಯಾರಿರಲಿಲ್ಲ. ನಂಗೆ ಗೊತ್ತು ಬಿಡಿ ಅವ್ರು ಏನೂ ಮಾಡಲಿಕ್ಕಾಗಲ್ಲ, ಅವ್ರ ಕತೆ ಮುಗೀತು, ಇನ್ನು ನಾವೇ ಗೆಲ್ತೀವಿ ಅಂತ. ಒಂಥರ ಜಪಾನಿಗೆ ಅನ್ನಿಸ್ಬಿಟ್ಟಿತ್ತು ನಾವು ಗೆಲುವಿನ ತುದಿಯಲ್ಲಿದ್ದೀವಿ, ಗೆದ್ದೇ ಗೆಲ್ತೀವಿ ಅಂತ. ಆದರೆ ಇಂಫಾಲ್ಗೆ 7 ಕಿಲೋಮೀಟ್ರ್ ದೂರದಲ್ಲಿದ್ದಾಗ ಸಪ್ಲೈ ಲೈನ್ ಅದಾಗಲೇ ಪೂರ್ತಿ ಕಳೆದು ಹೋಗಿತ್ತು, ಆಹಾರ ಸಾಮಗ್ರಿ ಸರಿಯಾದ ಸಮಯಕ್ಕೆ ಬರ್ತಿರಲಿಲ್ಲ. 7 ಕಿಲೋಮೀಟ್ರ್ ದೂರ ಹೋಗಿ ಇನ್ನೇನು ಒಳಗೆ ಹೋಗಿ ನಾವು ಧ್ವಜ ಹಾಕುವಂಥ ಸಮಯ ಹತ್ತಿರ ಬಂತು. ಎಲ್ಲ ಕಾಯ್ಕೊಂಡು ಕೂತಿದ್ದಾರೆ ಏನಾಗ್ಬೋದು ಅಂತ. ಸುಭಾಷರು ಕಾತರದಿಂದ ಕಾಯ್ತಾ ಕೂತಿದ್ದಾರೆ. ಆದರೆ ದೌರ್ಭಾಗ್ಯ ಮಳೆ ಜೋರಾಗ್ಬಿಡ್ತು. ಈ ಮಳೆಯಲ್ಲಿ ಭಾರತೀಯರಿಗೆ ಒಂದು ಹೆಜ್ಜೆ ಮುಂದಿಡಲಿಕ್ಕೂ ಸಾಧ್ಯ ಆಗಲಿಲ್ಲ. ಹಿಂದೆ ಬರಲಿಕ್ಕೂ ಆಗ್ತಿಲ್ಲ, ಮುಂದಕ್ಕೆ ಹೋಗಲಿಕ್ಕೂ ಆಗ್ತಿಲ್ಲ. ಆದರೆ ಹಿಂದೆ ಇರುವಂಥದ್ದಾಗಲೇ ಬ್ರಿಟಿಷರ ಸೈನ್ಯ ಏನು ಹಿಂದೆ ಇತ್ತು ಅವ್ರಿಗೆ ಶಕ್ತಿ ಸಿಕ್ತು. ಅವ್ರು ನಿಧಾನವಾಗಿ ಒಳಗೆ ನುಗ್ಕೊಂಡು ಬಂದು ಭಾರತೀಯ ಸೇನೆ ಅಥವಾ ಪೂರ್ತಿ ಜಪಾನ್ನ ಸೇನೆ ಇಂಫಾಲನ್ನು ಕಳ್ಕೊಳ್ಳುವಂಥ ಸ್ಥಿತಿ ಬಂದ್ಬಿಡ್ತು. ಹೇಗಾಗ್ಬಿಡ್ತು ಅಂತಂದರೆ ಸುಭಾಷ್ ಚಂದ್ರ ಬೋಸರು ಆ ಉತ್ಕಟ ಕ್ಷಣಗಳಲ್ಲೂ ಕೂಡ ಅನೇಕ ಸೈನಿಕ ಡೇರೆಗಳಿಗೆ ಹೋಗಿ ಮಾತನಾಡಿಸ್ಕೊಂಡು ಬರ್ತಾರೆ. ಮರುವಾರವೇ ಅನೇಕರು ಶರಣಾಗತರಾಗ್ಬಿಡ್ತಾರೆ ಈ ಸೈನ್ಯದವರು. ಇವ್ರಿಗೆ ಗಾಬರಿ ಆಗುತ್ತೆ, ಯಾಕೆ ಹಿಂಗೆ ಅಂತ ನೋಡಿದ್ರೆ ಅವ್ರಿಗೆ ಏನು ಮಾಡಬೇಕು ಅಂತ ತೋಚದೆ ಶರಣಾಗತರಾಗ್ತಿದ್ದಾರೆ ಅಂತ. ಅದಕ್ಕೆ ಸುಭಾಷರು ಯುದ್ಧಕ್ಕೆ ಕಳಿಸೋಕ್ಕಿಂತ ಮುಂಚೆ ಸ್ಕ್ರೀನಿಂಗ್ ಮಾಡಿ ಕಳಿಸೋರು. ಯಾರು ನಿಜವಾಗ್ಲೂ ಹೋರಾಟ ಮಾಡಬಲ್ಲನೋ ಕೊನೆ ಕ್ಷಣದವರೆಗೂ ಅವನನ್ನೇ ಕಳಿಸ್ಬೇಕು ಅಂತ. ಅವ್ರದ್ದೊಂದು ಮಾತಿತ್ತು, ಶಕ್ತಿವಂತ ಈ ಎದುರಾಳಿ ಜೊತೆ ಯುದ್ಧ ಮಾಡಿ ಸಾಯಬೇಕೆ ಹೊರತು ಶರಣಾಗತಿ ಹೊಂದಬಾರದು ಅಂತ. ಅದು ಯಾವಾಗಲೂ ಕೇಳ್ಕೊಳ್ಳೋ ಅವರು. ಹಾಗಾಗಿ ಯಾರು ಹೋರಾಟ ಮಾಡಬಲ್ಲರು ಅಂಥವ್ರನ್ನ ಕಳಿಸೋರು. ಆ ಹೋರಾಟವು ಹೆಂಗಿತ್ತು ಅಂತಂದರೆ ಅಯ್ಯನ್ಯ ಬಗ್ಗೆ ಹೇಳ್ತಾರೆ, ಊಟ ಸಿಗದೆ ಹೋದಾಗ ಅನೇಕರು ಅಲ್ಲಿ ಮಳೆಗೆ ಬೆಳೆದಿದ್ದ ಹುಲ್ಲನ್ನು ತಿಂದು ಬದುಕಿದ್ರಂತೆ. ಆದರೆ ಯಾವಾಗ ನೀರು ಸರಿಯಾಗಿ ಸಿಗದಾಯ್ತೋ ರೋಗ ರುಜಿನಗಳು ಹಬ್ಬಲಿಕ್ಕೆ ಶುರುವಾಯಿತು. ಬೇಕಾದ ಔಷಧಿಯೂ ಸಿಗಲಿಲ್ಲ. ಇಂಫಾಲಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಜಪಾನಿನ ಸೇನೆ ಪೂರ್ತಿ ಪ್ರಮಾಣದಲ್ಲಿ ಸೋತೋಯ್ತು. ಭಾರತೀಯರು ಕೂಡ ದೊಡ್ಡ ಪ್ರಮಾಣದಲ್ಲಿ ಸೆರೆ ಸಿಗುವಂಥ ಪ್ರಸಂಗ ಬಂತು. ಅತ್ತ ಜಪಾನಿನ ಮೇಲೆ ವಾಯುದಾಳಿಯೂ ಶುರುವಾಗಿದ್ದರ ನಂತರ ಜಪಾನ್ ತನಗೇ ಗೊತ್ತಿಲ್ಲದಂತೆ ಶರಣಾಗತಿಯ ಹಂತಕ್ಕೆ ಬಂದ್ಬಿಡ್ತು. ಎಂಥ ಪರಿಸ್ಥಿತಿ ನೋಡಿ. ಈಗ ಜಪಾನ್ ಶರಣಾಗತಿ ಆಗುತ್ತೆ ಎನ್ನುವಂಥ ಹಂತಕ್ಕಿಂತ ಮುಂಚೆ ಟೋಜೋ ರಾಜೀನಾಮೆ ಕೊಟ್ಟು ಇಳಿದುಬಿಟ್ಟ. ಟೋಜೋ ಇಳಿದ ತಕ್ಷಣ ಸುಭಾಷರಿಗೆ ಗಾಬರಿ ಆಯಿತು. ಆದರೆ ನಂತರ ಬಂದ ಅಧ್ಯಕ್ಷ ಕೂಡ ನನ್ನಿಂದ ಸಾಧ್ಯವಾದಷ್ಟು ಸಹಾಯ ನಿಮ್ಗೆ ಮಾಡ್ತೀನಿ ಅಂದಾಗ ಸ್ವಲ್ಪ ಸಮಾಧಾನ ಆಯಿತು. ಆದರೆ ಆಗಸ್ಟ್ 15ಕ್ಕೆ ಜಪಾನ್ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಶರಣಾಗತವಾಗ್ಬಿಡ್ತು. ಜಪಾನ್ ಶರಣಾಗತಿ ಆದ ನಂತರ ಮುಂದೇನು ಅಂತ ತೋಚೋ ಸ್ಥಿತಿಯಲ್ಲೇ ಇಲ್ಲ. ಸಿಂಗಾಪುರದಲ್ಲಿದ್ದಂಥ ಸುಭಾಷರು ಅವ್ರ ರಂಗೋನ್ ಬಿಟ್ಟು ಹೋಗಬೇಕಾದ್ರೆ ಎದೆ ಭಾರ ಆಗಿತ್ತು ಅವರಿಗೆ. ಏನು ಮಾಡೋದಪ್ಪ, ಹಾಸ್ಪಿಟಲಲ್ಲಿ ನರಳುತ್ತಾ ಇರೋ ತನ್ನ ಸೈನಿಕರನ್ನ ಕಂಡಾಗ ದುಃಖ ಉಮ್ಮಳಿಸಿ ಬರ್ತಿದೆ. ಏನು ಮಾಡಬೇಕು, ನನ್ನ ಸೈನಿಕರಿಗೋಸ್ಕರ ನನಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ತಯಾರಾಗಿದ್ದರು ಅಂತೆಲ್ಲ ಅಂದ್ಕೊಂಡು ಅವರು ಸಿಂಗಾಪುರಿಗೆ ಬಂದರು. ಆಗಸ್ಟ್ 16 ಬೆಳಗಿಂದ ಸಂಜೆ ಪೂರ್ಣ ಪ್ರಮಾಣದಲ್ಲಿ ಅವ್ರ ಜೊತೆ ಉಳ್ಕೊಂಡು ಬೆಳಗಿಂದ ಸಂಜೆ ಪೂರ್ತಿ ಮೀಟಿಂಗನ್ನು ಮುಗಿಸ್ಕೊಂಡ್ರು. ಸಂಜೆ ಮೀಟಿಂಗ್ ಮುಗಿಸಿದಾಗ ಎಲ್ಲರೂ ಹೇಳಿದರು, ಆದಷ್ಟು ಬೇಗ ನೀವು ಇಲ್ಲಿಂದ ಹೋಗೋದು ಒಳ್ಳೆಯದು. ಯಾಕಂದರೆ ಈಗಾಗಲೇ ಜಪಾನ್ ಶರಣಾಗತವಾಗಿರೋದ್ರಿಂದ ಇನ್ನೇನೂ ದಾರಿ ಕಾಣಿಸ್ತಾ ಇಲ್ಲ. ಬಾಗಿಲು ಮುಚ್ಚಿದೆ. ಬಾಗಿಲು ಮುಚ್ಚದಾಗಿರೋದು ಎರಡೇ ದಾರಿ, ಒಂದು ಸಾಯಬೇಕು, ಇಲ್ಲ ತಾನೂ ಶರಣಾಗತನಾಗಬೇಕು. ಆದರೆ ಆಗಲೂ ಹೊಸ ದಾರಿ ಯಾರಿಗಾದರೂ ಕಂಡ್ರೆ ಆತ ಲೀಡರ್ ಆಗ್ತಾರೆ. ಸುಭಾಷ್ ಚಂದ್ರ ಬೋಸ್ರು ಹೇಳ್ತಾರೆ, ಇಲ್ಲ ನನಗೀಗಲೂ ಒಂದು ದಾರಿ ಕಾಣಿಸ್ತಾ ಇದೆ. ಸೋತಿದ್ದು ಜಪಾನ್, ಭಾರತ ಅಲ್ವಲ್ಲ. ಅವ್ರ ಯೋಚನೆ ನೋಡಿ ಏನು ಅದ್ಭುತವಾಗಿದೆ. ಅವ್ರು ಹೇಳ್ತಾರೆ, ಸೋತಿದ್ದು ಜಪಾನ್, ಭಾರತ ಅಲ್ಲ, ನಾವಿನ್ನೂ ಸೋತಿಲ್ಲ, ಹೀಗಾಗಿ ನಮ್ಗೆ ಗೆಲ್ಲೋ ಅವಕಾಶ ಇದೆ. ಈಗಲೂ ರಷ್ಯಾದ ಕಡೆಗೆ ಹೋಗ್ತೀನಿ, ನಾನು ಮಾಸ್ಕೋಗೆ ಹೋಗ್ತೀನಿ. ರಷ್ಯಾ ಮತ್ತು ಇಂಗ್ಲೆಂಡ್ ಈಗ ಚೆನ್ನಾಗಿರ್ಬೋದು, ಆದರೆ ನಾಳೆ ರಷ್ಯಾ ಮತ್ತು ಇಂಗ್ಲೆಂಡ್ ಮತ್ತೆ ಜಗಳ ಆಡುತ್ತೆ. ಅದಕ್ಕಿಂತ ಮುಂಚೆ ನಾನೊಂದು ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಂದ ಸೈನ್ಯ ಕಟ್ಕೊಂಡು ಭಾರತದ ಮೇಲೆ ಆಕ್ರಮಣ ಮಾಡೋ ವ್ಯವಸ್ಥೆ ಮಾಡ್ಕೊಳ್ತೀನಿ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರು. ಯೋಚನೆ ಮಾಡಿದವರು ಅಲ್ಲಿಂದ ಬ್ಯಾಂಕಾಕಿಗೆ ಹೋದರು. ಬ್ಯಾಂಕಾಕ್ನಲ್ಲಿ ಕೆಲವು ಮಿತ್ರರನ್ನು ಭೇಟಿ ಮಾಡಿದರು. ಅಲ್ಲಿಂದ ಸೈಗಾನ್ ವಿಮಾನ ನಿಲ್ದಾಣಕ್ಕೆ ಬಂದು ಕೆಲವರು ಹೇಳಿದರು, ಟೋಕ್ಯೋಗೆ ಹೋಗಿ ಸ್ವಲ್ಪ ಅಲ್ಲಿ ವ್ಯವಸ್ಥೆ ಈಗ ಚೆನ್ನಾಗಿದೆ, ಅಲ್ಲಿಂದ ನೀವು ಮುಂದಕ್ಕೆ ಎಲ್ಲಿಗೆ ಬೇಕಾದರೂ ಯೋಚನೆ ಮಾಡ್ಬೋದು ಅಂತ. ಅಲ್ಲಿಗೊಂದು ವಿಮಾನ ಬಂತು. ಈ ವಿಮಾನದಲ್ಲಿದ್ದಂಥ ಅಧಿಕಾರಿಗಳು ಹೇಳಿದರು, ಸುಭಾಷರೇ ಒಬ್ಬರಿಗೆ ಮಾತ್ರ ಜಾಗ ಇದೆ ಈ ವಿಮಾನದಲ್ಲಿ, ನಾವಿಲ್ಲಿಂದ ಮುಂದಕ್ಕೆ ಹೋಗುವಂಥ ವ್ಯವಸ್ಥೆ ಮಾಡಿಕೊಡ್ತೀವಿ, ನೀವು ನಮ್ಮ ಜೊತೆ ಬನ್ನಿ ಅಂತ ಅವರನ್ನು ಕೂರಿಸ್ಕೊಂಡ್ರು. ಸುಭಾಷ್ ಹೇಳಿದ್ರು, ಎಲ್ಲರನ್ನೂ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಒಬ್ಬ ಆದರೂ ನನ್ನ ಜೊತೆ ಬರಬೇಕು ಅಂತ ಹಬೀಬುರ್ ರೆಹಮಾನ್ರನ್ನು ಅದಕ್ಕೆ ಹತ್ತಿಸ್ಕೊಂಡ್ರು. ಆ ವಿಮಾನ ಹಾರ್ತು ತೈಹಾಕು ಅನ್ನೋಂಥ ಒಂದು ಜಾಗದಲ್ಲಿ ವಿಮಾನ ಕ್ರ್ಯಾಶ್ ಆಯಿತು ಅಂತ ಹೇಳಿದರು. ಕ್ರ್ಯಾಶ್ ಆದ ನಂತರ ಏನಾಯಿತು ಅಂತ ಕೇಳಿದರೆ ಹಬೀಬುರ್ ರೆಹಮಾನ್ ಆಮೇಲಿನ ದಿನಗಳಲ್ಲಿ ಹೇಳಿದರು, ವಿಮಾನ ದೊಡ್ಡ ಸದ್ದು ಬಂತು. ಆ ಇಂಜಿನ್ ಸದ್ದು ಬಂದಿದ್ದು ಎಲ್ರಿಗೂ ಕೇಳಿಸ್ತು. ಬಹುಶಃ ಬೇರೆ ಎಲ್ಲಿಂದನೋ ಬಂದು ಒಂದು ಗುಂಡು ತಾಕಿರ್ಬೋದು ಅಥವಾ ಮಿಸೈಲ್ ಏನೋ ಬಂದು ತಾಕಿರ್ಬೋದು ಅನ್ನೋಂಥ ಭಾವನೆ ಅವರದ್ದು. ಹಾಗೇನೋ ಆಯಿತು ಅಂತ ಅಂದ್ಕೊಂಡ್ರೆ ಅದರ ಎಂಜಿನ್ ಹಾಳಾಗಿ ಹೋಗಿ ಎಂಜಿನ್ ಬರ್ಸ್ಟ್ ಆಗಿತ್ತು. ಆ ಸುದ್ದಿ ಬಂತು. ವಿಮಾನ ಇದ್ದಕ್ಕಿದ್ದಂತೆ ಹೊರಲಾಡ್ತಾ ಅದು ಕೆಳಗೆ ಬಂದು ಬೀಳುವಂಥ ಪ್ರಸಂಗ ಏನಾಗುತ್ತೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಹಬೀಬುರ್ ರೆಹಮಾನ್ರು ಕಣ್ಣು ತೆಗೆದು ನೋಡಿದರೆ ಬೆಂಕಿ ಎಲ್ಲ ಕಡೆ ಹತ್ಕೊಂಡಿತ್ತಂತೆ. ಅವ್ರು ಹಿಂದೆ ನೋಡಿದ್ರೆ ಹಿಂದೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಜಾಗ ಇಲ್ಲ, ಎಲ್ಲ ಬ್ಲಾಕ್ ಆಗಿ ಹೋಗಿದೆ. ಮುಂದೆ ಬಂದು ನೋಡಿದರೆ ಸುಭಾಷ್
ಸುಭಾಷರು ಹೊರಗಡೆ ನಿಂತಿದ್ದರು, ಮೈ ತುಂಬ ಬೆಂಕಿ ಹತ್ಕೊಂಡಿತ್ತು. ಇವ್ರು ಹೋಗಿ ಅದನ್ನು ಪ್ರಯತ್ನಪಟ್ಟು ಆರಿಸ್ಲಿಕ್ಕೆ ನೋಡಿದರು. ಸುಭಾಷರು ಏನಾಯಿತು ಗೊತ್ತಾಗಲಿಲ್ಲ, ಇಬ್ಬರಿಗೂ ಪ್ರಜ್ಞೆ ತಪ್ಪಿತು. ಆನಂತರ ಕಣ್ಣು ತೆಗೆದು ನೋಡಿದರೆ ಹಾಸ್ಪಿಟಲ್ನಲ್ಲಿದ್ದರು ಅಂತ. ಇಷ್ಟು ಹೇಳೋ ಘಟನೆಗಳು. ಹಾಸ್ಪಿಟಲ್ ಸುಭಾಷರು ಹೇಳಿದರು, ನಾನು ಉಳಿಯೋದು ಖಾತ್ರಿ ಇಲ್ಲ, ಆದರೆ ನನ್ನ ಜನಕ್ಕೆ ಒಂದೇ ಒಂದು ಮಾತು ಹೇಳು, ಸುಭಾಷರು ಕೊನೆಯ ಕ್ಷಣದವರೆಗೂ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದರು ಅಂತ ಒಂದು ವಿಚಾರವನ್ನು ನನ್ನ ದೇಶದ ಜನಕ್ಕೆ ಮುಟ್ಟಿಸು ಅಂತ ಹೇಳಿದರು ಅಂತ. ಇದು ಸುಭಾಷರ ಕೊನೆಯ ಮಾತುಗಳಾಗಿದ್ವು ಅಂತ ಹಬೀಬುರ್ ರೆಹಮಾನ್ರು ಹೇಳಿದರು. ಹಬೀಬುರ್ ರೆಹಮಾನ್ರು ಹೇಳಿದರು, ಇಲ್ಲ ನೀವು ಉಳಿತೀರಾ ಅಂತ. ಆದರೆ ಸುಭಾಷರು ಕೊನೆ ಉಸಿರು ಹೇಳಿದಾಗ ಅಲ್ಲಿನ ವೈದ್ಯರುಗಳು, ಪರಿಚಾರಕರು ಎಲ್ಲ ನಿಂತುಕೊಂಡು ವಿಶೇಷವಾದ ಗೌರವವನ್ನು ಅರ್ಪಿಸಿದರು ಅಂತೆಲ್ಲ ಆಮೇಲೆ ಸುದ್ದಿ ಹೇಳಿದರು. ಆದರೆ ಆಶ್ಚರ್ಯ ಅಂತಂದರೆ, ಈ ಸುದ್ದಿ ರೇಡಿಯೋದಲ್ಲಿ ಪ್ರಸಾರವಾದಾಗ ಈ ದೇಶದಲ್ಲಿ ಅನೇಕರು ಕಣ್ಣೀರಿಟ್ಟರು, ದುಃಖಪಟ್ಟರು. ಆದರೆ ಅಷ್ಟೇ ಪ್ರಮಾಣದ ಜನ ಇದು ಸುಳ್ಳು ಅಂದರು. ಸುಭಾಷರು ತೀರ್ಕೊಂಡ್ರು ಅನ್ನೋದನ್ನು ನಂಬಲಿಕ್ಕೆ ಯಾರೂ ಸಿದ್ಧರೇ ಇರಲಿಲ್ಲ. ಅವ್ರು ತೀರ್ಕೊಳ್ಳೋದು ಸಾಧ್ಯವೇ ಇಲ್ಲ ಅಂತ. ನಿಮ್ಗೆ ಅಚ್ಚರಿಯ ಸಂಗತಿ ಹೇಳ್ತೀನಿ, ಬಹುಶಃ ಇಷ್ಟು ಮಿಸ್ಟೀರಿಯಸ್ ಡೆತ್ ಜಗತ್ತಿನಲ್ಲಿ ಮತ್ತೊಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ರು ಅಂತ ಹೇಳೋ ಒಂದು ಟೀಮ್ ಇದೆ, ಸಾಯಲಿಲ್ಲ ಅಂತ ಹೇಳೋದು ಒಂದು ಟೀಮ್ ಇದೆ. ಇದರ ನಡುವೆ ಅವ್ರು ಸಾಯಲಿಲ್ಲ ಅಂತ ನಂಬುವಂಥ ದೊಡ್ಡ ಪರ್ಸೆಂಟೇಜ್ನಷ್ಟು ಜನ ಇದ್ದಾರೆ. ಎಲ್ಲಿವರೆಗೂ ಆಯಿತು ಆಮೇಲಿನ ದಿನಗಳಲ್ಲಿ ಅಂತಂದರೆ, ಸುಭಾಷ್ ಚಂದ್ರ ಬೋಸರು ಸನ್ಯಾಸಿಯಾಗಿದ್ದರು. ಸುಭಾಷ್ ಚಂದ್ರ ಬೋಸರು ಮಾಸ್ಕೋಗೆ ಹೋಗ್ತಾರೆ ಅಂತ ಹೆದರ್ಕೊಂಡು ರಷ್ಯಾಗೆ ಹೋಗಿ ಇನ್ನೇನೋ ಮಾಡ್ತಾರೆ ಅನ್ನೋ ಹೆದರಿಕೆಯಿಂದ ಅವ್ರನ್ನ ಅಲ್ಲೇ ಕೊಲ್ಲಲಾಯಿತು ಅಂತ ಹೇಳೋರಿದ್ದಾರೆ. ಸುಭಾಷ್ ಚಂದ್ರ ಬೋಸರು ರಷ್ಯಾಕ್ಕೆ ಹೋದರು, ಆನಂತರದ ದಿನಗಳಲ್ಲಿ ಭಾರತಕ್ಕೆ ಗುಪ್ತವಾಗಿ ಬಂದರು. ಭಾರತದ ಎಲ್ಲೋ ಒಂದು ದೆಹಲಿ ಹತ್ರ ಒಂದು ಕಾಡಿನಲ್ಲೆಲ್ಲೋ ಉಳ್ಕೊಂಡ್ರು. ಅವ್ರನ್ನ ನೋಡಿದವ್ರು ಭಾಳ ಜನ ಇದ್ದರು. ಎಷ್ಟು ಜನ ಏನೆಲ್ಲ ಮಾತನಾಡಿದರು ಅಂತಂದರೆ, ನಾಳೆ ನಾನು ಏನಾದರೂ ಸುಭಾಷ್ ಚಂದ್ರ ಬೋಸರನ್ನ ನೋಡಿದೆ ಅಂತಂದರೆ ಭಾಳ ಜನ ಅಚ್ಚರಿಯಿಂದ ಕೇಳ್ತಾರೆ, ಹೌದಾ ಅಂತ. ಅಷ್ಟರ ಮಟ್ಟಿಗೆ ಸುಭಾಷರು ವಿಶೇಷವಾದೊಂದು ಸಂಗತಿ ಆಗಿಬಿಟ್ರು ಅಂತ. ಈ ದೇಶದಲ್ಲಿ ಯಾವತ್ತೂ ಹಿಂಗಿದೆ, ನಾವು ಕೆಲವು ದೊಡ್ಡ ವ್ಯಕ್ತಿಗಳ ಸಾವಿನ ಬಗ್ಗೆ ಅಚ್ಚರಿಯಿಂದ ನೋಡ್ತೀವಿ ಅಂತ. ಅವರು ಸಾಮಾನ್ಯವಾಗಿ ಸಾಯಬಾರದು ಅಂತ. ನಾನು ಬಹಳ ಬಾರಿ ಮಾತನಾಡ್ತಿರ್ಬೇಕಾದ್ರೆ ಭಾಳ ಜನ ಕೇಳ್ತಾರೆ, ವಿವೇಕಾನಂದರ ಬಗ್ಗೆ ಇಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಅವ್ರ ಸಾವಿನ ಬಗ್ಗೆ ಹೇಳಿ ಅಂತ. ಅದು ಬದುಕನ್ನು ಮೊದಲು ನೋಡ್ರಪ್ಪ, ಆಮೇಲೆ ಸಾವು ನೋಡೋಣ ಅಂತ. ಅವ್ರ ಬದುಕನ್ನು ನೋಡಲಿಕ್ಕೆ ತಯಾರಿಲ್ಲ, ನಾವು ಸಾವಿನ ಬಗ್ಗೆ ತುಂಬ ಯೋಚನೆ ಮಾಡ್ತೀವಿ. ನಮಗೂ ಬಹಳ ವಿಶೇಷವಾದ ಚಿಂತನೆ ಇದೆ. ಸುಭಾಷರ ಸಾವನ್ನು ಇವರೇನೋ ಮುಚ್ಚಿಡೋ ಪ್ರಯತ್ನ ಮಾಡಿದ್ದಾರೆ ಅಂತ ಇರ್ಬೋದು. ನಾನು ಅದ್ರ ಬಗ್ಗೆ ಯಾವುದೇ ತಗಾದೆ ನಡೆಸ್ಲಿಕ್ಕೆ ಹೋಗಲ್ಲ. ನಾವು ನಮ್ಮ ನಂಬಿಕೆ ಏನಿದೆಯೋ ಅದು ಸತ್ಯವಾಗೇ ಇರಲಿ. ಸುಭಾಷರು ಆನಂತರವೂ ಬದುಕಿದ್ರು, ಅವರಾಗ ಆಕ್ಸಿಡೆಂಟಲ್ಲಿ ಸಾಯುವಂಥ ವ್ಯಕ್ತಿ ಆಗಿರಬಾರ್ದು ಅಂತ ನಮ್ದೆಲ್ಲರ ಮನಸ್ಸಿನಲ್ಲಿ ಇರ್ಬೋದು. ಅವ್ರು ಹಾಗೆ ಇದ್ದಿರ್ಬೋದು, ಆನಂತರ ಬಂದಿರ್ಬೋದು ಅಂತ. ಅನೇಕ ಬಾರಿ ಕೆಲವರು ಹೇಳ್ತಾರೆ, ಜವಾಹರ್ಲಾಲ್ ನೆಹರು ತೀರ್ಕೊಂಡಾಗ ಒಬ್ಬ ವ್ಯಕ್ತಿ ಬಂದಿದ್ರು, ನೋಡ್ಲಿಕ್ಕೆ ಥೇಟ್ ಸುಭಾಷ್ ಥರ ಇದ್ರು ಅಂತ ಹಂಗೂ ಹೇಳ್ತಾರೆ. ನಾವೆಲ್ಲ ಇದನ್ನು ನಂಬ್ತೀವಿ ಮತ್ತು ಒಪ್ಕೊಂಡು ಬರ್ತೀವಿ. ಆದರೆ ಸುಭಾಷರು ಬದುಕಿದ್ರು ಅಂತ ಹೇಳಲಿಕ್ಕೆ ಆನಂತರ ದಿನಗಳಲ್ಲಿ ಯಾವುದೇ ತುಂಬ ಗಂಭೀರವಾದ ಪುರಾವೆಗಳು ಸಿಗಲಿಲ್ಲ. ಅವ್ರು ಇದ್ದಿರ್ಬೋದು, ಅವ್ರ ಆನಂತರ ಇದ್ದರು ಅಂತ ಹೇಳಲಿಕ್ಕೆ ಪುರಾವೆಗಳು ಸಿಗಲಿಲ್ಲ. ಏನೇ ಆಗಲಿ ಇವತ್ತಂತೂ ಅವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. 115 ವರ್ಷ ಆಗೋಗಿದೆ, ಈಗ ಇಲ್ಲ ಅಂತಂತೂ ಒಪ್ಕೊಳ್ಳೋಣ. ಆದರೆ ನನಗೆ ಬಹಳ ಬೇಸರ ಇರೋದು, ಮುಚ್ಚಿಟ್ಟಿದ್ದು ಸುಭಾಷರ ಸಾವಿನ ಸಂಗತಿ ಅಲ್ಲ, ಮುಚ್ಚಿಟ್ಟಿದ್ದು ಸ್ವಾತಂತ್ರ್ಯದಲ್ಲಿ ಸುಭಾಷರ ಪಾತ್ರ ಏನು ಅಂತ. ನಾವೆಲ್ಲರೂ ಸುಭಾಷರ ಸಾವನ್ನು ಗಮನಿಸ್ತಾ ಸುಭಾಷರ ಸ್ವಾತಂತ್ರ್ಯದ ಪಾತ್ರ ಏನು ಅನ್ನೋದನ್ನು ಮುಚ್ಚೆ ಬಿಟ್ವಲ್ಲ. ಈ ದೇಶದಲ್ಲಿ ಏನಾದರೂ ದೊಡ್ಡ ಮುಚ್ಚಿಟ್ಟಿರುವಂಥ ಪ್ರಸಂಗ ಇದ್ದರೆ ಅದು ಸುಭಾಷರ ಸಾವಿನ ನಂತರದ ಕೆಲಸ. ಕೆಲವರು ಸತ್ತೋಗ್ಬಿಡ್ತಾರೆ, ಕೆಲವರು ಸಾಯೋಕ್ಕಿಂತ ಮುಂಚೆ ಸತ್ತಿರ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಸುಭಾಷರು ಸತ್ತ ನಂತರವೂ ಬದುಕಿದರು. ಸುಭಾಷರು ಸಾಯಲೇ ಇಲ್ಲ ಅಂತ ಅನ್ನೋದಕ್ಕೆ ನಾನೇನಾದರೂ ಕಾರಣ ಕೊಡಬೇಕು ಅಂತಿದ್ರೆ ಅವ್ರು ಸತ್ತ ನಂತರವೂ ಬದುಕಿದ್ದು ಹೆಂಗೆ ಅಂತ. ಸುಭಾಷರ ಸಾವಿನ ನಂತರ ಒಂದು ದೊಡ್ಡ ಆಂದೋಲನ ನಡೆದು ಹೋಯಿತು. ಸುಭಾಷರ ಸೈನ್ಯದಲ್ಲಿ, ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಯಾರ್ಯಾರಿದ್ದರೋ ಆ ಸೈನಿಕರನ್ನೆಲ್ಲ ಬಂಧಿಸಿತು ಸರ್ಕಾರ. ಬಂಧಿಸಿ ಅವ್ರನ್ನ ಯಾರು ಯುದ್ಧ ಕೈದಿಗಳನ್ನು ಕರ್ಕೊಂಡು ಬಂದಿದ್ದರೋ ಅವರಲ್ಲಿ ಕೆಲವರನ್ನ ಆರಿಸ್ಕೊಂಡು, ಅದು ಸೈಗಲ್ ಥರದ ಸೈಗಲ್ಲು, ಧಿಲ್ಲೋನು ಮತ್ತು ಶಾನವಾಸ್, ಈ ಮೂವರನ್ನೂ ಆರಿಸ್ಕೊಂಡು, ಒಬ್ಬ ಹಿಂದೂ, ಒಬ್ಬ ಸಿಖ್, ಒಬ್ಬ ಮುಸ್ಲಿಂ, ಈ ಮೂವರನ್ನೂ ಆರಿಸ್ಕೊಂಡು ನಿಲ್ಲಿಸ್ಕೊಂಡು ದೆಹಲಿಯ ಕೆಂಪು ಕೋಟೆಯಲ್ಲಿ ಟ್ರಯಲ್ ಶುರು ಮಾಡಿದರು. ಕೋರ್ಟ್ ಮಾರ್ಷಲ್ ಆಗಬೇಕು ಅವ್ರ ವಿರುದ್ಧ. ಕೋರ್ಟ್ ಮಾರ್ಷಲ್ ಯಾತಕ್ಕಾಗಬೇಕು ಅಂತಂದರೆ 2 ಕಾರಣಗಳು. ಒಂದು, ಇವರೆಲ್ಲರೂ ನಮ್ಮ ಸೈನಿಕರಾಗಿದ್ದುಕೊಂಡು ನಮ್ಮ ವಿರುದ್ಧ ಹೋರಾಟ ಮಾಡಿದ್ದಾರೆ. ಎರಡನೇದು, ಇವರಿಗೆ ಶಿಕ್ಷೆ ಕೊಡೋದ್ರ ಮೂಲಕ ಇಲ್ಲಿನ ಸೈನಿಕರಿಗೆ ಹೇಳಬೇಕು, ಇನ್ನು ಮುಂದೆ ಈ ಥರದ್ದೇನಾದರೂ ಆದರೆ ನಿಮ್ಮನ್ನು ಬಿಡಲ್ಲ, ಹುಷಾರು ಅಂತ ತೋರಿಸ್ಬೇಕು ಅಂತ. ಮತ್ತು ಡಿಸಿಪ್ಲಿನ್ನ ವಿರುದ್ಧಕ್ಕೆ ಹೋದರೆ ನಾವು ಎಚ್ಚರಿಕೆ ಕೊಡ್ತೀವಿ ಅಂತ ತೋರಿಸ್ಬೇಕು ಅಂತ. ಆದರೆ ಅದಾಗಲೇ ಭಾರತದಲ್ಲಿ ಒಂದು ದೊಡ್ಡ ಸುದ್ದಿ ಹಬ್ಬಲಿಕ್ಕೆ ಶುರುವಾಗಿ ಹೋಗಿತ್ತು. ಅವ್ರಿಗೆ ಶಿಕ್ಷೆ ಯಾಕೆ ಕೊಡಬೇಕು? ಈಗ ಅವ್ರು ಏನು, ಈಗ ಅವರು ಇವರ ಜೊತೆಲಿರುವಂಥವ್ರಲ್ಲ, ಅಥವಾ ಇವರು ಸೈನಿಕರಲ್ಲ, ಯುದ್ಧ ಕೈದಿಗಳು. ಯುದ್ಧ ಕೈದಿಗಳಿಗೆ ಕೋರ್ಟ್ ಮಾರ್ಷಲ್ ಮಾಡ್ಬೋದಾದಂಥ ಯಾವುದೇ ಅವಕಾಶಗಳಿಲ್ಲ. ಹಂಗಿದ್ಮೇಲೆ ಹೆಂಗೆ ಮಾಡ್ತಾರೆ? ಇವ್ರಿಗೆ ಮಾಡುವಂತಿಲ್ಲ ಅಂತ ಒಂದು ಚಿಂತನೆ ಇಡೀ ದೇಶದಲ್ಲಿ ರ್ಯಾಪಿಡಾಗಿ ಹಬ್ಬಿಡ್ತು. ಹೆಂಗೆ ಹೋಯಿತು ಅಂತಂದರೆ, ಗಲ್ಲಿಯಲ್ಲೂ ಕೂಡ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಬಗ್ಗೆ ಚರ್ಚೆ ಶುರುವಾಗ್ಬಿಡ್ತು, ಆಜಾದ್ ಹಿಂದ್ ಸೇನೆಯ ಬಗ್ಗೆ ಚರ್ಚೆ ಶುರುವಾಗ್ಬಿಡ್ತು. ಈ ಚರ್ಚೆ ಜೊತೆಗೆ ವ್ಯಾಪಕವಾಗಿ ಹರಡಿದ್ದ ಪದ ಏನು ಅಂದರೆ ಜೈ ಹಿಂದ್ ಅಂತ. ನೀವು ಯಾವ
ಊರಿಗೆ ಹೋದರೂ ಎಲ್ಲಿ ನಿಂತ್ಕೊಂಡ್ರು ಜೈ ಹಿಂದ್ ವ್ಯಾಪಕವಾಗಿ ಕೇಳಿ ಬರ್ತಿತ್ತು. ಇದ್ದಕ್ಕಿದ್ದಂತೆ ಜನರಲ್ಲಿ ಒಂದು ವಿಶೇಷವಾದ ಚಿಂತನೆ, ಎಲ್ಲಿ ನೋಡಿದ್ರು ಸುಭಾಷ್ ಚಂದ್ರ ಬೋಸರ ಬಗ್ಗೆ ಚರ್ಚೆಗಳು ಮಾತುಗಳು ಶುರುವಾಗ್ಬಿಡ್ತು. ಜನರ ಜಾಗೃತಿ ಆಗಬೇಕು, ಜನ ಒಂದು ದಿಕ್ಕಲ್ಲಿ ಹೋಗಬೇಕು ಅಂತ ಸುಭಾಷ್ ಏನು ಅನ್ಕೊಂಡಿದ್ರೋ ಅದು ಅವ್ರ ಸಾವಿನೊಂದಿಗೆ ಸಂಪನ್ನ ಆಯಿತು. ಜನ ಎಲ್ಲ ಸುಭಾಷರ ಬಗ್ಗೆ ಮಾತನಾಡ್ಲಿಕ್ಕೆ ಶುರು ಮಾಡಿದರು. ಎಲ್ಲ ಕಡೆಯೂ ಕೂಡ INA ಅವರಿಗೆ, ಆ ಸೈನಿಕರಿಗೆ ಏನೂ ಆಗಬಾರ್ದು ಅಂತ ಹೇಳಿದರು. ಎಲ್ಲಿವರೆಗೂ ಅಂತಂದರೆ ಒಂದು ಘೋಷಣೆ ವ್ಯಾಪಕವಾಗಿ ಮೊಳಗಿತು, ಏನೋ INA ಕೋ ಛೋಡ್ದೋ ಲಾಲ್ ಕಿಲಾ ತೋಡ್ದೋ ಅಂತ. ಅದರ ಅರ್ಥ ಏನು ಅಂತಂದರೆ, ಈ INA ಸೈನಿಕರನ್ನು ಬಿಡಲಿಲ್ಲ ಅಂದರೆ ಲಾಲ್ ಕಿಲಾ ಹೊಡೆದಾಕ್ಬಿಡ್ತೀವಿ, ಹುಷಾರಾಗಿರಿ ಅಂತ. ಸರ್ಕಾರಕ್ಕೆ ಗಾಬರಿ ಆಗೋಯ್ತು. ಆದರೆ ಮಾನ ಉಳಿಸ್ಕೊಳ್ಬೇಕಲ್ಲ. ಭುಲಾಬಾಯಿ ದೇಸಾಯಿ ಅವರು, ವಕೀಲರು, ಈ ಇಡೀ ಕೇಸನ್ನು ಹ್ಯಾಂಡ್ಲ್ ಮಾಡಿದವರು, ಈ INA ಪರವಾಗಿ ವಾದ ಮಾಡಿದವರು, ಅವ್ರ ವಾದ ಎಷ್ಟು ಶುದ್ಧವಾಗಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಆ ವಾದದಲ್ಲಿ ಅವ್ರು ಹೇಳಿದರು, ಇವರೀಗ ಸೈನಿಕರಲ್ಲ, ಮಾಮೂಲಿ ಸೈನಿಕರಲ್ಲ, ಇವರು ಯುದ್ಧದಿಂದ ನಿಮ್ಗೆ ಸಿಕ್ಕಿರುವಂಥವ್ರು, ಇವರನ್ನು ನೀವು ಅದೇ ಥರ ನೋಡ್ಕೋಬೇಕು. ನೀವು ಇವರನ್ನ ಮಾಮೂಲಿ ಸೈನಿಕರ ಜೊತೆ ವ್ಯವಹಾರ ಮಾಡದಂತೆ ಮಾಡಲಿಕ್ಕಾಗಲ್ಲ. ಒಂದನೇದು. ಎರಡನೇದು, ಇವ್ರು ಯಾರಿಗೋಸ್ಕರ ಹೋರಾಟ ಮಾಡಿದ್ರು ಅನ್ನೋದನ್ನು ಯೋಚನೆ ಮಾಡಬೇಕು. ಉಪ್ಪಿಗೋಸ್ಕರ ಹೋರಾಟ ಮಾಡ್ತಾರೆ ಅಂದರೆ ಇವರಿಗೆ ಯಾರು ಉಪ್ಪು? ರಾಜನೇ ಉಪ್ಪು. ರಾಜನಿಗೋಸ್ಕರ ನಾವು ಒಪ್ಪಿಕೊಳ್ಳಬೇಕು ಅನ್ನೋದಾದರೆ ಅದು ದೇಶದ ಒಳಗಿದ್ದಾಗ ಮಾತ್ರ. ಆದರೆ ದೇಶದ ಹೊರಗಿದ್ದಾಗ ರಾಜ ಅಲ್ಲ, ದೇಶವೇ ಉಪ್ಪಾಗುತ್ತೆ. ಅವ್ರು ಮಾಡಿದ ತಪ್ಪಲ್ಲ, ಹೀಗಾಗಿ ಅವ್ರಿಗೆ ಶಿಕ್ಷೆ ಕೊಡಬಾರ್ದು ಅಂತಂದರು. ಯಾವ ಥರದ ವಾದ ಇತ್ತು ಅವರದ್ದು ಅಂತಂದರೆ, ಆ ಅಸ್ಖಲಿತ ಅವರ ವಾಣಿ, ಅವ್ರ ಬಗ್ಗೆ ಹೇಳ್ತಾರೆ, ಆರೋಗ್ಯ ಚೆನ್ನಾಗಿರಲಿಲ್ಲಂತೆ ಭುಲಾಬಾಯಿ ದೇಸಾಯಿ ಅವರಿಗೆ. ಆದರೂ ಕೂಡ ಟಿಪ್ಪಣಿಯನ್ನು ಕೂಡ ಬರ್ಕೊಳ್ಳದೆ ಪುಟಗಟ್ಟಲೆ ವಾದಗಳನ್ನು ಮಂಡಿಸ್ತಾ ಹೋದ್ರಂತೆ ಭುಲಾಬಾಯಿ ದೇಸಾಯಿ ಅವರು. ಇಡೀ ದೇಶ ಅದನ್ನು ಕೇಳಿದೆ, ಇಡೀ ದೇಶ ಹೆಮ್ಮೆಯಿಂದ ಆನಂದದಿಂದ ಕುಣಿದಾಡಿದೆ ಅವ್ರಿಗೆ ಬಿಡುಗಡೆ ಆಗಬೇಕು ಅಂತ. ಕೊನೆಗೆ ಸರ್ಕಾರ ತಲೆ ಬಗ್ಗಿಸಿ ಶಿಕ್ಷೆ ಏನು ಕೊಡ್ತು ಅಂತಂದರೆ, ಇವರನ್ನು ಕೆಲಸದಿಂದ ವಜಾ ಮಾಡ್ತೀವಿ, ಇವ್ರಿಗೆ ಕೊಡಬೇಕಾದ ಯಾವುದೇ ಸೌಲಭ್ಯಗಳನ್ನು ಕೊಡಲ್ಲ, ಮತ್ತು ಇವರನ್ನು ಆಜೀವ ಗಡೀಪಾರು ಮಾಡ್ತೀವಿ ಅಂತ ಸಾಮಾನ್ಯ ಶಿಕ್ಷೆಗೆ ಬಂದು ನಿಲ್ಲಬೇಕಾದ ಪರಿಸ್ಥಿತಿ ಬಂದುಬಿಡ್ತು. ಹಾಗೆ ಅವರು ಬಂದು ವಾಪಸ್ ಬರಬೇಕಾದ್ರೆ ಅದು ಗೆಲುವುದು, ಸೋಲಲ್ಲ. ಎಲ್ಲರೂ ಜೈ ಹಿಂದ್ ಘೋಷಣೆ ಕೂಗ್ಕೊಂಡು ಬರ್ತಿದ್ರು. ಆಗ ತಾನೇ ಸಿಕ್ಕೊಂಡ ಕೆಲವು ಸೈನಿಕರು ಗಾಂಧೀಜಿನ ಭೇಟಿ ಮಾಡಲಿಕ್ಕೆ ಅಂತ ಹೋದರಂತೆ. ಆ ಹೊತ್ತಿನಲ್ಲಿ ಗಾಂಧೀಜಿನ ಭೇಟಿ ಮಾಡಿದರು, ಗಾಂಧೀಜಿನ ಮಾತನಾಡಿಸಿದರು. ಸುಭಾಷ್ ಚಂದ್ರ ಬೋಸರ ಬಗ್ಗೆ ಚರ್ಚೆ ಬಂದಾಗ ಗಾಂಧೀಜಿ ಹೇಳಿದರು, ಹಿ ಈಸ್ ಪೇಟ್ರಿಯಟ್ಸ್ ಆಫ್ ಪೇಟ್ರಿಯಟ್ಸ್. ಗಾಂಧೀಜಿ ಹೇಳುವಂಥ ಮಾತು. ಅವರು ದೇಶಭಕ್ತರಲ್ಲೇ ದೇಶಭಕ್ತ ನನ್ನ ಸುಭಾಷ್ ಅಂತ ತುಂಬ ಹೆಮ್ಮೆಯಿಂದ ಹೇಳಿದರು. ಇವರಿಗೆ ಸ್ವಲ್ಪ ಮನಸ್ಸಿಗೆ ನೋವಿತ್ತು ಗಾಂಧೀಜಿ ಏನು ಮಾಡಲಿಲ್ಲ ಅಂತ. ಅದಕ್ಕೆ ಎಲ್ಲ ಮಾತು ಮುಗಿದ ನಂತರ ಹೋಗಬೇಕಾದ್ರೆ, ಗಾಂಧೀಜಿ ಒಂದು 2 ಘೋಷಣೆ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಕೇಳಿದರು. ಗಾಂಧೀಜಿ ಹಾಕಿ ಅಂದರೆ 2 ಘೋಷಣೆ ಹಾಕಿದ್ರಂತೆ. ಮೊದಲನೇ ಘೋಷಣೆ ಜೈ ಹಿಂದ್ ಆಗಿತ್ತು, ಎರಡನೇ ಘೋಷಣೆ ನೇತಾಜಿಗೆ ಜಿಂದಾಬಾದ್ ಆಗಿತ್ತು. 2 ಘೋಷಣೆಯನ್ನು ಹಾಕಿ ಅವರು ಗಾಂಧೀಜಿ ಮನೆಯಿಂದ ಹೊರಟರು. ಆದರೆ ಇದು ಪ್ರಭಾವ ಹೇಗಾಗೋಗಿತ್ತು ಅಂತಂದರೆ, ಭಾರತದ ಸೈನ್ಯದೊಳಗೆ ಅಂತಃಕಲ ಶುರುವಾಗೋಯಿತು. ನಾನು ಮೊದಲನೇ ದಿನವೇ ಒಂದು ಉಲ್ಲೇಖ ಮಾಡಿದ್ದೆ. 1857 ಹೋರಾಟ ನಡೆದ ನಂತರ ಬ್ರಿಟಿಷರು ಏನು ಮಾಡಿದರು ಅಂತಂದರೆ, ಭಾರತೀಯ ಸೈನಿಕರು ಯಾವ ಕಾರಣಕ್ಕೂ ದೇಶಭಕ್ತರಾಗದೇ ಇರೋದಕ್ಕೆ ಏನೇನು ಮಾಡಬೇಕೋ ಎಲ್ಲ ವ್ಯವಸ್ಥೆ ಮಾಡಿದರು. ಭಾರತೀಯ ಸೈನಿಕರಿಗೆ ಹೊರ ಪ್ರಪಂಚವೇ ಗೊತ್ತಾಗದಂತೆ ಉಳಿಸಿದರು. ನಿಮ್ಗೆ ಆಶ್ಚರ್ಯ ಆಗುತ್ತೆ ಕೇಳಿದರೆ, ಭಾರತೀಯ ಸೈನಿಕರಿಗೆ ಇಲ್ಲಿನ ಯಾವುದೇ ಪತ್ರಿಕೆಗಳು ಸಿಗದಂತೆ ನೋಡ್ಕೊಂಡಿದ್ರು. ಆ ಸೈನಿಕರಿಗೆ ಏನಾಗ್ತಾ ಇದೆ ಹೊರ ಜಗತ್ತಿನಲ್ಲಿ, ರಾಜಕೀಯವಾಗಿ ಏನು ನಡೀತಿದೆ ಏನೂ ಗೊತ್ತಾಗದೇ ಇರೋ ಥರ, ಏನಿದ್ರೂ ಹೇಳಿದ್ದಷ್ಟನ್ನು ಮಾಡೋದಕ್ಕೆ ತಯಾರು ಮಾಡುವಂಥ ಜನರನ್ನು ಮಾಡಿದರು. ಹೀಗಾಗಿಯೇ 1919 ಜಲಿಯನ್ ವಾಲಾಬಾಗ್ ಘಟನೆ ನಡೆದಾಗ ಜನರಲ್ ಡಯರ್ ಶೂಟ್ ಮಾಡಿ ಅಂತಂದಾಗ ಈ ದೇಶದ ಸೈನಿಕರು ಇದೇ ದೇಶದ ಜನರಿಗೆ ಶೂಟ್ ಮಾಡ್ಕೊಂಡು ಹಾಕಿದ್ರು. ಅವ್ರಿಗೇನು ಅನಿಸೇ ಇರಲಿಲ್ಲ, ಇಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗಿರಲಿಲ್ಲ ಅವ್ರಿಗೆ. ಆ ಥರ ಅವ್ರನ್ನ ಪೂರ್ತಿ ಒಂದೇ ಸ್ಟ್ರಕ್ಚರಲ್ಲಿ ಇಡಿಸುವಂಥ ಒಂದು ದೊಡ್ಡ ಪ್ರಯತ್ನ ಅವ್ರು ಮಾಡಿದರು. ಅದು ಭಾರತದ ನಮ್ಮ ಸೈನ್ಯ ಒಗ್ಗಿ ಹೋಗಿತ್ತು ಅದಕ್ಕೆ. ಆದರೆ ಮೊದಲನೇ ಬಾರಿಗೆ ಅವ್ರು ನಿಧಾನವಾಗಿ ಹೊರಗಡೆ ಎಲ್ಲ ಹೋಗ್ತಾ ಬಂದಾಗ ಹೊರಗಡೆನೇ ಸೈನಿಕರು ಮತ್ತು ನಮ್ಮ ಸೈನಿಕರ ನಡುವೆ ಇರುವಂಥ ವ್ಯತ್ಯಾಸ ಅವರಿಗೆ ಗೊತ್ತಾಯಿತು. ನಿಧಾನವಾಗಿ ಇವರು ಉಲ್ಟಾ ಹೊಡಿಲಿಕ್ಕೆ ಶುರು ಮಾಡಿದರು. ಒಂದು ಕಡೆ ಅಂತೂ ಸೈನಿಕರು ಅಲ್ಲ, ಡ್ರೈವರ್ಗಳು ಗಲಾಟೆ ಮಾಡಿದರು. ಈ ಸೈನ್ಯದ ಡ್ರೈವರ್ಗಳು ಏನು ಮಾಡಿದರು, ಸೈನ್ಯದ ಆ ಲಾರಿನ ತೊಗೊಂಡೋಗಿ ನಿಲ್ಲಿಸ್ಕೊಳ್ಬೇಕು. ಒಂದು ಕಡೆ ನಿಲ್ಲಿಸಿದ ನಂತರ ಬ್ರಿಟಿಷ್ ಡ್ರೈವರ್ಗಳಾದರೆ ಇಳಿದು ಹೋಗಬೇಕು, ಇವರಾದರೆ ಇವರೇ ಲಾರಿಯಲ್ಲಿರೋದನ್ನು ಖಾಲಿ ಮಾಡಬೇಕು. ಇವ್ರಿಗೆ ಈ ಪ್ಯಾರಿಟಿ ಎಲ್ಲ ನೋಡ್ತಾ ಅನ್ನಿಸ್ತು, ಸುಭಾಷರ ಜೊತೆಗೆ ಹೋಗೋದು ಒಳ್ಳೆಯದು ಅಂತ. ಒಬ್ಬ BC ದತ್ ಅಂತ ಒಬ್ಬ ವ್ಯಕ್ತಿ, ಒಬ್ಬ ಸೈನಿಕ, ಆತ ವಿದೇಶಕ್ಕೆ ಹೋಗಿದ್ದಾಗ, ಆತ ತನ್ನ ಸೈನ್ಯದ ಜೊತೆ ಹೋಗಿದ್ದಾಗ, ಬಹುಶಃ ಬರ್ಮಾಕ್ಕೆ ಹೋಗಿದ್ದಾಗ ಅಥವಾ ಮಲಯಕ್ಕೆ ಹೋಗಿದ್ದಾಗ, ಗೆದ್ದ ನಂತರ ಅಲ್ಲಿ ಒಬ್ಬ ಸೈನಿಕ ಸಿಗ್ತಾನೆ, ಇಂಡಿಯನ್ ನ್ಯಾಷನಲ್ ಆರ್ಮಿಯವನು. ಆತ ಮಾತನಾಡ್ತಾ ಹೇಳ್ತಾನೆ, ನಾಚಿಕೆ ಆಗಬೇಕು ನಿಮಗೆಲ್ಲ, ನೀವು ಬ್ರಿಟಿಷರ ಕೆಲಸ ಮಾಡ್ಕೊಂಡು ಕೂತಿದ್ದೀರಿ ಅಂದಾಗ ನಾವೆಲ್ಲ INA ಅವರು ಅಂತ ಹೆಮ್ಮೆಯಿಂದ ಹೇಳ್ಕೊಂಡ ಅವನು. ಈ BC ದತ್ ಹೇಳಿದ್ರಂತೆ, ನೀವು INA ಅವರು ಏನು ಮಹಾ, ನೀವೆಲ್ಲ ಜಪಾನಿನ ಚೇಲಾಗಳಾಗಿ ಉಳ್ಕೊಂಡವರು ಅಂತಂದಾಗ ಅವನು ಹೇಳ್ತಾನೆ, ಹಂಗೆ ಅನ್ಬೇಡ, ಸುಭಾಷ್ ಚಂದ್ರ ಬೋಸರು ಎಷ್ಟು ಪ್ರಖರ ದೇಶಭಕ್ತರಾಗಿದ್ದರು ಅಂದರೆ ಜಪಾನ್ನೊಂದಿಗೆ ಎಂತೆಂಥ ಕಂಡೀಷನ್ ಹಾಕ್ಕೊಂಡು ಯುದ್ಧಕ್ಕೆ ಹೋಗಿದ್ರು ಅಂತ ಅವ್ನು ಹೇಳಿದಾಗ ಆಗ ಕಣ್ ತೆರೀತಿ ಇವನಿಗೆ. ಹೌದಾ ಅಂತ ಹೇಳಿ ವಾಪಸ್ ಬಂದ. ವಾಪಸ್ ಬರೋದ್ರ ವೇಳೆಗೆ ಏನು ಕಿಡಿ ಹತ್ತಬೇಕಿತ್ತು ಅದು ಹತ್ತುಬಿಟ್ಟಿತ್ತು.
ನೌಕಾ ಬಂಡಾಯಕ್ಕೆ ಆಗಬೇಕಾದ ತಯಾರಿ ಆಗೋಗಿತ್ತು. ಈ ಕೆಲವು ಸೈನಿಕರು ನೌಕಾ ಸೈನಿಕರು ಅವ್ರು ವಾಪಸ್ ಬಂದಾಗ ತಮ್ಮ ಹಮೀಸ್ ಅನ್ನೋಂಥ ಹಮೀಸ್ ತಲ್ವಾರ್ಗೆ ವಾಪಸ್ ಬಂದಾಗ ಅವರ ಇದರ ಹೆಸರದು, ಅಲ್ಲಿಗೆ ವಾಪಸ್ ಬಂದಾಗ ಹೊಟ್ಟೆ ಹಸ್ದಿದೆ ಅಂತ ಊಟ ಮಾಡಲಿಕ್ಕೆ ಹೋದರೆ ಭಾರತೀಯ ಸೈನಿಕರನ್ನ ಎಷ್ಟು ಅಸಡ್ಡೆಯಿಂದ ಕಾಣ್ತಿದ್ರು ಅಂದರೆ, ಅದಾಗಲೇ ಒಂದು 5-6 ಜನಕ್ಕೆ ಸಾಕಾಗುವಷ್ಟು ಇದ್ದಂಥ ಮಾಂಸದ ಸಾರಿಗೆ ಇನ್ನೊಂದಷ್ಟು ಲೀಟರ್ ನೀರನ್ನು ಹಾಕಿ ಅದನ್ನು ಇವ್ರಿಗೆ ಬಡಿಸಿ ಇರೋವಂಥ ಕೆಲವು ಒಣಗಿದ ಬ್ರೆಡ್ಡಿನ ತುಂಡುಗಳು ಹಾಕ್ಕೊಂಡು ತಿನ್ನಿ ಎಂದರು. 60-67 ಜನ ಸೈನಿಕರಿದ್ದರು, 10-12 ಜನ ಅದನ್ನೇ ತಿಂದರು. ಉಳಿದವರು ಪ್ರತಿಭಟಿಸಿ ಮೊದಲನೇ ಬಾರಿಗೆ ಈ ಥರದ್ದು ಪ್ರತಿಭಟನೆ ಸದ್ದಲ್ಲಿ ಕೇಳಿಬಂತು. ಪ್ರತಿಭಟಿಸಿ ಹೊರಗೋಗಿ ಊಟ ಮಾಡ್ಕೊಂಡು ಬಂದರು. ಈ ಪ್ರತಿಭಟನೆ ನಂತರ ಬಿ ಸಿ ದತ್ ಮತ್ತು ಅವ್ರ ತಂಡ, ಒಳಗೇ ಒಂದು ಪ್ರತಿಭಟನಾಕಾರರ ತಂಡ ಏನು ಮಾಡ್ತು, ನಿಧಾನವಾಗಿ ಸುಭಾಷರ ಫೋಟೋ ಒಳಗೆ ತೊಗೊಂಡು ಬಂತು, ನಿಧಾನವಾಗಿ ಮಹಾತ್ಮ ಗಾಂಧೀಜಿಯವ್ರ ಫೋಟೋ ಒಳಗೆ ತೊಗೊಂಬಂತು. ಹಿಂಗೆ ಬರೋ ಪ್ರಮೇಯವೇ ಇರಲಿಲ್ಲ ನೌಕಾ ಸೈನ್ಯದೊಳಗೆ. ನಿಧಾನವಾಗಿ ಒಬ್ಬೊಬ್ಬರನ್ನೇ ತಂದು ಹಾಕ್ಕೊಳ್ಳಿಕ್ಕೆ ಶುರು ಮಾಡಿದರು. ಅಷ್ಟೇ ಅಲ್ಲದೆ ಗೋಡೆಗಳ ಮೇಲೆ ಬ್ರಿಟಿಷರ ವಿರುದ್ಧ ಭಾರತ ಬಿಟ್ಟು ಹೋಗಿ ಅಂತ ಘೋಷಣೆಗಳು ಬರಲಿಕ್ಕೆ ಶುರುವಾದವು ಸೈನ್ಯದ ಒಳಗೆ. ಒಂದಂತೂ ಅಪರೂಪದ ಘಟನೆ ನಡೀತು. ಮಾರನೇ ದಿನ ಬೆಳಗ್ಗೆ 5 ಗಂಟೆಗೆ ಒಂದು ಕವಾಯತು ಆಗಬೇಕು, ವಿಶೇಷವಾದ ಕವಾಯತು ಅಂತ ಬಿಳಿ ಬಟ್ಟೆನೆಲ್ಲ ಹಾಸಿ ವ್ಯವಸ್ಥೆ ಮಾಡಿದರು ಸ್ಟೇಜಿಗೆ. ಇವರು ರಾತ್ರೋರಾತ್ರಿ ಏನು ಮಾಡಿದರು, ಆ ಬಿಳಿಯ ಬಟ್ಟೆ ಮೇಲೆ ಕಪ್ಪು ಬಣ್ಣದ ಪೇಂಟ್ ತೊಗೊಂಡು ಭಾರತ ಬಿಟ್ಟು ಹೋಗಿ, ಭಾರತ ಬಿಟ್ಟು ತೊಲಗಿ ಅನ್ನೋಂಥ ದೇಶಭಕ್ತಿಯ ಘೋಷಣೆಗಳನ್ನೆಲ್ಲ ಬರೆದು ರಾತ್ರಿ ಮಲ್ಕೊಂಡ್ಬಿಟ್ರು. ಬೆಳಗ್ಗೆದ್ದು ನೋಡಿದ್ರೆ ಗಾಬರಿ ಇವರಿಗೆ, ಇದೇನು ಅವಸ್ಥೆ ಇದು ಅಂತ. ಅದ್ರ ಮೇಲೆ ಕಾರ್ಯಕ್ರಮ ಮಾಡಬೇಕಲ್ಲ ಈಗ. ಆನಂತರ ಹುಡುಕಾಟ ಮಾಡ್ತಾ ಹೋದಾಗ ಒಬ್ಬೊಬ್ಬರೇ ಸಿಕ್ಕು ಬೀಳುವಂಥ ಪ್ರಸಂಗ ಬಂತು. ಆದರೆ ಅಷ್ಟರ ವೇಳೆಗೆ ನೌಕಾ ಬಂಡಾಯದ ಈ ಕಿಡಿ ಹರಡುಬಿಟ್ಟಿತ್ತು. ಹೇಗೆ ಹರಡುಬಿಡ್ತು ಅಂತಂದರೆ, ಒಂದು ನೌಕೆಯಲ್ಲಂತೂ ಈ ಕ್ಯಾಸಲ್ ಬ್ಯಾರಕ್ನಲ್ಲಿ ಉಪವಾಸಕ್ಕೆ ಕೂತ್ಬಿಟ್ರು ಎಲ್ಲ ಸೈನಿಕರು. ಉಪವಾಸಕ್ಕೆ ಕೂತಾಗ ಹೊರಗಡೆ 2 ಥರದ ಸುದ್ದಿ ಹಬ್ಬಿತ್ತು. ಒಂದು, ಬ್ರಿಟಿಷರು ಹೇಳಿದರು ಇವರು ಒಳಗೆ ಕೂತ್ಕೊಂಡು ಭಾರತೀಯರ ಮೇಲೆ ದಾಳಿ ಮಾಡುವಂಥ ಯೋಜನೆ ಮಾಡ್ತಿದ್ದಾರೆ, ಅವ್ರನ್ನ ಮಟ್ಟ ಹಾಕ್ಲಿಕ್ಕೆ ನಾವೇನಾದರೂ ಯೋಜನೆ ಮಾಡ್ತೀವಿ ಅಂತ. ಆದರೆ 2ನೇ ಸುದ್ದಿ ಹಬ್ಬಿತು. ಸುದ್ದಿ ಏನು ಹಬ್ಬಿತು ಅಂತಂದರೆ, ಭಾರತೀಯ ಸೈನಿಕರಿಗೆ ಊಟ ಕೊಡದೆ ಕೊಲ್ಲಬೇಕು ಅಂತ ಬ್ರಿಟಿಷರು ಯೋಚನೆ ಮಾಡಿದ್ದಾರೆ ಅಂತ. ನಾನು ಇದನ್ನು ಓದಿ ರೋಮಾಂಚಿತನಾಗ್ಬಿಟ್ಟೆ. ಭಾರತೀಯರ ತಾಕತ್ತೆ ಎಂಥದ್ದು ಅಂತ ಯೋಚನೆ ಮಾಡಬೇಕು. ಮುಂಬೈನ ಆಸ್ಪಾಸ್ನಲ್ಲಿರೋ ಜನಕ್ಕೆ ಬಹಳ ಗಾಬರಿ ಆಯಿತು. ಅಯ್ಯೋ, ನಮ್ಮ ಹುಡುಗರಿಗೆ ಊಟ ಕೊಡದೆ ಸಾಯಿಸ್ತಾರ, ಹಾಗಿದ್ರೆ ಊಟ ಕೊಡೋ ಜವಾಬ್ದಾರಿ ನಮ್ಮದು ಅಂತ ಇವ್ರು ಏನು ಮಾಡಿದ್ರಂತೆ ಗೊತ್ತಾ, ಪ್ಯಾಕೆಟ್ಗಳಲ್ಲಿ ಊಟವನ್ನು ತುಂಬಿಕೊಂಡು ತೊಗೊಂಡು ಬಂದ್ರಂತೆ. ತೊಗೊಂಡು ಬಂದು ಇವರು ಉಪವಾಸಕ್ಕೆ ಕೂತಿದ್ದವರು, 3 ದಿನ ಆಗಿತ್ತು ಉಪವಾಸಕ್ಕೆ ಕೂತು, ಪ್ಯಾಕೆಟ್ಗಳಲ್ಲಿ ತೊಗೊಂಡು ಬಂದರು. ಇತಿಹಾಸಕಾರರು ಹೇಳ್ತಾರೆ, ಭಿಕ್ಷುಕರು ಕೂಡ ತಾವು ಕೈಯಲ್ಲಿ ಒಂದೊಂದು ಪ್ಯಾಕೆಟ್ ಇಟ್ಕೊಂಡು ಬಂದ್ರಂತೆ, ನಮ್ಮ ಹುಡುಗರಿಗೆ ನಾವು ಕೊಡಬೇಕು ಅಂತ. ಒಂದು ದೋಣಿಯಲ್ಲಿ ಅದನ್ನು ಹಾಕಿ ತೊಗೊಂಡು ಹೋದರು. ಉಪವಾಸ ಮಾಡ್ತಿದ್ದಂಥ ಸೈನಿಕರು ಉಪವಾಸವನ್ನು ಬ್ರೇಕ್ ಮಾಡಿದರು. ಯಾರ ಅನ್ನದಿಂದ ಬ್ರೇಕ್ ಮಾಡಿದರು ಅಂತಂದರೆ, ಈ ದೇಶದ ಜನ ಕೊಟ್ಟ ಅನ್ನದಿಂದ ಬ್ರೇಕ್ ಮಾಡಿದರು. ಇವೆಲ್ಲ ಇತಿಹಾಸದಲ್ಲಿ ನಾವು ಹೇಳ್ಕೊಳ್ಬೇಕಾದಂಥ, ಹೆಮ್ಮೆ ಪಡಬೇಕಾದಂಥ ಅಂಶಗಳು. ಈ ಘಟನೆಗಳೆಲ್ಲ ನಡೆದ ನಂತರ ಎಲ್ಲಿವರೆಗೂ ಆಯಿತು ಅಂತಂದರೆ, ನೌಕಾ ಸೈನ್ಯ, ಆ ನೌಕೆಯ ಆ ಬಂಡಾಯ ಎಲ್ಲಿವರೆಗೂ ಹೋಯಿತು, 70ಕ್ಕೂ ಹೆಚ್ಚು ನೌಕೆಗಳನ್ನು ನಮ್ಮವ್ರು ವಶಪಡಿಸ್ಕೊಂಡ್ರು. ಅದು ಕಲ್ಕತ್ತಾಕ್ಕೆ ಹಬ್ತು, ಡೆಲ್ಲಿಗೆ ಹಬ್ತು, ದಕ್ಷಿಣದಲ್ಲಿ ಮದ್ರಾಸಿಗೆ ಹೋಯ್ತು, ಕೊಚ್ಚಿಗೆ ಹೋಯ್ತು. ಇಲ್ಲಿನ ನೌಕಾ ಸೈನ್ಯದಲ್ಲೆಲ್ಲ ಬಂಡಾಯ ಹಬ್ಬಿಡ್ತು. ಇದು ಹಬ್ಬಿದ ನಂತರ ಇವರೆಲ್ಲ ಕೇಳ್ಕೊಂಡ್ರು, ಈಗ ಒಬ್ಬ ನಾಯಕ ಲೀಡ್ ತೊಗೊಂಡ್ಬಿಟ್ರೆ ಇಡೀ ಭಾರತವನ್ನು ಮುಕ್ತಗೊಳಿಸ್ಬಿಡ್ತೀವಿ ಅಂತ ಕೇಳಿದರು. ಆದರೆ ದುರ್ದೈವ ಈ ದೇಶದ್ದು, ಗಾಂಧೀಜಿ ಹೇಳಿದರು, ನೌಕಾ ಬಂಡಾಯಕ್ಕೆ ನನ್ನ ಸಹಮತಿ ಇಲ್ಲ. ದುರ್ದೈವ ಸರ್ದಾರ್ ಪಟೇಲ್ ಹೇಳಿದರು, ಸೈನಿಕರು ಅಂದರೆ ಎಷ್ಟು ಶಿಸ್ತಿರಬೇಕು, ನಿಮಗೆ ಆ ಶಿಸ್ತು ಇಲ್ವಲ್ಲ ಅಂತ ಬೈದರು. ಅರುಣಾ ಆಸಫ್ ಅಲಿ ಸ್ವಲ್ಪ ಮಟ್ಟಿಗೆ ಹೋಗಬೇಕು ಅಂತಂದಾಗ ಕಾಂಗ್ರೆಸ್ ಸ್ಟ್ರಿಕ್ಟಾಗಿ ಹೇಳ್ತು, ಯಾವ ಕಾರಣಕ್ಕೂ ಆ ದಿಕ್ಕಿಗೆ ಹೋಗಬಾರ್ದು ಅಂತ ಅವರನ್ನು ಎಳೆದು ಕರೆದು ಕೂರಿಸ್ತು. ಆಕೆ ಆದರೂ ಬರ್ಬೋದು ಅಂತ ಇವ್ರು ಅಂದ್ಕೊಂಡಿದ್ರು, ಯಾರೂ ಬರಲಿಲ್ಲ. ಕೊನೆಗೆ ನೌಕಾ ಬಂಡಾಯವನ್ನು ಬ್ರಿಟಿಷರು ಮಟ್ಟ ಹಾಕಲಿಕ್ಕಾಯಿತು. ಮಟ್ಟ ಹಾಕಿದ್ರು, ಯಾಕಂದರೆ ಇಡೀ ಭಾರತದಲ್ಲಿ ಯಾರ್ದೂ ಸಪೋರ್ಟ್ ಸಿಗಲಿಲ್ಲ. ಒಟ್ಟಾರೆ ನೌಕಾ ಬಂಡಾಯವನ್ನೇನೋ ಮಟ್ಟ ಹಾಕಿದ್ರು. ಆದರೆ ಬ್ರಿಟಿಷರಿಗೆ ಗೊತ್ತಾಯಿತು, ಒಂದು ಸಲ ಹತ್ತಿರುವಂಥ ಈ ಬಂಡಾಯ ಇದೆಯಲ್ಲ, ಇದು ನಮ್ಮನ್ನು ಬೆಂಕಿ ಹತ್ತಿಸ್ಬಿಡುತ್ತೆ, ಆದಷ್ಟು ಬೇಗ ಇದಕ್ಕೆ ಮಂಗಳ ಹಾಡೋದು ಒಳ್ಳೆಯದು. ಅಷ್ಟೊತ್ತಿಗೆ ಸರಿಯಾಗಿ ಲಂಡನ್ನಲ್ಲಿ, ಅಂದರೆ ಬ್ರಿಟನ್ನಲ್ಲಿ ಪಾರ್ಟಿ ಬದಲಾಗಿತ್ತು. ಕನ್ಸರ್ವೇಟಿವ್ ಪಾರ್ಟಿ ಹೋಗಿ ಲೇಬರ್ ಪಾರ್ಟಿ ಬಂದಿತ್ತು. ಅವರು ಕೂಡ ತುಂಬ ಗಂಭೀರವಾಗಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರು. 1857ರಲ್ಲಿ ಒಂದು ಸಲ ಸೈನಿಕರು ಎದ್ದಿದ್ರು. ನಮ್ಮ ಕತೆ ಏನಾಗಿತ್ತು ಅಂತ ನೆನಪಿದೆ. ಈಗೇನಾದರೂ ಅದೇ ಸೈನಿಕರು ಮತ್ತೆ ಎದ್ದರೆ ನಾವು ಪೂರ್ತಿ ಮುಗಿದು ಹೋಗ್ಬಿಡ್ತೀವಿ, ಅವಮಾನಿತರಾಗಿ ಹೊರಗೆ ಬರ್ತೀವಿ. ಅದಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಕೊಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾನು ಯಾಕೆ ಇದನ್ನು ಗಂಭೀರವಾಗಿ ಹೇಳ್ತಿದ್ದೀನಿ ಅಂದರೆ, ಅಂಡರ್ಲೈನ್ ಮಾಡ್ತಿದ್ದೀನಿ ಇಲ್ಲಿ ಅಂತಂದರೆ, ಅವರು ಯೋಚನೆ ಮಾಡಿದ್ದು ಗಾಂಧೀಜಿಯ ಸತ್ಯಾಗ್ರಹಕ್ಕೆ ಹೆದರಿ ಅಲ್ಲ, ನೌಕಾ ಬಂಡಾಯದ ಬಿಸಿ ಇತ್ತಲ್ಲ, ಆ ಬಿಸಿ ಹೇಗಿತ್ತು ಅಂತಂದರೆ, ನಮ್ಮ ಕೆಳಗಿರುವಂಥ ಗನ್ನುಗಳು ನಮ್ಮ ವಿರುದ್ಧ ತಿರುಗಿದರೆ ಇನ್ನು ನಾವು ಬದುಕೋದು ಕಷ್ಟ ಅಂತ ಅವರದಾಗಲೇ ಮುಸ್ಲಿಂ ಲೀಗಿಗೆ ಬೆಲೆ ಕೊಡ್ತಾ, ಮುಸ್ಲಿಂ ಲೀಗನ್ನು ಮುಂದಿಟ್ಕೊಂಡು ಭಾರತವನ್ನು ಡಿವೈಡ್ ಮಾಡಿ ನಾವು ಗೌರವಯುತವಾಗಿ ಬರಬೇಕು, ಇವ್ರು ಕಚ್ಚಾಡ್ಕೊಂಡಿರಬೇಕು, ನಾವು ಗೌರವಯುತವಾಗಿ ಬರೋ ಥರದ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ಅಂತೂ ಇಂತೂ
ಭಾರತವನ್ನು ಡಿವೈಡ್ ಮಾಡಿ 1947ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟು ಬರಬೇಕು ಅಂತ ನಿಶ್ಚಯ ಮಾಡಿದರು. ಆದರೆ ಆನಂತರವೂ ಕೂಡ ಯಾರ್ಯಾರು ರಾಷ್ಟ್ರಭಕ್ತರಿದ್ದರೋ, ಯಾರ್ಯಾರಿಗೆ ಇತಿಹಾಸದ ಈ ಈ ನಿಕಷಗಳು ಚೆನ್ನಾಗಿ ಗೊತ್ತಿದ್ವೋ ಅವರೆಲ್ಲ ತುಂಬ ಸ್ಪಷ್ಟವಾಗಿ ಅವರಿಗೆ ಗೊತ್ತಿತ್ತು, ಈ ಇಡೀ ಸೂತ್ರಧಾರ ಇದ್ರ ಹಿಂದೆ ಯಾರಾದರೂ ಇದ್ದರೆ ಅದು ಸುಭಾಷ್ ಚಂದ್ರ ಬೋಸರೇ ಇದ್ದಿದ್ದು ಅಂತ. ಸುಭಾಷ್ ಚಂದ್ರ ಬೋಸರ ಹೆಸರನ್ನು ಹೇಳಬೇಕಾದ್ರೆ ಈ ದೇಶದ ತರುಣ ಹೆಮ್ಮೆ ಪಡ್ತಿದ್ದ. ಆ ಥರದ ವಾತಾವರಣವನ್ನು ಸುಭಾಷ್ ಚಂದ್ರ ಬೋಸರು ನಿರ್ಮಾಣ ಮಾಡಿ ಹೋಗಿದ್ದರು. ಸುಭಾಷ್ ಚಂದ್ರ ಬೋಸರ ಆ ವಾತಾವರಣ ಹೇಗಿತ್ತು ಅಂತಂದರೆ, ಸುಭಾಷ್ ಚಂದ್ರ ಬೋಸರು ತೀರಿಕೊಂಡ ನಂತರವೂ ಕೂಡ ಈ ದೇಶದ ಪ್ರತಿಯೊಬ್ಬನ ಹೃದಯದಲ್ಲೂ ಕೂಡ ಸುಭಾಷ್ ಚಂದ್ರ ಬೋಸರು ಗಟ್ಟಿ ಮನೆಯನ್ನು ಮಾಡ್ಕೊಂಡು ಬಿಟ್ಟಿದ್ರು. ಅದಕ್ಕೆ ಇವತ್ತಿಗೂ ಕೂಡ ಅವ್ರು ಹುಟ್ಟಿ 115 ವರ್ಷಗಳ ನಂತರವೂ ಕೂಡ ಸುಭಾಷ್ ಚಂದ್ರ ಬೋಸ್ ಅಂತಂದರೆ ಭಾಳ ಹೆಮ್ಮೆಯಿಂದ ಜನ ಮಾತನಾಡ್ತಾರಲ್ಲ, ಈ ಕಾರಣಕ್ಕೋಸ್ಕರ ನಾನು ತುಂಬ ನೋಡ್ತೀನಿ ಈ ದೇಶದ ತರುಣರನ್ನ. ಬಹುಶಃ ವಿವೇಕಾನಂದರ ನಂತರ ಭಗತ್ ಸಿಂಗ್ ಮತ್ತು ಸುಭಾಷ್ ಚಂದ್ರ ಬೋಸರು ಅಟ್ರ್ಯಾಕ್ಟ್ ಮಾಡಿದಷ್ಟು ಇನ್ನೊಂದು ಕ್ಯಾರೆಕ್ಟರ್ ಅಟ್ರ್ಯಾಕ್ಟ್ ಮಾಡಲಿಕ್ಕಾಗಲಿಲ್ಲ. ಅದು ಸುಭಾಷ್ ಚಂದ್ರ ಬೋಸರ ಶಕ್ತಿ, ಅದು ಸುಭಾಷ್ ಚಂದ್ರ ಬೋಸರ ಸಾಮರ್ಥ್ಯ. ಹೀಗಾಗಿ ಇವತ್ತಿಗೂ ಕೂಡ ಸುಭಾಷ್ ಚಂದ್ರ ಬೋಸರು ಇದ್ದಾರಾ ಹೋಗಿದ್ದಾರಾ ಅನ್ನೋ ಪ್ರಶ್ನೆ ಬಂದಾಗ ಇವತ್ತಿಗೂ ಕೂಡ ಎಲ್ಲೋ ಒಂದು ಕಡೆ ಅವ್ರು ಇರ್ಬೋದು, ಈಗಲೂ ಎಲ್ಲೋ ಇರ್ಬೋದು ಅಂತ ಸಮಾಜ ಹೇಳುತ್ತೆ. ನಾನು ಹೇಳ್ತೀನಿ, ಅವರು ಇದ್ದಾರೆ, ಖಂಡಿತವಾಗಿಯೂ ಇದ್ದಾರೆ, ಆದರೆ ಹೃದಯಗಳಲ್ಲಿ ಭದ್ರವಾಗಿದ್ದಾರೆ. ಸುಭಾಷ್ ಚಂದ್ರ ಬೋಸರು ಇವತ್ತಿಗೂ ಕೂಡ ಹೊಸದೊಂದು ಕ್ರಾಂತಿ ಮಾಡಿಸಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಯಾವ ಸಮಾಜ ಇಂಥ ವ್ಯಕ್ತಿಗಳನ್ನು ಮರ್ತು ಹೋಗುತ್ತೋ ಆ ಸಮಾಜಕ್ಕೆ ಹೊಸ ಇತಿಹಾಸದ ರಚನೆ ಮಾಡುವಂಥ, ಸೃಷ್ಟಿ ಮಾಡುವಂಥ ಅವಕಾಶಗಳು ಕಡಿಮೆ ಆಗಿಬಿಡುತ್ತೆ. ಹೀಗಾಗಿ ಇಂಥ ವ್ಯಕ್ತಿಗಳ ಸ್ಮರಣೆ ಆಗಾಗ ನಡೀತಾ ಇರಬೇಕು. ಆ ಸ್ಮರಣೆಯ ಮೂಲಕ ಇತಿಹಾಸದ ಅವಲೋಕನ ಆಗಬೇಕು. ನೆನ್ಪಿಟ್ಕೊಳ್ಳಿ, ಇತಿಹಾಸ ಮತ್ತೆ 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 ರಿಪೀಟ್ ಆಗುತ್ತೆ, ಒಂದಲ್ಲ ಒಂದು ರೀತಿ ರಿಪೀಟ್ ಆಗುತ್ತೆ. ಹಾಗೆ ರಿಪೀಟ್ ಆಗೋ ಸಂದರ್ಭಗಳಲ್ಲಿ ನಮಗೆ ಇವರೆಲ್ಲ ವಿಶೇಷವಾದ ಶಕ್ತಿಯನ್ನು ತುಂಬುತ್ತಾರೆ. ಆ ಶಕ್ತಿಯನ್ನು ನಾವು ಗಳಿಸ್ಕೊಳ್ತಾ ಈ ರಾಷ್ಟ್ರವನ್ನು ಕಟ್ಟೋದಕ್ಕೆ ಮುನ್ನಡಿ ಇಡಬೇಕು. ಈಗ ಮತ್ತೆ ಭಾರತಕ್ಕೆ ಅಂಥದ್ದೊಂದು ಸಂದರ್ಭ ಬಂದಿದೆ. ಭಾರತವನ್ನು ಕಟ್ಟುವಂಥ, ಭಾರತವನ್ನು ಅತ್ಯಂತ ಶ್ರೇಷ್ಠವಾಗಿ ಮುನ್ನಡೆಸಬಲ್ಲಂಥ ಸಮರ್ಥ ದಿಕ್ಕಿಗೆ ನಾವು ಹೋಗಬೇಕು. ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ, ಸುಭಾಷ್ ಚಂದ್ರ ಬೋಸರು ಎಷ್ಟು ದೂರದೃಷ್ಟಿಯಿಂದ ಯೋಚನೆ ಮಾಡ್ತಿದ್ರು. ಆದರೆ ಇವತ್ತು ನಾವು ಹೆಂಗೆ ಯೋಚನೆ ಮಾಡ್ತೀವಿ? ಚೈನಾ ಭಾರತವನ್ನು ಆಕ್ರಮಿಸ್ಕೊಂಡು 19 ಕಿಲೋಮೀಟರ್ ಒಳಗೆ ಬರುತ್ತೆ, ನಾವು ಮಾತೇ ಆಡಲ್ಲ. ಚೈನಾ 19 ಕಿಲೋಮೀಟರ್ ಒಳಗೆ ಬಂದು ಚೈನಾ ವಾಪಸ್ ಹೋಗಬೇಕು ಅಂತ ನಾವು ಕಂಡೀಷನ್ ಹಾಕಬೇಕು. ಆದರೆ ಚೈನಾನೇ ಕಂಡೀಷನ್ ಹಾಕುತ್ತೆ, ಇಲ್ಲಿಂದ ನೀವು ವಾಪಸ್ ಹೋಗಿ, ಇಲ್ಲಿಂದ ನಾವು ವಾಪಸ್ ಹೋಗ್ತೀವಿ ಅಂತ. ಯಾರೊಳಗೆ ಬಂದಿದ್ದವರು? ಏನೋ LAC ಮೇಲೆ ನಿಂತ್ಕೊಂಡು ನೀವು ವಾಪಸ್ ಹೋಗಿ ನಾವು ವಾಪಸ್ ಹೋಗ್ತೀವಿ ಅಂದರೆ ಒಂಥರ, ನಮ್ಮದ್ರೊಳಗೆ 19 ಕಿಲೋಮೀಟರ್ ಒಳಗೆ ಬಂದು ಇಲ್ಲಿಂದ ನೀವು ವಾಪಸ್ ಹೋಗಿ, ಇಲ್ಲಿಂದ ನಾವು ವಾಪಸ್ ಹೋಗ್ತೀವಿ ಅಂತ 5 ಕಿಲೋಮೀಟರ್ ಒಳಗೆ ತಾವು ಒಂದು ಹೈವೇ ಹಾಕ್ಕೊಂಡಿರೋದನ್ನು ನಮ್ಮ ದೇಶಕ್ಕೆ ಬಹಳ ತಡವಾಗಿ ಗೊತ್ತಾಗುತ್ತೆ ಅಂತಂದರೆ ಯಾವ ಥರದ ಪರಿಸ್ಥಿತಿಲಿದ್ದೀವಿ ಯೋಚನೆ ಮಾಡಿ. ನಮ್ಮ ವಿದೇಶಾಂಗದ ಒಂದು ನೀತಿ ಇದೆಯಲ್ಲ, ಇದು ಎಷ್ಟು ಸಾಮಾನ್ಯವಾಗಿ ಹೋಗಿದೆ, ಗೊತ್ತೇ ಇಲ್ಲದೆ ಇರೋ ಥರ ಕೂತ್ಕೊಂಡಿದ್ದೀವಿ ಅಂತ. ಈಗ ಸುಭಾಷ್ ಚಂದ್ರ ಬೋಸರು ತುಂಬ ನೆನಪಾಗ್ತಾರೆ. ಅವರ ಇಲ್ಲಿ ಕೂತ್ಕೊಂಡು ಅವ್ರು ಇಡೀ ವಿದೇಶದ ಆ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡಿಕೊಂಡು ಯಾರನ್ನು ಗೆಳೆತನ ಮಾಡ್ಕೊಂಡು ಏನು ಮಾಡಿಕೊಂಡ್ರೆ ತಾನು ಏನು ಗಳಿಸ್ಕೊಳ್ಬೋದು ಅಂತ ಒಂದು ಕ್ಯಾಲ್ಕುಲೇಷನ್ ಇತ್ತಲ್ಲ, ಸುಭಾಷ್ ಚಂದ್ರ ಬೋಸರು ಮತ್ತೆ ಬೇಕು ಅನಿಸೋದು ಆ ಕಾರಣಕ್ಕೋಸ್ಕರ. ಆ ಥರದ ಚಿಂತನೆಗಳು ಮತ್ತೆ ಬೇಕು ಅಂತ ಅನಿಸೋದು ಈ ಒಂದು ವಿಶೇಷವಾದ ಒಂದೊಂದು ಕಾರಣಗಳೇನಿವೆ. ಈ ಕಾರಣಕ್ಕೋಸ್ಕರ ಮತ್ತೆ ಮತ್ತೆ ಸುಭಾಷರು ನೆನಪಾಗ್ತಾರೆ. ಸುಭಾಷರು ನಮ್ಮ ಹೃದಯವನ್ನು ಬೆಳಗಬೇಕು, ಸುಭಾಷರು ನಮ್ಮ ಭಾರತವನ್ನು ಆಳುವಂತಾಗಬೇಕು. ಆ ಪರಿಕಲ್ಪನೆಗೆ ಮತ್ತೆ ಭಾರತ ಹೋಗಲಿ, ಅಂಥ ನಾಯಕರು 100, 1000, ಲಕ್ಷ ಉದಿಸಿ ಬರಲಿ. ಸುಭಾಷ್ ಚಂದ್ರ ಬೋಸರು ತರುಣ ಹೃದಯದಲ್ಲಿ ಏನು ಬೆಳಗ್ತಾ ಇದ್ದಾರೆ, ಇಡೀ ರಾಷ್ಟ್ರವನ್ನು ಬೆಳಗುವಂತಾಗಲಿ ಅಂತ ಅತ್ಯಂತ ಕೃತಜ್ಞತೆಯಿಂದ ನಾನು ಕೇಳ್ಕೊಳ್ತಾ, ಇವತ್ತು ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಸುಭಾಷರ ಈ ಗಾಥೆ ಏನು ಆಲಿಸಿದ್ದೀರಿ, ಈ ಗಾಥೆಯನ್ನು ಸುಭಾಷರ ಪಾದಗಳಿಗೆ ಸಮರ್ಪಿಸ್ತೇನೆ. ಈ ಗಾಥೆಯಲ್ಲಿ ತಪ್ಪೇನಾದರೂ ಬಂದರೆ ನುಸುಳಬಹುದು. ಕೆಲವು ಇಸ್ವಿಗಳು ತಪ್ಪಾಗ್ಬೋದು, ಕೆಲವು ಹೆಸರುಗಳು ನನ್ನ ಬಾಯಿ ತಪ್ಪು ಬಂದಿರ್ಬೋದು. ತಪ್ಪು ಬಂದರೆ ನನ್ನದೇ. ಆದರೆ ಏನಾದರೂ ತುಂಬ ಚೆನ್ನಾಗಿರೋದು ಬಂದಿದೆ ಅಂದರೆ ಅಕ್ಷರಶಃ ಸುಭಾಷರ ಬದುಕೇ ಅದು. ಅವ್ರ ಬದುಕು ಅಷ್ಟು ಸುಂದರವಾದ್ದು. ಆ ಬದುಕಿಗೆ ಅವರು ಕೊಡುವಂಥ ಆ ಸ್ಫೂರ್ತಿಗೆ ನಾನು ನನ್ನ ಈ ಮಾತುಗಳನ್ನು ಸಮರ್ಪಿಸ್ತಾ, ನನಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗೋಖಲೆ ಸಂಸ್ಥೆಯವರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ನಮನಗಳನ್ನು ಸಮರ್ಪಿಸ್ತೇನೆ. ವಂದೇ ಮಾತರಂ. ಜೈ ಹಿಂದ್.